ಪ್ರಕಾರ ಜ್ಯೋತಿಷ್ಯ ಅಂದ್ರೆ ಈಶ್ವರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಶಿವ ಅಲ್ಲ, ಇಟ್ ಇಸ್ ಶ್ರೀಕೃಷ್ಣ ಶ್ರೀರಾಮನ ಕುಂಡ್ಲಿ. ಒಳ್ಳೇದು, ಹೌದು. ಆದರೆ ನಿಮ್ಮ ಮಗುವಿಗೆ ನೀವು ಆ ಥರ ಜೀವನ ಬಯಸ್ತೀರಾ? ಅಪ್ಪು ಅಡ್ಡ ಹೆಸರಲ್ಲಿ ಅವರು ಪಾಪ್ಯುಲರ್ ಆದ್ರೆ ರಾಜಯೋಗ ಇದೆ ಅಂತ ಒಬ್ರು ಹೇಳಿರ್ತಾರೆ. ದಿಸ್ ವಾಸ್ ದ ಕ್ವೆಶ್ಚನ್ ಐ ವಾಸ್ ವೇಟಿಂಗ್ ಫಾರ್. ಐ ಕ್ಯಾನ್ ಟೆಲ್ ಯು. ಗ್ರಹಗತಿಗಳು ಮತ್ತು ರಾಜಕಾರಣ. ಆಕ್ಚುಲಿ ಆನೆಸ್ಟ್ಲಿ ಐ ಡೋಂಟ್ ವಾಂಟ್ ಟು ಆನ್ಸರ್ ದಿಸ್, ಬಟ್ ನೀವು ಕಟ್ ಮಾಡ್ತೀರಾ ಏನು ಮಾಡ್ತೀರಾ ನೋಡ್ಕೊಳ್ಳಿ. ಟ್ರಂಪ್ ಅವ್ರದ್ದು ಲೈನ್ ಇದೆಯಲ್ಲ, ಆ್ಯಂಡ್ ವೆನ್ ಐ ಸಿ ದಟ್ ಸಡನ್ಲಿ ಇಟ್ ಇಸ್ ಜಾಯಿಂಟ್. ಜೊತೆನಲ್ಲಿ ಏನಾದರೂ ಇತ್ತು ಅಂತಂದರೆ ದೇ ಆರ್ ಸೆಕ್ಷುಲಿ ಸೂಪರ್ ಆಕ್ಟಿವ್ ಆ್ಯಂಡ್ ಸೂಪರ್ ಅಗ್ರೆಸಿವ್. ಜನರಲ್ಲಿರೋ ತಪ್ಪು ಕಲ್ಪನೆಗಳೇನು ಜ್ಯೋತಿಷ್ಯದ? ಸುಳ್ಳು. ನಾನು ಹೇಳ್ತೀನಿ ಸುಳ್ಳು. ಯಾರಾದರೂ ಏನಾದ್ರು ಹೇಳಿ ಇಟ್ ಇಸ್ ಸುಳ್ಳು. And then what is the use of astrology then? I went ahead and learned something called ಲಾಲ್ ಕಿತಾಬ್. ದಿನ ಭವಿಷ್ಯ ನಿಜಾನ? ನಿಮ್ಮ 12% ಏನಿದೆ ಅದು ಪ್ರಾರಬ್ಧ, ನಿಮ್ಮ ಕರ್ಮ. ನೀವು ಬರ್ತಾ ತಂದಿರ್ತೀರ ಅದನ್ನು. ಇನ್ನೊಂದು ಆ್ಯಕ್ಚುಲಿ ಅದನ್ನು ಟಚ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ. Does it work? ಓಕೆ, ಐ ಕ್ಯಾನ್ ಎಕ್ಸ್ಪ್ಲೇನ್ ದ್ಯಾಟ್ ಆಲ್ಸೋ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಅತಿಥಿಯನ್ನು ನಾವು ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀವಿ, ಅಂದರೆ ಪರಿಚಯ ಮಾಡ್ತೀವಿ. ಅದರ ಜೊತೆಗೆ ಹೊಸ ಹೊಸ ವಿಷಯಗಳನ್ನು ಹೆಕ್ಕಿ ತರ್ತೀವಿ. ಇವತ್ತು ನಮ್ಮ ಮುಂದೆ ಒಬ್ಬ ಗಣ್ಯ ಅತಿಥಿ ಇದ್ದಾರೆ. ಆದರೆ ಅವರು ಮಾತನಾಡೋ ವಿಷಯ ಹಲವರನ್ನು ಗೊಂದಲಕ್ಕೆ ತಳ್ಳತ್ತೆ. ಯಾಕಂದರೆ ಜ್ಯೋತಿಷ್ಯ ಅನ್ನೋದು ಹಲವರ ಪ್ರಕಾರ ವಿಜ್ಞಾನ, ಇನ್ನು ಕೆಲವರ ಪ್ರಕಾರ ಕೇವಲ ನಂಬಿಕೆ, ಇನ್ನೂ ಹಲವರ ಪ್ರಕಾರ ಮೂಢನಂಬಿಕೆ. ಆದರೆ ಲಕ್ಷಾಂತರ ಕೋಟ್ಯಾಂತರ ಜನ ಅದೇ ಜ್ಯೋತಿಷ್ಯವನ್ನು ನಂಬುತ್ತಾರೆ. ಆ ಜ್ಯೋತಿಷ್ಯ ನಮ್ಮ ಜೀವನದಲ್ಲಾಗೋ ಏರಿಳಿತಗಳನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತೆ. ನಮ್ಮ ಜೀವನದ ಮೇಲಾಗೋ ಪ್ರಭಾವಗಳನ್ನು ತಿಳಿಸಿ ನಮಗೆ ದಾರಿದೀಪ ಆಗುತ್ತೆ ಅಂತ ಬಹಳಷ್ಟು ಜನ ನಂಬ್ತಾರೆ. ಹಾಗಾದರೆ ನಿಜವಾಗ್ಲೂ ಜ್ಯೋತಿಷ್ಯ ಅಂದರೆ ಏನು? ಜ್ಯೋತಿಷ್ಯ ಒಂದು ವಿಜ್ಞಾನವ, ಹೇಳುವ ಕಲೆಯ, ಅಥವಾ ಮೂಢನಂಬಿಕೆಯ? ಮನುಷ್ಯನ ಜೀವನದ ಮೇಲೆ ಇದರ ಪರಿಣಾಮಗಳು ಏನೇನು? ಸ್ವಲ್ಪ ಟೆಕ್ನಿಕಲಿ ಇದನ್ನು ಮಾತಾಡ್ತಾ ಹೋಗೋದಾದರೆ ಜ್ಯೋತಿಷ್ಯ ಅನ್ನುವಂತಹ ವಿಷಯ ಯಾಕಿಷ್ಟು ಕುತೂಹಲ ಮೂಡಿಸುತ್ತೆ ಅನ್ನೋ ಉತ್ಸಾಹ ಕೂಡ ನಿಮ್ಮಲ್ಲಿ ಈಗಾಗಲೇ ಬರ್ತಾ ಇರಬಹುದು. ಹಾಗಾದರೆ ಇವತ್ತಿನ ಜ್ಯೋತಿಷ್ಯ ಅನ್ನೋ ವಿಷಯದ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಬೇಸಿಕಲಿ ಇಂಜಿನಿಯರ್ ಅವರು, ಆದರೆ ಫಿನ್ಲ್ಯಾಂಡ್ನಲ್ಲಿದ್ದಾರೆ. ಜ್ಯೋತಿಷ್ಯ ಅವರಿಗೆ ಇಷ್ಟವಾದಂತಹ ಒಂದು ವ್ಯಾಪ್ತಿ. ಸ್ವತಃ ಎಂಜಿನಿಯರಿಂಗ್ನಿಂದ ಜ್ಯೋತಿಷ್ಯದ ಕಡೆಗೆ ಯಾಕೆ ಹೋದರು, ಜ್ಯೋತಿಷ್ಯದಲ್ಲಿ ಅವರು ಕಂಡುಕೊಂಡ ಸತ್ಯ ಏನು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಜ್ಯೋತಿಷಿ ಆಗಿರುವಂತಹ ಸ್ಮಿತಾ ಅಯ್ಯಂಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸ್ಮಿತಾ ಅವರೇ, ಹೇಗಿದ್ದೀರಾ? ನಮಸ್ತೆ ಭಾವನಾ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಈ ಥರ ಪರಿಚಯ ಮಾಡ್ತಾ ಇದ್ದೀರಾ, ನಾನು ಕೇಳಿಸ್ಕೊತಾ. ಇದೆಲ್ಲ ನಾನು ನಿಜ ಹೇಳಬೇಕು ಅಂದರೆ ಖಂಡಿತ ನನಗೆ ಏನು ಅಂದರೆ ಏನೂ ಬರೋದಿಲ್ಲ ಅಂತಲೇ ಹೇಳ್ತೀನಿ. ಐ ಆಮ್ ವೆರಿ ನ್ಯೂ. ಏನು ಅಂದರೆ ಏನೂ ಬರೋದಿಲ್ಲ. ಅಲ್ಪ ಸ್ವಲ್ಪ ಏನು ಗೊತ್ತಿದೆಯೋ ಅದನ್ನು ಬೇರೆಯವ್ರಿಗೆ ತಿಳಿಸ್ಕೊಡೋದು ಮಾತ್ರ ನನ್ನ ಕೆಲಸ ಅಷ್ಟೇ. ಹೌ ಸ್ವೀಟ್. ಅದು ತುಂಬಿದ ಕೊಡ ತುಳುಕಲ್ಲ ಅಂತಲ್ಲ, ಹಾಗದು. ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಈಗಷ್ಟೇ ಬೆಂಗಳೂರಿಗೆ ಬಂದೆ, ಚೆನ್ನಾಗಿ ಅನ್ನಿಸ್ತಾ ಇದೆ ನಮ್ಮೂರಿಗೆ ಬಂದು. ಎಷ್ಟು ವರ್ಷ ಆಯಿತು ಫಿನ್ಲ್ಯಾಂಡಲ್ಲಿ? 16 ವರ್ಷ ಆಯಿತು. 16 ವರ್ಷ. ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿರಲ್ಲ. 1-2 ವರ್ಷ ಬೇರೆ ದೇಶಕ್ಕೆ ಹೋದ್ರೇ ಕನ್ನಡ ಮರೆಯೋ ಕಾಲದಲ್ಲಿ. ಖಂಡಿತ ಇಲ್ಲ, ನನ್ನ ಭಾಷೆ ನಾನು ಯಾಕೆ ಬಿಟ್ಕೊಡ್ಬೇಕು, ಕನ್ನಡದಲ್ಲಿ ಮಾತಾಡಬೇಕು. ಬೇಸಿಕಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು, ಆದರೆ ಜ್ಯೋತಿಷ್ಯದ ಕಡೆ ಒಲವು ಹೆಂಗೆ? ನಾನು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರ್. ಸೊ ಬಟ್ ಕೆಲಸ ಮಾಡಿದ್ದು ಅಷ್ಟೇ 20 ವರ್ಷ ನಾನು ಸ್ಟ್ರಕ್ಚರಲ್ ಡಿಸೈನರ್ ಆಗಿ ಕೆಲಸ ಮಾಡಿದೆ. ಎಲ್ಲ ಆಯಿತು. ಆ್ಯಂಡ್ ಫ್ಯೂ ಇಯರ್ಸ್ ಮುಂಚೆ ಕೆಲವು ಇನ್ಸಿಡೆಂಟ್ಸ್, ಈಗ ಈ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಈಗ ಹಿಂಗೆ ಟಿ ವಿನಲ್ಲಿ ಯಾರೋ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ಈ ರಾಶಿಗೆ ಇಂಥದ್ದಾಗತ್ತೆ, ಆ ರಾಶಿಗೆ ಅಂಥದ್ದಾಗತ್ತೆ ಅಂತ. ನನ್ನ ನೋಡ್ಕೊಳ್ಳೋದು, ನನ್ನ ಮೇಷರಾಶಿಗೆ ಇವತ್ತು ಏನಾಗುತ್ತಪ್ಪ ಅಂತ ಅಂದ್ಬಿಟ್ಟು ನೋಡೋದು. ಸೊ ಈ ಥರ ಕ್ಯೂರಿಯಾಸಿಟಿಯಿಂದ ಶುರುವಾಗಿದ್ದು. ಯಾಕೆ ಏನು ಅಂತ ಯಾರೋ ಒಬ್ಬರನ್ನ ಕನ್ಸಲ್ಟ್ ಮಾಡಿದೆ. ಸೊ ಕನ್ಸಲ್ಟ್ ಮಾಡಿದಾಗ ಅವರು, ನಿನ್ನ ಜಾತಕದ ಪ್ರಕಾರ ನೀನು ಒಂದು ಕಲ್ಲು, ನಾನು ಯಾವ ಕಲ್ಲು ಏನು ಅಂತ ಹೇಳೋದಕ್ಕೆ ಹೋಗಲ್ಲ, ಈ ಕಲ್ಲನ್ನು ಹಾಕೋ, ನಿನಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಓಕೆ ಹೇಳಿದ್ರು. ಸೊ ನಾನು ಓಕೆ, ಅದನ್ನು ಕಲ್ಲು ಇನ್ನು ತರಿಸ್ಕೊಂಡಿದ್ದೆ ಹೊರತು ಮನೆಗೆ ಹಾಕ್ಕೊಂಡೂ ಇಲ್ಲ. ಪೀಕಲ್ಲಿ ಇದ್ದಿದ್ದು ನನ್ನ ಲೈಫು ರಾಕ್ ಬಾಟಮಿಗೆ ಹೋಯಿತು. ಇಟ್ ವಾಸ್ ಅ ಬಿಗ್ ಹಿಟ್. ಸೊ ಯಾಕೆ, ಆ ಕ್ವೆಶ್ಚನ್ ಯಾಕೆ ಅಂತ ಬಂದಾಗ ತಿಳ್ಕೊಳಕ್ಕೆ ಹೋಗಿ ಟ್ರೈ ಮಾಡಿ ಕಲ್ತ್ಕೊಂಡು, ಈ ಕೆಲವು ವಿಷಯ ನನಗೆ ಗೊತ್ತಿತ್ತು. ಯಾಕೆಂದರೆ ನಮ್ಮ ತಾತ ಸ್ವಲ್ಪ ನೋಡೋರಂತೆ, ಆ್ಯಂಡ್ ಅವರ ಅಕ್ಕನ ಹಸ್ಬೆಂಡ್ ಯಾರೋ ಕೊಳ್ಳೆಗಾಲದಲ್ಲೇನೋ ಪಂಚಾಂಗ ಬರೆಯೋರಂತೆ. ಸೊ ಏನೋ ಸ್ವಲ್ಪ ಲಿಂಕ್ ಇತ್ತು. ಪ್ಲಸ್ ನಮ್ಮಪ್ಪ ತುಂಬ ಬಿಲೀವ್ ಮಾಡ್ತಾಯಿದ್ರು, ಒಂದಷ್ಟು ಉಂಗುರಗಳೆಲ್ಲ ಹಾಕ್ಕೊಳ್ತಾಯಿದ್ರು, ಇದನ್ನು ಹಾಕೋ ಅದನ್ನು ಮಾಡು ಅಂತೆಲ್ಲ ನನಗೂ ಹೇಳ್ತಾಯಿದ್ರು. ಆಮೇಲೆ ಈ ಥರದ್ದೇನೋ ಇರಬೇಕಾದ್ರೆ ಒಂಥರ ಕ್ಯೂರಿಯಾಸಿಟಿ ಇತ್ತು. ಸೊ ನನಗೂ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದೆ, ಗೊತ್ತಿತ್ತು ಹೀಗಾಗಬಾರ್ದಲ್ಲ, ಯಾವ್ದ್ರೂ ಆಯಿತು. ಯಾಕೆ? ಸೊ ದ್ಯಾಟ್ ಯಾಕೆ ಗ್ರಾಟ್ ಮಿ ಹಿಯರ್. ಸೊ ಫ್ಯಾಮಿಲಿಯಲ್ಲಿ ಅದೊಂದು ನಂಬಿಕೆ ಇತ್ತು, ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇತ್ತು. ಓಕೆ, ನಿಮಗೆ? ನನಗೆ ಇತ್ತು, ಬಟ್ ಅದೇ ಹೇಗೆ
ಹೌ ಡಸ್ ಇಟ್ ವರ್ಕ್, ಹೌ ಅದೆಯಲ್ಲ, ಯಾಕೆ, ವೈ, ಹೌ, ಈ ಕ್ವೆಶನ್ಸಿಂದ ತಿಳ್ಕೊಳಕ್ಕೆ ಹೋಗಿ ಟ್ರೈ ಮಾಡಿ 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 ಸೊ ಇಲ್ಲಿಗೆ ಬಂದು ಕೂತಿದ್ದೀನಿ ಇವಾಗ. ಓಕೆ, ಎಚ್ ನರಸಿಂಹಯ್ಯ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಈ ಯಾಕೆ ಅಂತ ಪ್ರಶ್ನೆ ಮಾಡಿದಾಗಲೇ ಉದ್ಧಾರ ಆಗೋದು ಅಂತ. ಖಂಡಿತ. ಜ್ಯೋತಿಷ್ಯ ಅನ್ನೋದು ಬಹಳ ವಾಸ್ಟ್ ಸಬ್ಜೆಕ್ಟ್ ಮಾತಾಡ್ತಾ ಹೋದರೆ. ಆದರೆ ನಾನೀಗಾಗಲೇ ಹೇಳಿದ ಹಾಗೆ ಕೆಲವರಿಗೆ ಇದು ಮಾತನಾಡೋ ಕಲೆ ಅಂತ ಅನಿಸುತ್ತೆ. ಮಾತನಾಡಿ ಎದುರುಗಡೆ ಇರೋರನ್ನ ಮರಳು ಮಾಡಿ ಅವ್ರ ಕೈಯಲ್ಲಿ ಒಂದಷ್ಟು ಸೇವೆಗಳನ್ನು ಮಾಡಿಸ್ಕೊಳ್ಳೋದು ಅಂತ ಬಹಳಷ್ಟು ಜನ ಹೇಳ್ತಾರೆ. ಇನ್ನು ಕೆಲವರು ವಿಜ್ಞಾನ ಅಂತ ನಿಜವಾಗ್ಲೂ ನಂಬ್ತಾರೆ. ಜ್ಯೋತಿಷ್ಯ ದೇಹದ ಒಂದು ಗುರುತಿನಿಂದ ಹಿಡಿದು ನಮ್ಮ ಹೈಟಿಂದ ಹಿಡಿದು ಎಲ್ಲವನ್ನೂ ಹೇಳುತ್ತೆ ಅಂತ ಹೇಳ್ತಾರೆ. ನಮ್ಮ ಡೆತ್ ಹೇಳುತ್ತೆ ಅಂತ ಹೇಳ್ತಾರೆ, ನಮ್ಮ ಬರ್ತ್ ಹೇಳುತ್ತೆ ಅಂತ ಹೇಳ್ತಾರೆ, ನಮ್ಮ ಜೀವನದ ಇನ್ಸಿಡೆನ್ಸ್ ಹೇಳುತ್ತೆ ಅಂತ ಹೇಳ್ತಾರೆ. ಅಂದರೆ ಪರಿಪೂರ್ಣವಾಗಿ ಜ್ಯೋತಿಷ್ಯ ನಮಗೆ ನಮ್ಮ ಜೀವನ ತಿಳಿಸ್ಕೊಡುತ್ತೆ ಅಂತ ಬಹಳಷ್ಟು ಜನ ನಂಬ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇದು ಕೇವಲ ನಂಬಿಕೆ ಅಂತಾರೆ, ಕೆಲವರು ಮೂಢನಂಬಿಕೆ ಅಂತಾರೆ. ಸೊ ನಿಮ್ಮ ಪ್ರಕಾರ ಜ್ಯೋತಿಷ್ಯ ಅಂದ್ರೇನು? ಓಕೆ, ಜ್ಯೋತಿಷ್ಯ, ಜ್ಯೋತಿ ಈಶ, ನಿಮ್ಮ ಈಶ್ವರನ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂಥ ಒಂದು ಜ್ಯೋತಿ. ಇಟ್ಸ್ ಅ ಗೈಡಿಂಗ್ ಲೈಟ್. ಈಶ್ವರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಶಿವ ಅಲ್ಲ, ಇಟ್ ಈಸ್ ಯುವರ್ ಗೋಲ್. ನಿಮ್ಮ ಗೋಲ್ನ ಕಡೆಗೆ ನೀವು ಹೇಗೆ ಹೋಗಬೇಕು ಅನ್ನೋ ಒಂದು ಗೈಡ್ ಮಾಡೋದಕ್ಕೆ ದೆರ್ ಇಸ್ ಅ ಬ್ಲೂ ಪ್ರಿಂಟ್ ದಟ್ ಇಸ್ ಕಾಲ್ಡ್ ಯುವರ್ ಹಾರೋಸ್ಕೋಪ್ ಆ್ಯಂಡ್ ದಟ್ ಇಸ್ ಜ್ಯೋತಿಷ್ಯ. ಜ್ಯೋತಿಷಿಗಳಾಗಿ ನಾವು ಅಂದರೆ ಆಸ್ಟ್ರಾಲಜರ್ಸ್ ಆಗಿ ನಮ್ಮ ಕೆಲಸ ಏನಾಗಿರಬೇಕು ಅಂತಂದರೆ, ನೀನು ಬರ್ತಾ ಇದನ್ನು ನೀನು ಬ್ಲೂ ಪ್ರಿಂಟ್ ನೀನು ತೊಗೊಂಡು ಬಂದಿದ್ದೆ, ದಿಸ್ ಈಸ್ ಯುವರ್ ಪೊಟೆನ್ಷಿಯಲ್. ಇದನ್ನು ನೀನು ಯಾವ ಥರ ಯೂಸ್ ಮಾಡಿಕೊಂಡು ನಿನ್ನ ಲೈಫ್ನ ನೀನು ಎಷ್ಟರ ಮಟ್ಟಕ್ಕೆ ಚೆನ್ನಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಅಷ್ಟೇ ಹೇಳಬೇಕೆ ಹೊರತು ಅದು ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅಂದರೆ ನಿಮ್ಮ ಪ್ರಕಾರ ನಂಗೆ ಒಂದು ಉದಾಹರಣೆ ಕೊಡಿ ಇವಾಗ ಹೇಳಿದ್ದಕ್ಕೆ. ಓಕೆ, ಈಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಾನು ನಿಮ್ಮ ಕೈಗೆ ಒಂದು ಆ್ಯಪಲ್ ಸೀಡ್ ಕೊಡ್ತೀನಿ. ಓಕೆ, ಆ್ಯಪಲ್ ಸೀಡ್ ಕೊಟ್ಟು, ಭಾವನಾ ಇದು ತೊಗೊಳ್ಳಿ, ಇದು ಆ್ಯಪಲ್ ಸೀಡು, ಇದನ್ನ ನೀವು ನೆಟ್ಟಿತು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಮರ ಆಗುತ್ತೆ, ಒಂದಿಷ್ಟು ಆ್ಯಪಲ್ ಬಿಡುತ್ತೆ, ಅದು ಇಷ್ಟು ರುಚಿಯಾಗಿರುತ್ತೆ, ರೆಡ್ ಕಲರ್ ಇರುತ್ತೆ, ಅದು ಮಧ್ಯ ಎಲ್ಲೋ ಲೈನ್ಸ್ ಬರ್ಬೋದು, ಇಷ್ಟು ದಪ್ಪ ಇರುತ್ತೆ, ಇದೆಲ್ಲ ಹೇಳ್ತೀನಿ ನಾನು. ತೊಗೊಂಡು ಹೋಗಿ ನೀವು ಅದನ್ನ ನೆಡಿ ಅಂತ ಹೇಳ್ತೀನಿ. ಅಂದರೆ ಒಂದು 2-3 ಇಯರ್ಸ್ ಬಂದು ಹೇಳಿ ಹೇಗಾಯಿತು, ಹೇಗೆ ಬೆಳೀತಾ ಇದೆ ಆ್ಯಪಲ್ ಟ್ರೀ ಅಂತ. ನೀವು 2-3 ವರ್ಷ ಬಿಟ್ಟು ಬರ್ತೀರಾ, ಏನು ಸ್ಮಿತಾ ನೀವು ಹೇಳಿದ್ರಿ ಆ್ಯಪಲ್ ಟ್ರೀ 2 ಮೀಟ್ರ್ 3 ಮೀಟ್ರ್ ಬೆಳೆಯುತ್ತೆ ಅಂತ, ಏನು ಬೆಳೀಲೇ ಇಲ್ಲ, 2 ಫೀಟು ಆಗಲಿಲ್ಲ, ಅದು ಏನು ಮಾಡಿದ್ರು ಇಷ್ಟೇ ಬಂತು ಅಂತ. ಎಲ್ಲಿ ನೆಟ್ಟಿದ್ದೀರಾ ಭಾವನಾ? ಒಂದು ಪಾಟ್ ಎತ್ಕೊಂಡು ಬರ್ತೀರಾ. ಸೊ ನೀವು ಅದಕ್ಕೆ ಕೊಡಬೇಕಾಗಿರೋಂಥ ಎನ್ವೈರ್ನಮೆಂಟು, ನೀರು, ಬೆಳಕು, ಜಾಗ ಅದನ್ನು ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ್ಯಪಲ್ ಸೀಡ್ಗೆ ಆ್ಯಪಲ್ ಟ್ರೀ ಆಗೋ ಪೊಟೆನ್ಷಿಯಲ್ ಇತ್ತು, ಆದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿಲ್ಲ. ಓಕೆ, ಸೊ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ಜ್ಯೋತಿಷ್ಯದ ಮೂಲಕ ಗೊತ್ತಾಗುತ್ತೆ. ಯಾವ ರೀತಿ ಮಾಡಿದ್ರೆ ನಿಮಗೆ ಯಾವುದರಿಂದ ಬೆನಿಫಿಟ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಜ್ಯೋತಿಷ್ಯ ಅಥವಾ ಜ್ಯೋತಿಷಾಸ್ತ್ರ ಇದರಲ್ಲಿ ಫಲಜ್ಯೋತಿಷ್ಯ ಅನ್ನೋದು ಇದೆಯಾ ನಿಜವಾಗ್ಲೂ? ಫಲಜ್ಯೋತಿಷ್ಯ ಇದೆ, ಎಷ್ಟು ಥರ ವಿಂಗ್ಸ್ ಇದೆ ಅಂತಂದರೆ ಇವಾಗ್ಲಂತೂ ಜ್ಯೋತಿಷ್ಯ ಏನಿತ್ತು ಅದಾದ್ಮೇಲೆ ಕವಲು ಹೊಡೆದಿದೆ. ಹೌದು, ಮೂಲ ಜ್ಯೋತಿಷ್ಯ ಅಂತ ಹೇಳಬೇಕು ಅಂದರೆ ಪರಾಶರ ಹೋರಾಶಾಸ್ತ್ರ ಅಂತ, ದಟ್ ಇಸ್ ಲೈಕ್ ದ ಬಿಗಿನಿಂಗ್. ಸೊ ಅದಾದಮೇಲೆ ಭೃಗು ನಂದಿ ನಾಡಿ ಅಂತ ಇದೆ. ಅದಾದಮೇಲೆ ಎಷ್ಟೊಂದು ಸ್ಟ್ರೀಮ್ಸ್ ಬಂತು. ಇತ್ತೀಚೆಗಂತೂ ಕೇಳಲೇಬೇಡಿ ಎಷ್ಟೆಷ್ಟು ಬಂದಿದೆಯೋ ಅಂತ, ಅದು ಲೆಕ್ಕನೇ ಇಲ್ಲ. ಮೊಬೈಲ್ ನ್ಯೂಮರಾಲಜಿ ಅಂತೆ, ಏನು ನೇಮ್ ನ್ಯೂಮರಾಲಜಿ ಅಂತೆ, ಆಮೇಲೆ ಟ್ಯಾರೋ ಕಾರ್ಡ್ ರೀಡಿಂಗ್, ಆ್ಯಂಡ್ ಎಷ್ಟು ಐ ಮೀನ್ ನಿಮ್ಗೆ ಯಾವ್ದು ಬೇಕು, ವೀಳ್ಯದೆಲೆ ಶಾಸ್ತ್ರ, ಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಮುಖ ಸಾಮುದ್ರಿಕ ಶಾಸ್ತ್ರ, ಯಾವ್ದು ಬೇಕು ಎಲ್ಲ ಇದೆ ಇವಾಗ. ಅಲ್ಲ, ನಂಬೋದು ಯಾವುದನ್ನ ಅಂತ. ಓಕೆ, ನೀವು ಕಾನ್ಸ್ಟೆಂಟ್, ಓಕೆ ಅಲ್ವಾ? ಇದು ಯಾವುದೇ ಟೂಲ್ ಯೂಸ್ ಮಾಡಿದ್ರು ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗೊತ್ತಾಗಬೇಕು. ಓಕೆ, ಸೊ ಯಾವ ಟೂಲ್ನ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಆ ಟೂಲಿಂದ ನೀವು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಅಂದರೆ ಯಾವುದನ್ನು ನಂಬೋದು ಅಂತಲ್ಲ, ಯಾರನ್ನು ನಂಬಬೇಕು ಅನ್ನೋದು ಈ ಕ್ವೆಶ್ಚನ್ ಆಗಿರಬೇಕು. ಯಾರನ್ನು ನಂಬಬೇಕು? ಎಸ್. ಈಗ ಗಲ್ಲಿಗೆ ಒಬ್ಬೊಬ್ರು ಜ್ಯೋತಿಷಿ ಅಂತಿದ್ದಾರೆ, ಗಲ್ಲಿಗೆ ಒಂದೊಂದು ಪೋಸ್ಟರ್ಸ್ ಹಾಕ್ಕೊಂಡಿದ್ದಾರೆ. ಬಹಳಷ್ಟು ಜನ ಮೂಢನಂಬಿಕೆ ಅಥವಾ ಅಪನಂಬಿಕೆ ಅಥವಾ ಢೋಂಗಿತನ ಯಾವುದು ಬಳಸಿದ್ರು ಅದೊಂದು ರೀತಿ ನಿಜಾನೇನೋ ಅನ್ನೋ ಬರುತ್ತೆ ಮನಸ್ಸಿಗೆ. ಯಾಕೆಂದರೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಿಮ್ಮ ಜೀವನ ಬದಲಾಗಬೇಕಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ. ಇನ್ನೆಲ್ಲೋ ಒಂದು ಕಡೆ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿರ್ತಾರೆ. ಬೇಸಿಕಲಿ ಜ್ಯೋತಿಷ್ಯ ಅಂದರೆ ಏನು, ಅದನ್ನು ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಹೇಗೆ? ಹೀಗೆ ಹೋಗಿ ನನ್ನ ಜಾತಕ ಏನಿದೆ ಹೇಳಿ ನನ್ನ ಜೀವನ ಬದಲಾಯಿಸಿ ಅನ್ನೋದಾ, ಅಥವಾ ನಮ್ಮ ಜೀವನನ ಅರ್ಥ ಮಾಡ್ಕೊಳ್ಳೋದಾ? ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್? ಓಕೆ, ನಿಮ್ಮ ಜೀವನನ ಅಂದರೆ ನಿಮ್ಮ ಪೊಟೆನ್ಷಿಯಲ್ ಏನಿದೆ, ನಾವು ಏನು ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಆರ್ಟ್ ಈಸ್ ಆಸ್ಟ್ರಾಲಜಿ ಆರ್ ಜ್ಯೋತಿಷ್ಯ.
ಸೊ ಅದನ್ನು ನಿಮಗೆ ಹೇಳೋ ಅಂಥವ್ರು ಕರೆಕ್ಟಾಗಿರಬೇಕು, ಅನಲೈಸ್ ಮಾಡೋಕ್ಕೆ ಬರಬೇಕು ಅವ್ರಿಗೆ. ಸೊ ಅದನ್ನು ಅನಲೈಸ್ ಮಾಡಿ ಹೇಳು. ಇವಾಗ ಒಳ್ಳೆ ಜ್ಯೋತಿಷಿ ಯಾರಾಗ್ಬೋದು ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿರೋಂಥವ್ರು ಒಳ್ಳೆ ಜ್ಯೋತಿಷಿ ಆಗ್ಬೋದು. ಓಕೆ, ನಾಟ್ ಅದಕ್ಕೆ ದೈವಿಕ ಶಕ್ತಿ ಆಗಲಿ ಅಥವಾ ಏನೇನೋ ಬೇಡ. ಇವಾಗ ನಿಮಗೆ ಎಷ್ಟೋ ನೀವು ನೋಡ್ಬೋದು ಹಾರೋಸ್ಕೋಪ್ ಜನರೇಟ್ ಮಾಡೋದಕ್ಕೆ ಅಥವಾ ಏನಾದರೂ ಈ ಜ್ಯೋತಿಷ್ಯ ಈ ಥರದಕ್ಕೆ ಆ್ಯಪ್ ಡೆವಲಪ್ ಮಾಡ್ತಾರೆ. ಈಗ AI ಅಸ್ಟ್ರಾಲಜರ್. ಎಕ್ಸಾಕ್ಟ್ಲಿ. ಸೊ ಈಗ ಲಾಜಿಕ್ ಇಲ್ಲದೆ ಹೋದರೆ ಆ್ಯಪ್ ಡೆವಲಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇಫ್ ಯು ಕ್ಯಾನ್ ಅಗ್ರಿ ಟು ಇಟ್. ಸೊ ದೇರ್ ಇಸ್ ಲಾಜಿಕ್ ಇನ್ ಇಟ್, ದೇರ್ ಇಸ್ ಸೈನ್ಸ್ ಇನ್ ಇಟ್. ಓಕೆ ಓಕೆ, ಸೊ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಹೇಳಬೇಕು. ಈಗ ಏನಾಗುತ್ತೆ, ಬುಕ್ ನೋಡ್ತಾರೆ, ಓಕೆ ಇಂಥ ಮನೆಯಲ್ಲಿ ಇದಿದ್ರೆ ಹೀಗಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆ ಪ್ಲ್ಯಾನೆಟರಿ ಎನರ್ಜೀಸ್ ಏನು? ಇವಾಗ ನಾನು ನಿಮ್ಮನ್ನ ಕೇಳ್ಬೋದು, ನೀರು ಕೆಟ್ಟದೋ ಒಳ್ಳೇದೋ ಭಾವನಾ? ನೀರು ನೀವು ಒಬ್ಬರನ್ನ ಮುಳುಗಿಸ್ಬೋದು ಅಥವಾ ನೀರಲ್ಲಿ ಅಡುಗೆನೂ ಮಾಡ್ಬೋದು, ನೀರಿಲ್ಲದೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ನೀರನ್ನು ನಾವು ಹೇಗೆ ಬಳಸ್ಕೋತೀವಿ ಅದು ನಮಗೆ ಆಗುತ್ತೆ. ಸೊ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅಸ್ಟ್ರಾಲಜಿ ಎರಡು ಬೆಸೆದುಕೊಂಡಿದೆ. ಎಸ್, ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ವರ್ಷದ ಯುಗಾದಿ ಕ್ಯಾಲೆಂಡರ್ ನೀವು ಹಾರೋಸ್ಕೋಪ್ ನೋಡಿ, ಅದರಲ್ಲಿ ನಿಮಗೆ ಅಮಾವಾಸ್ಯೆ ಇರೋ ದಿನ, ಇವಾಗ ಒಂದೇ ಮನೆಯಲ್ಲಿ ಸೂರ್ಯ ಚಂದ್ರ ಎರಡೂ ಇದ್ದಾಗ ದಟ್ ಇಸ್ ದ ಅಮಾವಾಸ್ಯೆ ದಿನ. ಓಕೆ, ಆ್ಯಂಡ್ ಸೂರ್ಯ ಚಂದ್ರ ಎದುರು ಬದುರಿಗೆ ಕೂತ್ಕೊಂಡಾಗ, ಅಂದರೆ 7 ಮನೆ ಡಿಫ್ರೆನ್ಸಲ್ಲಿ ಕೂತ್ಕೊಂಡಾಗ ಇಟ್ ಇಸ್ ಅ ಪೂರ್ಣಿಮೆ. ಸೊ ನೀವು ಯಾವುದೇ ಯುಗಾದಿ ಹಬ್ಬ ನೀವು ತೊಗೊಂಡ್ರೆ ಅಮಾವಾಸ್ಯೆ ಬರೋದು ಮೀನ ರಾಶಿನಲ್ಲಿ ಅಮಾವಾಸ್ಯೆ ಆಗುತ್ತೆ. ಅದರ ನೆಕ್ಸ್ಟ್ ಯಾಕೆ ಅಂತ ಕೇಳಿದ್ರೆ ನೀವು ನೆಕ್ಸ್ಟ್ ಡೇ ಮೇಷರಾಶಿಯಿಂದ ದ ಸೈಕಲ್ ಬಿಗಿನ್ಸ್. ಸೊ ದಟ್ಸ್ ಆರ್ ನ್ಯೂ ಇಯರ್, ಅಮಾವಾಸ್ಯೆ. ಸೊ ಅದೇ ಇವಾಗ ಸೋಲಾರ್ ಕ್ಯಾಲೆಂಡರ್ ತಗೊಳ್ತು ಅಂತ ಹೇಳಿದ್ರೆ ಏಪ್ರಿಲ್ 14th, ಯಾಕೆಂದರೆ ಸೂರ್ಯ ಯಾವಾಗ ಮೇಷರಾಶಿಗೆ ಪ್ರವೇಶ ಆಗುತ್ತೋ ಅವಾಗಿಂದ ನ್ಯೂ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಟ್ ಇಸ್ ಜಸ್ಟ್ ಕ್ಯಾಲ್ಕುಲೇಷನ್. ಸೊ ಇವಾಗ ಮೂನ್ ಕ್ಯಾಲೆಂಡರ್ ಯಾಕೆ, ಸನ್ ಕ್ಯಾಲೆಂಡರ್ ಯಾಕೆ ಇಲ್ಲ? ಬಿಕಾಸ್ ಇಟ್ ಈಸ್ ಈಸಿಯರ್ ಟು ಗೇಜ್ ಆರ್ ಇಟ್ಸ್ ಈಸಿಯರ್ ಟು ಸಿ ವೇರ್ ಯು ಸಿ ದ ಪ್ಲಾನೆಟ್ಸ್. ರಾತ್ರಿ ಹೊತ್ತು ನಿಮಗೆ ಕಾಣಿಸುತ್ತೆ, ಸೂರ್ಯನ ಬೆಳಕಲ್ಲಿ ಬೇರೆ ಏನೂ ಕಾಣಿಸೋದಿಲ್ಲ. ಸೊ ಮೂನ್ ಕ್ಯಾಲೆಂಡರ್ ಇಸ್ ಮೋರ್ ಆಕ್ಯುರೇಟ್. ಸೊ ಮೂನ್ ಕ್ಯಾಲೆಂಡರ್ ಇಸ್ ಮೋರ್ accurate, or it's like more easy or more feasible to understand. ಓಕೆ, ಅಂಡರ್ಸ್ಟುಡ್. ಆದರೆ ಇವಾಗ ಮ್ಯಾಥಮೆಟಿಕ್ಸ್ ಚೆನ್ನಾಗಿರಬೇಕು ಅಂತ ಹೇಳಿದ್ರಿ ಅಸ್ಟ್ರಾಲಜಿಗೆ. ಇತ್ತೀಚಿನ ದಿನದಲ್ಲಿ ಆ್ಯಪ್ಗಳು ಡೆವಲಪ್ ಆಗ್ತಾ ಇದೆ, AI ಅಸ್ಟ್ರಾಲಜರ್ ಅಂತ ಒಂದಷ್ಟು ಆ್ಯಡ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಈಸ್ ಇಟ್ ಪಾಸಿಬಲ್ AI ನಮ್ಮ ಭವಿಷ್ಯ ಹೇಳೋದಕ್ಕೆ ಸಾಧ್ಯವಾ, ನಮ್ಮ ಜೀವನನ ನಮಗೆ ತಿಳಿಸೋದಕ್ಕೆ ಸಾಧ್ಯವಾ ಆ್ಯಸ್ ಅಸ್ಟ್ರಾಲಜರ್ಸ್? ಓಕೆ, ಟೆಕ್ನಿಕಲಿ ಎಸ್. ಎಸ್, ಟೆಕ್ನಿಕಲಿ ಎಸ್, ಇಟ್ಸ್ ಪಾಸಿಬಲ್. ಇವಾಗ ಏನು, ದೇರ್ ಆರ್ ಗ್ರೌಂಡ್ ರೂಲ್ಸ್. ಓಕೆ, ಇಂಥ ಮನೆಯಲ್ಲಿ ಸೂರ್ಯ ಇದ್ದರೆ ಹೀಗೀಗೆ ಆಗುತ್ತೆ, ಇಂಥ ಮನೆಯಲ್ಲಿ ಚಂದ್ರ ಇದ್ದರೆ ಹೀಗೀಗೆ ಆಗುತ್ತೆ. ಸೊ ಆ ಗ್ರೌಂಡ್ ರೂಲ್, ಸೊ ದ್ಯಾಟ್ ಇಫ್ ಯು ಫೀಡ್ ಇನ್, ಸೊ ಆ ರಿಸಲ್ಟ್ ನಿಮಗೆ ಬರುತ್ತೆ. ಸೊ ಅದು AI ಜ್ಯೋತಿಷ್ಯ. ಬಟ್ ನಿಮ್ಮ ಎನ್ವೈರ್ನಮೆಂಟ್ ಏನು, ದೇಶ ಕಾಲ ಪಾತ್ರ ಅಂತ ಬರುತ್ತಲ್ಲ. ಸೊ ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಯಾವ ಊರವರು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ನಿಮ್ಗೆ 10 ಜಾತಕ ಕೊಡ್ತೀನಿ ಭಾವನಾ, ಇದರಲ್ಲಿ ಎಷ್ಟು ಜನದ ಲವ್ ಮ್ಯಾರೇಜ್ ಆಗುತ್ತೆ ಹೇಳಿ ಅಂತೀನಿ. ನೀವು ಎಲ್ಲ ನಿಮ್ಮ ಕ್ಯಾಲ್ಕುಲೇಷನ್ ಫುಲ್ಲು ಯೂಸ್ ಮಾಡಿ ಎಲ್ಲ ಮಾಡಿ ಇದರಲ್ಲಿ 7 ಜನದ ಲವ್ ಮ್ಯಾರೇಜ್ ಆಗ್ಬೋದು, 3 ಜನದ ಅರೇಂಜ್ ಮ್ಯಾರೇಜ್ ಆಗ್ಬೋದು ಅಂತ ಹೇಳ್ತೀರಾ. ನಾನು ಹೇಳ್ತೀನಿ ಭಾವನಾ, ಇದು ಎಲ್ಲರೂ ಅಮೆರಿಕನ್ಸು ಮತ್ತು ಯುರೋಪಿಯನ್ಸ್, ಇವರು ಎಲ್ಲಿಂದ ಅರೇಂಜ್ ಮ್ಯಾರೇಜ್ ಮಾಡ್ಕೊತಾರೆ ಅಂತ ಕೇಳ್ತೀನಿ. ಓಕೆ, ಸೊ ಅಗೇನ್ ದೇಶ ಕಾಲ ಪಾತ್ರ ಅನ್ನೋದು ಅವಾಗ ಬರುತ್ತೆ, ಯಾಕೆಂದರೆ ಅಲ್ಲಿ ಇಲ್ಲವೇ ಇಲ್ಲ ಅದು. ಈಗ ಇನ್ನೊಂದು ಇದೇ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, 2ನೇ ಮನೆಯಲ್ಲಿ ರಾಹು, ಕೇತು ಅಥವಾ ಶನಿ ಇಂಥ ಏನು ಈ ಥರ ಪ್ಲಾನೆಟ್ ಇರೋರು ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾರೆ ಆ್ಯಂಡ್ ಸ್ವಲ್ಪ ಫೌಲ್ ವರ್ಡ್ಸ್ ತುಂಬ ಯೂಸ್ ಮಾಡ್ತಾರೆ ಅನ್ನೋದೊಂದಿರುತ್ತೆ. ಸೊ ಹಾಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಇದಾ? ಎಲ್ಲರ ಜಾತಕದಲ್ಲೂ 2ನೇ ಮನೆ ಇದೆಯಾ? ಇಲ್ಲ. ದಟ್ ಈಸ್ ದೇರ್ ಎಕ್ಸ್ಪ್ರೆಷನ್ ಆಫ್ ಕಂಪ್ಯಾಷನ್ ಆರ್ ಎಕ್ಸ್ಪ್ರೆಷನ್ ಆಫ್ ಲವ್. ಆ ಭಾಷೆ ಅವ್ರು ಮಾತಾಡೋದು, ಅವ್ರು ದೇ ಡೋಂಟ್ ಮೀನ್ ಇಟ್. ಸೊ ಅದಕ್ಕೆ ತಿರುಗಿ ದೇಶ ಕಾಲ ಪಾತ್ರ ಅನ್ನೋದು ಬರುತ್ತೆ. ಸೊ ಈಗ AI ಅಸ್ಟ್ರಾಲಜಿನ ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು, ಅಷ್ಟೇ ನಂಬಬೇಕು ಒಟ್ಟಿನಲ್ಲಿ ನಂಬೋದಾ ಹೇಳಿದ್ನಲ್ಲ. ಇಟ್ಸ್ ಜಸ್ಟ್ ಗ್ರೌಂಡ್ ರೂಲ್. ಇಂಥ ಮನೆಯಲ್ಲಿ ಇಂಥದ್ದಿದ್ರೆ ಇಂಥದ್ದಾಗತ್ತೆ ಅನ್ನೋದನ್ನು ಫೀಡ್ ಮಾಡಿದರೆ ಯು ಜಸ್ಟ್ ಗೆಟ್ ಇಟ್. ಒಂದು ಜನರಲೈಸ್ಡ್ ಇನ್ಫಾರ್ಮೇಷನ್ ನಿಮಗೆ. ಓಕೆ, ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಜಾತಕ ಕುಂಡಲಿ ಬದಲಾವಣೆ ಹೇಗೆ? ನನಗೆ ಇನ್ನೂ ಒಂದು ಕೌತುಕ ಅಂತ ಹೇಳಿದ್ರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ರಾಶಿಯಾಗಿರುತ್ತೆ, ಒಂದೇ ದಿನ ಒಂದೇ ಸಮಯದಲ್ಲಿ ಹುಟ್ಟಿರ್ತಾರೆ, ಆದರೆ ಅವರ ಭಾವಗಳು ಬೇರೆ ಇರುತ್ತೆ, ಅವರ ಕಂಪ್ಲೀಟ್ ಸೆಲೆಕ್ಷನ್ ಆಫ್ ಲೈಫ್ ಬೇರೆ ಇರುತ್ತೆ. ಹೌ ಇಟ್ ಇಸ್ ಪಾಸಿಬಲ್? ಅಗೇನ್ ಎನ್ವೈರ್ನಮೆಂಟ್. ಓಕೆ, ಅಗೇನ್ ಇಟ್ ಇಸ್ ಎನ್ವೈರ್ನಮೆಂಟ್. ನೀವು ಎಲ್ಲಿ ಬೆಳಿತೀರಾ, ಯಾರ ಜೊತೆನಲ್ಲಿರ್ತೀರಾ, ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ. ಇಲ್ಲ, ಫಾರ್ ಎನ್ ಎಕ್ಸಾಂಪಲ್, ಈಗ ಟ್ವಿನ್ಸ್ ಹುಟ್ಟಿರ್ತಾರೆ, ಅರ್ಧ ನಿಮಿಷದ ವ್ಯತ್ಯಾಸ ಇರಬಹುದು, 1 ನಿಮಿಷದ ವ್ಯತ್ಯಾಸ ಇರಬಹುದು, ಆದರೆ ಇಬ್ಬರು ಬೇರೆ ಬೇರೆ ಇರ್ತಾರೆ.
ಖಂಡಿತ. ಮತ್ತೆ ಜಾತಕನ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು, ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ರಾಶಿ ಒಂದೇ ಇರುತ್ತೆ, ನಕ್ಷತ್ರ ಒಂದೇ ಇರುತ್ತೆ, ತಿಥಿ ಒಂದೇ ಇರುತ್ತೆ, ಎಲ್ಲವೂ ಒಂದೇ ಇರುತ್ತೆ. ಓಕೆ, ವೆನ್ ಐ ಸೇ ಎನ್ವೈರ್ನಮೆಂಟ್, ಮನೆ ಮಾತ್ರ ಎನ್ವೈರ್ನಮೆಂಟ್ ಆಗಲ್ಲ, ಅವರ ಫ್ರೆಂಡ್ಸ್ ಎನ್ವೈರ್ನಮೆಂಟ್ ಆಗ್ತಾರೆ, ಅವರ ಹೋಗುವಂಥ ಜಾಗ, ಅವರ ಹಾಬೀಸು, ಅವ್ರ ಇಂಟ್ರೆಸ್ಟು, ಇದೆಲ್ಲದೂ ಕೂಡ ಎನ್ವೈರ್ನಮೆಂಟಲ್ಲಿ ಬರುತ್ತೆ. ಸೊ ಇನ್ಫ್ಲೂಯೆನ್ಸ್ ಎಲ್ಲಿಂದ ಬೇಕಾದರೂ ಆಗ್ಬೋದು. ಓಕೆ, ಸೊ ಜ್ಯೋತಿಷ್ಯ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್, ಆಮೇಲೆ ಜನರಲ್ಲಿರೋ ತಪ್ಪು ಕಲ್ಪನೆಗಳೇನು ಜ್ಯೋತಿಷ್ಯದ ಬಗ್ಗೆ ನಿಮ್ಮ ಪ್ರಕಾರ? ಓಕೆ, ತಪ್ಪು ಕಲ್ಪನೆ ಏನು ಅಂತಂದರೆ, ಜ್ಯೋತಿಷ್ಯದಿಂದ ಪರಿಹಾರ ಮಾಡಿ ಏನೋ ಪೂಜೆ ಮಾಡಿದ್ರೆ ಎಲ್ಲ ಫಿಕ್ಸ್ ಆಗೋಗ್ಬಿಡತ್ತೆ, ಮ್ಯಾಜಿಕಲಿ ಎಲ್ಲ ಕರೆಕ್ಟ್ ಆಗುತ್ತೆ ಅನ್ನೋದು. ದಿಸ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ಹೌದಾ? ಹಾಂ, ಸುಳ್ಳ ಅದು? ಸುಳ್ಳು. ನಾನು ಹೇಳ್ತೀನಿ ಸುಳ್ಳು, ಯಾರಾದರೂ ಏನಾದ್ರು ಹೇಳಿ, ಇಟ್ ಇಸ್ ಸುಳ್ಳು. ಹಾಗಾದರೆ ಈ ಸಾವಿರಾರು ರೂಪಾಯಿ ಕೊಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡೋದು ಮಾಡ್ಬೋದು, ಯಾಕೆಂತಂದರೆ ಅದು ಪಾಸಿಟಿವಿಟಿ ಅನ್ನೋದನ್ನ ಒಂದು ಇಂಪ್ಲೈ ಮಾಡುತ್ತೆ. ನಿಮ್ಮ ಸಮಸ್ಯೆ ಬಗೆಹರಿಸಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಇಟ್ ವಿಲ್ ಗಿವ್ ಯು ದ ಕ್ಯಾಟಲಿಸ್ಟ್, ಇಟ್ ಆಕ್ಟ್ಸ್ ಆಸ್ ಅ ಕ್ಯಾಟಲಿಸ್ಟ್ ಟು ಎನ್ಕರೇಜ್ ಯು ಟು ಮೂವ್ ಟುವರ್ಡ್ಸ್ ಯುವರ್ ಗೋಲ್. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಾನೊಂದು ಹೇಳ್ತೀನಿ ಅಂತ. ಈಗ ನಾನು ನಿಮಗೆ ಹೇಳ್ತೀನಿ, ದಿಸ್ ಇಸ್ ಅಗೇನ್ ದೇಶ ಕಾಲ ಪಾತ್ರ ಮತ್ತೆ ತಿರ್ಗಾ ಬರುತ್ತೆ. ಯಾಕೆ ಅಂತಂದರೆ ಈ ಪರಿಹಾರಗಳನ್ನ ಬರೆದಿದ್ದು ಬಹಳ ಹಿಂದೆ. ಓಕೆ, ಒಂದು ಊರಲ್ಲಿ ಒಂದು ದೇವಸ್ಥಾನ ಇರ್ತಾಯಿತ್ತು, ತುಂಬ ದೂರ ಇರ್ತಾಯಿತ್ತು, ಮೋಡ್ ಆಫ್ ಕಮ್ಯೂಟ್ ಏನಿರ್ತಾಯಿತ್ತು, ನಡ್ಕೊಂಡು ಹೋಗ್ತಾಯಿದ್ರು, ಇಲ್ಲ ಎತ್ತಿನ ಗಾಡಿ ಇರ್ಬೋದು, ವಾಟ್ ಎವರ್ ದ ಸ್ಲೋವರ್ ಪ್ರೋಸೆಸ್. ಆ್ಯಂಡ್ ಹೋಗೋದಕ್ಕೆ ಒಂದೇ ದೇವಸ್ಥಾನ ಇರ್ತಾಯಿತ್ತು. ಆ್ಯಂಡ್ ಸ್ಪೆಸಿಫಿಕಲಿ ಇವಾಗ ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅದು ಪ್ರಾಬ್ಲಿ ಆ ಊರಲ್ಲಿ ಇರ್ತಾ ಇರಲಿಲ್ಲ, ಬೇರೆ ಊರಲ್ಲಿ ಇರ್ತಾಯಿತ್ತು, ಇನ್ನೆಲ್ಲೋ ಇರ್ತಾಯಿತ್ತು, ಏನೋ ಆ ಥರ. ಸೊ ಇವಾಗ ನಾನೇನೋ ಒಂದು ಪರಿಹಾರ ನಿಮ್ಗೆ ಹೇಳಿ, ಇದು ಈ ದೇವಸ್ಥಾನಕ್ಕೆ ನೀವು ಹೋದರೆ ಇದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಸೊ ನಿಮ್ಮ ತಲೆಯಲ್ಲಿ ಯು ಹ್ಯಾವ್ ಪ್ರೋಸೆಸ್ಡ್ ಇಟ್. ಓಕೆ, ಯು ಹ್ಯಾವ್ ಪ್ರೋಸೆಸ್ಡ್ ಇಟ್. ಓಕೆ, ಈ ದೇವಸ್ಥಾನಕ್ಕೆ ನಾನು ಹೋಗಬೇಕು, ನಾನು ಹೋದರೆ ಅಲ್ಲಿ ನನಗೇನೋ ಸೊಲ್ಯೂಷನ್ ಸಿಗುತ್ತೆ, ಇದು ಪರಿಹಾರ ಆಗುತ್ತೆ ಅಂತ. ಬಟ್ ಅಲ್ಲಿಗೆ ಹೋಗೋಕ್ಕೆ ನಿಮ್ಗೊಂದು 15-20 ದಿನ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ 15-20 ದಿನದಲ್ಲಿ ಯು ಮೇ ಟಾಕ್ ಟು ಸಂಬಡಿ. ಓಕೆ, ಈಗ ಇವ್ರು ಹೇಳಿದ್ರು ನನಗೆ ಅಲ್ಲಿ ಹೋದರೆ ಸಾಲ್ವ್ ಆಗುತ್ತಂತೆ ಅಂತ. ಇಫ್ ದ್ಯಾಟ್ ಪರ್ಸನ್ ಹ್ಯಾಸ್ ಗಾನ್ ಥ್ರೂ ದ ಸೇಮ್ ಥಿಂಗ್, ಹೇ ನನಗೂ ಹೀಗೆ ಆಗಿತ್ತು, ನಾನು ಇದನ್ನು ಮಾಡಿದೆ, ಸೊ ಯು ಆಲ್ರೆಡಿ ಸ್ಟಾರ್ಟ್ ಟು ಗೆಟ್ ಸೊಲ್ಯೂಷನ್. ಸೊ ಆ್ಯಂಡ್ ದ್ಯಾಟ್ ಟೈಮ್ ಹ್ಯಾಸ್ ಪಾಸ್ಡ್. ಆ ಟೈಮ್ ಏನಿದೆ ನಿಮ್ಮದು, ಆ ಜಿಟರಿ ಮೈಂಡ್ ಸೆಟ್ ಇರುತ್ತಲ್ಲ, ದಟ್ ಟೈಮ್ ಹ್ಯಾಸ್ ಪಾಸ್ಡ್. ಯು ಹ್ಯಾವ್ ಸಮ್ ಕ್ಲಾರಿಟಿ ಆಲ್ರೆಡಿ, ಸೊ ಯು ಕ್ಯಾನ್ ಥಿಂಕ್ ಬೆಟರ್. ಆ್ಯಂಡ್ ವಿತ್ ದಟ್ ವೆನ್ ಯು ಗೋ ಟು ಅ ಟೆಂಪಲ್ಸ್ ಆರ್ ಬಿಲ್ಟ್ ವಿತ್ ಪಾಸಿಟಿವಿಟಿ, ಲಾಡ್ ಆಫ್ ಪಾಸಿಟಿವಿಟಿ. ಹಳೆ ಕಾಲದ ದೇವಸ್ಥಾನ ನೀವು ಯಾವುದೇ ಹೋದ್ರೂ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಿಮಗೆ ಒಂಥರ ಕೂತ್ಕೊಂಡ್ರೆ ಸಮಾಧಾನ ಆಗುತ್ತೆ. ಸೊ ಅಲ್ಲಿ ಹೋದಾಗ ನೀವು ದಟ್ ಕ್ಲಾರಿಟಿ ಎನ್ಹ್ಯಾನ್ಸಸ್ ಆ್ಯಂಡ್ ಯು ಅಬ್ಸಾರ್ಬ್ ದಟ್ ಪಾಸಿಟಿವಿಟಿ ಇನ್ ಅ ಮಚ್ ಬೆಟರ್ ವೇ. ನಿಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗಿ ನೀವೇ ನಿಮ್ಮ ಕೆಲಸನ ಮಾಡ್ತೀರಾ ಹೊರತು ಆ ಪೂಜೆಯಿಂದ ಅದಾಗೋದಿಲ್ಲ. ಇಟ್ ಈಸ್ ಜಸ್ಟ್ ಅ ಕ್ಯಾಟಲಿಸ್ಟ್, ಇಟ್ ವಿಲ್ ಗಿವ್ ಯು ದಿ ಏಡ್. ಸೊ ಪೂಜೆಯಿಂದ ಪರಿಹಾರ ಸಿಕ್ಕಿಬಿಡುತ್ತೆ ಅನ್ನೋದು ಸುಳ್ಳು. ನಿಮ್ಮ ಮನಸ್ಥಿತಿ ಬದಲಾಗತ್ತೆ, ಪರಿಹಾರದ ಕಡೆಗೆ ನೀವು ಯೋಚನೆ ಮಾಡ್ತೀರಾ, ಯಾವ ಸೊಲ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಚೇಂಜ್ ಆಗುತ್ತೆ ಆ ಪೂಜೆಯಿಂದ. ಮತ್ತು ಈ ಗ್ರಹಗತಿಗಳ ಪರಿಣಾಮ ಇರುತ್ತೆ, ಆಕ್ಸಿಡೆಂಟ್ಸ್ ಆಗತ್ತೆ ಅಥವಾ ಮಗದೊಂದಾಗತ್ತೆ. ನೀವು ಈ ಪೂಜೆ ಮಾಡಿಸಿದ್ರೆ ಆಕ್ಸಿಡೆಂಟ್ನ ತಡಿಬಹುದು, ಈ ಪೂಜೆ ಮಾಡಿಸಿದ್ರೆ ಲಾಸ್ನ ತಡಿಬಹುದು, ಈ ಪೂಜೆ ಮಾಡಿಸಿದ್ರೆ ಕೌಟುಂಬಿಕ ಸಂಬಂಧಗಳು ಸರಿ ಹೋಗಬಹುದು ಅಂತೆಲ್ಲ ಒಂದಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡಿಸ್ತಾರೆ. ಖಂಡಿತ ಅದನ್ನ ಹೇಳಿದ್ದು. ಸೊ ಅಗೇನ್ ಎವ್ರಿಥಿಂಗ್ ವರ್ಕ್ಸ್ ಆನ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತು ಅಂದರೆ ಎಲ್ಲದೂ ವರ್ಕ್ ಆಗುತ್ತೆ, ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾವುದೂ ವರ್ಕ್ ಆಗೋದು. ಸೊ ಇವಾಗ ಆಕ್ಸೆಪ್ಟ್ ಮಾಡ್ಕೊಂಡು ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳಿ ಪೂಜೆ ಮಾಡಿಸ್ತಾ ಇದ್ರು, ಇಫ್ ಇಟ್ ವರ್ಕ್ಸ್, ಇಟ್ ಡಸ್. ನೀವು ಹೇಳಿ, ಈಗ ಯು ಮೈಟ್ ಹ್ಯಾವ್ ಹರ್ಡ್, ಇವಾಗ ಹೊಸದಾಗಿ ಏನೋ ಸ್ವಿಚ್ ವರ್ಡ್ಸ್ ಅಂತ ಬಂದಿದೆ ಅಲ್ಲ. ಸ್ವಿಚ್ ವರ್ಡ್ಸ್, I have no idea. ಓಕೆ, ದೇರ್ ಆರ್ ಮೆನಿ ಪೀಪಲ್, ದೇ ಗಿವ್ ಯು ಸ್ವಿಚ್ ವರ್ಡ್ಸ್. ಇದನ್ನು ಈ ನಂಬರ್ಸ್ನ ಚಾಂಟ್ ಮಾಡ್ತಾ ಇದ್ರೆ ಅಥವಾ ಈ ವರ್ಡ್ಸ್ನ ಚಾಂಟ್ ಮಾಡ್ತಾ ಇದ್ರೆ ಯು ವಿಲ್ ಗೆಟ್ ಯುವರ್ ಗೋಲ್ ವೆರಿ ಕ್ವಿಕ್ಲಿ. ಜಾಬ್ ಸಿಗಬೇಕು ಅಂದರೆ ಸಿಗುತ್ತೆ ಇದು ಅಂತ. ಸೊ ವಾಟ್ ಯು ಡೂ ಇಸ್ ಯು ಆರ್ ಕಾನ್ಸ್ಟೆಂಟ್ಲಿ ದಟ್ ಈಸ್ ರಿಂಗಿಂಗ್ ಇನ್ ಯುವರ್ ಹೆಡ್. ಸೊ ಅವ್ರು ಹೇಳ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಈ ಥರ ನೀವು ಚಾಂಟ್ ಮಾಡಬೇಕು ಇದನ್ನ ಅಂತ. ಸೊ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನೀವು ಅದನ್ನು ಚಾಂಟ್ ಮಾಡಬೇಕಾದ್ರೆ ದ ಒನ್ ಥಿಂಗ್ ದಟ್ ಯು ಹ್ಯಾವ್ ಆನ್ ಯುವರ್ ಮೈಂಡ್ ಇಸ್, ಓಕೆ ಇದನ್ನ ಮಾಡಿದ್ರೆ ನಂಗೆ ಕೆಲಸ ಸಿಗುತ್ತೆ, ಸೊ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಸೊ ನೀವು ಕೆಲಸ ಸಿಗೋದಕ್ಕೆ ಏನು ಮಾಡಬೇಕು? ಓಕೆ, ಯು ವಿಲ್ ಗೋ ಚೆಕ್ ದ ಪ್ರೊಫೈಲ್ಸ್, ಯು ವಿಲ್ ಗೋ ಡೂ ವಾಟ್ ಎವರ್. ನಿಮ್ಗೆ ಏನಾದ್ರು ಎಜುಕೇಷನ್ ಬೇಕಾಗಿದ್ರೆ ಯು ವಿಲ್ ಅಪ್ಗ್ರೇಡ್ ಯುವರ್ ಸೆಲ್ಫ್. ಸೊ ವೆನ್ ಯು ಡೂ ದಟ್, ವೆನ್ ಯು ಆರ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಅಬೌಟ್ ಇಟ್, ಯು ಆರ್ ಆಕ್ಟಿವೇಟಿಂಗ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಮಲ್ಕೊಳ್ಬೇಕಾದ್ರೂ ಅದೇ ಯೋಚನೆ ಮಾಡ್ತೀರಾ, ಎದ್ದಿರಬೇಕಾದ್ರೂ ಅದೇ ಯೋಚನೆ ಮಾಡ್ತೀರಾ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಬ್ರೈನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಫೆಕ್ಟಿವ್ ಪಾರ್ಟ್ ಆಫ್ ಲೈಫ್. ಎಸ್. ಓಕೆ, ಸೊ ಮೈಂಡ್ ಒಂದು ಚೆನ್ನಾಗಿತ್ತು ಅಂದ್ರೆ ಎಲ್ಲನೂ ಗೆದ್ಕೊಳ್ಳೋಕೆ ಸಾಧ್ಯ. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಅಸ್ಟ್ರಾಲಜಿ ದೆನ್? ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಸೆಡ್. ಇವಾಗ ಯಾವ ಪ್ಲಾನೆಟ್, ಇವಾಗ ಎಲ್ಲ ಪ್ಲಾನೆಟರಿನೂ ಇವಾಗ ಒಬ್ರಿಗೆ ಈಗ ತುಂಬ ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ ಗುರುಗ್ರಹ ಅಂದರೆ ತುಂಬ ಒಳ್ಳೆಯ ಗ್ರಹ. ಓಕೆ, ಸೊ ಗುರುಗ್ರಹ ತುಂಬ ಒಳ್ಳೆಯ ಗ್ರಹ. ರಾಹು ಕೇತು ಶನಿ ರಾಕೇಶ ಅಂತ ಯಾರಾದರೂ ಇದ್ರೆ ದಯವಿಟ್ಟು ಕ್ಷಮಿಸಿ, ರಾಕೇಶದ ಹೆಸರು ರಾಹು ಕೇತು ಶನಿ. ಸೊ
ಈ ಹೆಸರಿಂದ ತುಂಬ ಜನನ ಹೆದರ್ಸ್ತಾರೆ, ಲೈಕ್ ವಾಟ್ ಎವರ್. ಟು ಬಿ ಆನೆಸ್ಟ್, ಇವಾಗ ನಿಮ್ಮ ಲೈಫಲ್ಲಿ ವೆನ್ ಐ ಸಿ ಯು ಹ್ಯಾವ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್ ಆಫ್ ರಾಹು. ಐ ಕ್ಯಾನ್ ಸೇ ದಟ್ ವೆರಿ ಕ್ಲಿಯರ್ಲಿ. ಅದಿಲ್ಲ ಅಂತಂದರೆ ನೀವು ಈ ಥರ ಕೂತ್ಕೊಂಡು ಒಂದು ಆ್ಯಂಕರ್ ಆಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಓಕೆ ಓಕೆ. ಸೊ ಅಂದರೆ ಇವಾಗ ಆ ಗ್ರಹಗತಿಗಳನ್ನ ಹೆಂಗೆ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು? ನಿಮ್ಮ ಚಾರ್ಟಿಂದ ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ವೆನ್ ಯಾಕೆ ಅನ್ನೋ ಒಂದು ವಿಷಯ ನಾನು ತಿಳ್ಕೊಳ್ಬೇಕಾದ್ರೆ ಐ ವೆಂಟ್ ಅಹೆಡ್ ಆ್ಯಂಡ್ ಲರ್ನ್ ಸಮಥಿಂಗ್ ಕಾಲ್ಡ್ ಲಾಲ್ ಕಿತಾಬ್. ದಿಸ್ ವಾಸ್ ಇದು ಸೌತ್ ಇಂಡಿಯಾನಲ್ಲಿ, ಕರ್ನಾಟಕದಲ್ಲಿ ಅಷ್ಟೊಂದು ಪಾಪ್ಯುಲಾರಿಟಿ ಬಂದಿಲ್ಲ ಇದಕ್ಕೆ. ನಾರ್ತಲ್ಲಿ ಜಾಸ್ತಿ ಇದೆ, ಬಿಕಾಸ್ ಇಟ್ ವಾಸ್ ರಿಟನ್ ದೇರ್. ಸೊ ಪಂಜಾಬ್ ರೀಜನಲ್ಲಿ ಯಾರೋ ಒಬ್ರು ರೂಪ್ಚಂದ್ ಜೋಶಿ ಅಂತ ಒಬ್ಬ ವ್ಯಕ್ತಿ ಈ ಪುಸ್ತಕನ ಬರೆದಿದ್ದು. ಇಟ್ ವಾಸ್ ರಿಟನ್ ಇನ್ ಅ ಪೋಯಟ್ರಿ ಫಾರ್ಮ್. ಏನು ವ್ಯತ್ಯಾಸ ಇದೆ ಅಂದರೆ ನಾವು ಟ್ರೆಡಿಷ್ನಲಿ ಏನು ಜ್ಯೋತಿಷ್ಯನ ಓದ್ತಾ ಬರ್ತಾ ಇದ್ದೀವೋ ಅದಕ್ಕೂ ಮತ್ತು ಲಾಲ್ ಕಿತಾಬ್ಗೂ ಏನು ವ್ಯತ್ಯಾಸ ಇದೆ? ಓಕೆ, ಲಾಲ್ ಕಿತಾಬಲ್ಲಿ ಏನು ಅಂತ ಹೇಳಿದ್ರೆ ಭಾವದ ಪ್ರಕಾರ ಅದು ವರ್ಕ್ ಆಗುತ್ತೆ. ಈಗ ಮನೆಗಳ ಪ್ರಕಾರ ಭಾವ ಅಂತ ಅಂದರೆ ಮೊದಲನೇ ಭಾವ, ಎರಡನೇ ಭಾವ ಅಂತ ಆ ರೀತಿ. ಬಟ್ ಪರಾಶರ ಹೋರಾಶಾಸ್ತ್ರ ಆಗಲಿ ಅಥವಾ ಬೇರೆ ಒಂದಾಗಲಿ ಯಾವುದೇ ನೀವು ತೊಗೊಂಡು ನಕ್ಷತ್ರ, ಆ ನಕ್ಷತ್ರ, ಈ ಮನೆ, ಇದು ಅದು ಬೇಕಾದಷ್ಟು ಇರುತ್ತೆ. ಈ ಚಾರ್ಟು ದೇರ್ ಆರ್ ಲೈಕ್ ಮೆನಿ ಚಾರ್ಟ್ಸ್, D10, D60, D12 ಆ ಥರ ಇಷ್ಟು ಚಾರ್ಟ್ಸ್ ಇರುತ್ತೆ. ಅದನ್ನೆಲ್ಲ ನೋಡಬೇಕಾಗತ್ತೆ, ಒಂದೊಂದಕ್ಕೂ ಒಂದೊಂದು ನೋಡಬೇಕು. ಬಟ್ ಲಾಲ್ ಕಿತಾಬ್ ಇಸ್ ಲೈಕ್ ಸಿಂಪ್ಲಿಫೈಡ್ ವರ್ಷನ್ ಅಂತ ಹೇಳ್ಬೋದು. ಐ ಕ್ಯಾನ್ ಸೇ ಇಟ್ಸ್ ಲೈಕ್ ಅ ಯೂಸರ್ ಮ್ಯಾನ್ಯಲ್. ಓಕೆ, ಮೇಡ್ ಫಾರ್. ಇವಾಗ ನೀವು ಯಾವುದೋ ಒಂದು ವಸ್ತು ತೊಗೊಂಡು ಬಂತು ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ದ ಯೂಸರ್ ಮ್ಯಾನ್ಯಲ್. ನೀವು ಅದನ್ನು ಓದ್ಕೊಳ್ಬೇಕಾದ್ರೂ ನೀವು ಅದನ್ನ ಫಿಕ್ಸ್ ಮಾಡ್ಬೋದು. ಬಟ್ ನೀವೇನು ಮಾಡ್ತೀರಾ, ತಕ್ಷಣ ಯೂಟ್ಯೂಬ್ ನೋಡ್ಬಿಟ್ಟು ಇದನ್ನ ಹೆಂಗೆ ಆನ್ ಮಾಡೋದು ಅಂತ ಮಾಡ್ತೀರಾ ತಾನೆ. ಸೊ ದ್ಯಾಟ್ ಯೂಟ್ಯೂಬ್ ವರ್ಷನ್ ಆಫ್ ವಿಡಿಯೋ ಐ ಕ್ಯಾನ್ ಸೇ ಇಸ್ ಲಾಲ್ ಕಿತಾಬ್. ಓಕೆ. ಎವ್ರಿ ಡೇ ವೇರ್ ಆ್ಯಂಡ್ ಟೇರಲ್ಲಿ ಜ್ಯೋತಿಷ್ಯನ ಎಷ್ಟು ನಂಬೋದು? ಅದು ಈ ದಿನ ಭವಿಷ್ಯ ಜನರ ಜೀವನನ ಇದು ಸರಿ ಮಾಡ್ತಿದ್ಯೋ ಹಾಳು ಮಾಡ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನನ್ನ ತಂದೆನು ಟಿವಿ ಮುಂದೆ ಕೂತ್ಕೊಂಡು ದಿನ ಭವಿಷ್ಯನ ನೋಡಲೇಬೇಕು. ಆ್ಯಂಡ್ ಆ ದಿನ ಭವಿಷ್ಯದಲ್ಲಿ ಹೇಳಿದ್ದನ್ನ ಅವ್ರು ನಂಬುತ್ತಾರೆ. ಅಂದರೆ ಇವತ್ತು ಹುಷಾರಿಲ್ಲ ಅಂತ ಅದರಲ್ಲಿ ಹೇಳಿದ್ರು, ಇವತ್ತೇನೋ ಹುಷಾರಿರಲ್ವಂತೆ ನನಗೆ ಅಂತ, ಲಾಸ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಲಾಸ್ ಆಗುತ್ತಂತೆ, ಇವತ್ತು ಹುಷಾರಾಗಿರಬೇಕು ಅಂತ, ಧನಲಾಭ ಆಗುತ್ತೆ ಅಂತ ಇದ್ದರೆ ಇವತ್ತು ದುಡ್ಡು ಎಲ್ಲಿಂದನೋ ಬರುತ್ತೆ. ಅಂದರೆ ಜನ ಅಷ್ಟು ಅಡಿಕ್ಟೆಡ್ ಇದ್ದಾರೆ ಜ್ಯೋತಿಷ್ಯಕ್ಕೆ. ಅಂದರೆ ಜ್ಯೋತಿಷ್ಯದ ಮೂಲ ಉದ್ದೇಶ, ಮೂಲ ಲಕ್ಷಣ ಮತ್ತು ಇವತ್ತು ಬದಲಾಗಿರೋ ರೀತಿ ಆ ಜಗಜಾಂತರ ವ್ಯತ್ಯಾಸ ಇದೆ. ನನಗೆ ಈ ದಿನ ಭವಿಷ್ಯದಲ್ಲಿ ಇತ್ತೀಚೆಗೆ ಒಬ್ರು ಯಾರೋ ಹೇಳಿದ್ದು ನಾನು ಕೇಳ್ಪಟ್ಟೆ, ದಿನ ಭವಿಷ್ಯ ಅನ್ನೋದೇ ಸುಳ್ಳು, ಅದರಲ್ಲಿ ಸತ್ಯ ಇಲ್ಲ ಅಂತ. ಈಗ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದಿನ ಬೆಳಗಾಗಿದ್ದು ನ್ಯೂಸ್ ಪೇಪರ್ ನೋಡ್ತಾರೆ, ಜ್ಯೋತಿಷ್ಯ ಪ್ರೋಗ್ರಾಮ್ ಹಾಕ್ಕೊಂಡು. ಏನು ಅರ್ಥ ಮಾಡ್ಕೋಬೇಕು? ದಿನ ಭವಿಷ್ಯ ನಿಜಾನಾ? ಓಕೆ, ದಿನ ಚೇಂಜ್ ಆಗ್ತಾ ಇರುತ್ತೆ. ಎಸ್, ಎವ್ರಿ ಡೇ ಇಸ್ ಅ ನ್ಯೂ ಡೇ. ದಿನ ಚೇಂಜ್ ಆಗ್ತಾ ಇರುತ್ತೆ. ಅದು ಡ್ರಾಸ್ಟಿಕ್ ಚೇಂಜ್ ಇರುತ್ತಾ? ನೆನ್ನೆಗೂ ಇವತ್ತಿಲ್ಲ ಅಷ್ಟೊಂದು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಇವಾಗ ಫಾಸ್ಟೆಸ್ಟ್ ಮೂವಿಂಗ್ ಐ ಕಾಂಟ್ ಸೇ ಪ್ಲಾನೆಟ್, ಗ್ರಹ ಅಂತ ಹೇಳ್ಬೋದು ಮೂನ್. ಚಂದ್ರ 2.5 ದಿನಕ್ಕೆ ಒಂದು ಸತಿ ಮೂವ್ ಆಗೋದು ಒಂದೊಂದು ಮನೆ. ಓಕೆ, ಅದೇ ನಿಮಗೆ ಶನಿ ತೊಗೊಳ್ತು ಅಂದರೆ 2.5 ವರ್ಷ ಆಗುತ್ತೆ. ಅದೇ ನಿಮಗೆ ಗುರುಗ್ರಹ ತೊಗೊಳ್ತು ಅಂದರೆ ಒಂದೊಂದು ವರ್ಷ ಆಗುತ್ತೆ. ಇಲ್ಲ ರಾಹುಕೇತು ಅಂದರೆ 1.5 ವರ್ಷ. ಮಿಕ್ಕಿದೆಲ್ಲ 28 ದಿನ ಆ್ಯಂಡ್ 40 ದಿನ ಆ್ಯಂಡ್ 35 ದಿನ ಈ ಥರದಲ್ಲಿ ಮೂವ್ ಆಗುತ್ತೆ. ಸೊ ಸ್ವಿಫ್ಟಾಗಿ ಮೂವ್ ಆಗೋ ಅಂಥದ್ದು ಮೂನ್. ಸೊ ನಿಮ್ಮ ಮನಸ್ಸು ಇಟ್ ಕೀಪ್ಸ್ ಚೇಂಜಿಂಗ್. ಸೊ ದ್ಯಾಟ್ ಈಸ್ ವೇರ್ ಈ ದಿನ ಭವಿಷ್ಯ ಅನ್ನೋದು ಅವಾಗ ಅಲ್ಲಿ ಚೇಂಜ್ ಆಗುತ್ತೆ. ಬಟ್ ನಿಮಗೆ ಅದರಿಂದ ಬೇರೆ ಏನೂ ಆಗಲ್ಲ. ಇಟ್ ಈಸ್ ಯುವರ್ ಮನಸ್ಸು. ಚಂದ್ರೋ ಮನೋಕಾರಕ ಅಂತ ಹೇಳ್ತಾರೆ. ಸೊ ಚಂದ್ರನಿಂದ ನಿಮಗೆ ಮನಸ್ಸಲ್ಲಿ ಚೇಂಜ್ ಆಗುತ್ತೆ ಅಂತ ಅಷ್ಟೇ. ಸೊ ನಿಮ್ಮ ಮೂಡ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರೆ ನಿಮ್ಮ ತಂದೆ ಇವಾಗ ಏನೋ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ ಅವ್ರ ತಲೆಯಲ್ಲಿ ಅದೇ ಕೊರಿತಾ ಇರುತ್ತೆ. ಸೊ ಹಿ ವಿಲ್ ಮ್ಯಾನಿಫೆಸ್ಟ್ ಇಟ್. ಆ್ಯಕ್ಚುಲಿ ಅನ್ನೋಯಿಂಗ್ಲಿ ಹಿ ವಿಲ್ ಮ್ಯಾನಿಫೆಸ್ಟ್ ಇಟ್. ಓಕೆ. ಜೀವನದಲ್ಲಿ ಕೆಲವೊಂದು ವಾದಗಳು ಹೇಗಿರುತ್ತವೆ ಅಂದರೆ ಜೀವನ ಪೂರ್ವ ನಿರ್ಧಾರಿತ ಅಂತ ಹೇಳ್ತಾರೆ. ಡು ಯು ಅಗ್ರಿ? ಓಕೆ, ನಿಮ್ಮ 12% ಏನಿದೆ ಅದು ಪ್ರಾರಬ್ಧ, ನಿಮ್ಮ ಕರ್ಮ, ನೀವು ಬರ್ತಾ ತಂದಿರ್ತೀರ ಅದನ್ನು. ಇನ್ನು 88% ಏನಿದೆ ಅದು ನಿಮ್ಮ ಫ್ರೀ ವಿಲ್. ಸೊ ಅದನ್ನು 88% ಇಸ್ ಯೋರ್ ಫ್ರೀ ವಿಲ್. ಸೊ ಈ ಪ್ರಾರಬ್ಧ ಇದು ಕುಂಡಲಿ ಜೊತೆಗೆ ಬರುತ್ತೆ. ಅದನ್ನ ನೋಡುವಂತ ಒಂದು ವಿಧಾನ ಇರುತ್ತೆ. ಅಲ್ಲ, ಒಂದು ಸ್ವಲ್ಪ ಕ್ಲಾರಿಟಿ ತಿಳ್ಕೊಳ್ತೀನಿ. ಅಂದರೆ ಯೂಶಲಿ ಏನು ಹೇಳ್ತಾರೆ ಅಂದರೆ ಒಂದು 80-90% ನಿಮ್ಮ ಕುಂಡಲಿ ಮೇಲೆ ನಿರ್ಧರಿತವಾಗುತ್ತೆ, ಇನ್ನು 10% ನಿಮ್ಮ ಮನೋಬಲದ ಮೇಲೆ ನಿರ್ಧರಿತವಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅದು ಉಲ್ಟಾ ಆಗಬೇಕು. ಯಾಕೆಂದರೆ ನಾನು ಹೇಳಿದೆ ನಿಮಗೆ ಪೊಟೆನ್ಷಿಯಲ್ ಇದು. ಓಕೆ, ಒಂದು ಬ್ಲೂ ಪ್ರಿಂಟ್ ಇದು. ಸೊ ಅದರಿಂದ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದು ಇಟ್ ಇಸ್ ಯೋರ್ ಫ್ರೀ ವಿಲ್. ಸೊ ಜೀವನದ 100% ತೆಗೆದುಕೊಂಡ್ರೆ 12% ಮಾತ್ರ ಪ್ರಾರಬ್ಧ ಕರ್ಮ ಅಥವಾ ನಿಮ್ದೇನು ಪೊಟೆನ್ಷಿಯಲ್ ಏನಿದೆ ಅದನ್ನ ನೀವು ಎಕ್ಸ್ಟೆಂಡ್ 100% ವರೆಗೂ ಮಾಡಬಹುದು. ಮಾಡಬಹುದು. ಅದು ಪ್ಲಸ್ ಮಾಡ್ಕೊಳ್ತಿರೋ, ನಿಮ್ಮ ಹಣೆ ಬರಹ ಮೈನಸ್ ಮಾಡ್ಕೊಳ್ತಿರೋ. ಎಕ್ಸಾಕ್ಟ್ಲಿ.
ಓಕೆ, ಸೊ ಇದನ್ನ ಉಲ್ಟಾ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಹೌದು. ಇವಾಗ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನೀವು ಸಣ್ಣ ಆಗಬೇಕು ಅಂತ. ಓಕೆ, ಹನುಮಾನ್ ಚಾಲೀಸ ಕೇಳಿದ್ರೆ ಎಷ್ಟೊಂದು ಜನ ಹೇಳ್ತಾರೆ ಹನುಮಾನ್ ಜಿ ಒಂಥರ ಬಾಡಿ ಬಿಲ್ಡಿಂಗ್. ಇವಾಗ ಎಷ್ಟೋ ಜನ ಗಂಡು ಮಕ್ಕಳು ಎಸ್ಪೆಷಲಿ ಹನುಮಾನ್ ಚಾಲೀಸ ಕೇಳ್ತಾರೆ ಆ್ಯಂಡ್ ಕೇಳಿದ್ರೆ ತುಂಬ ಒಳ್ಳೇದಾಗುತ್ತೆ, ಹನುಮಾನ್ ಥರ ಫುಲ್ ಬಾಡಿ ಬರುತ್ತೆ ಅದು ಇದು ಅಂತ. ಹಿ ಈಸ್ ನೋನ್ ಫಾರ್ ದ್ಯಾಟ್, ರೈಟ್? ಸೊ ಬಟ್ ಬರೀ ಹನುಮಾನ್ ಚಾಲೀಸ ಕೇಳಿದ್ರೆ ಆಗತ್ತಾ? ಮಾಡಬೇಕು ಅಲ್ವಾ? ಆ್ಯಂಡ್ ಆಲ್ಸೋ ಅದೇ ರೀತಿ ಇವಾಗ ನಾನು ಅಷ್ಟೇ ಸಣ್ಣ ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇರುತ್ತೆ. ಓಕೆ, ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನಾ ಆರಾಮಾಗಿ ಕೂತ್ಕೊಂಡು ಬೆಳಗ್ಗೆ 2 ಮಸಾಲೆ ದೋಸೆ, ಮಧ್ಯಾಹ್ನ ಪೂರಿ ತಿಂದು ರಾತ್ರಿ ಇಷ್ಟು ತಿಂದು ಸ್ವೀಟ್ ಎಲ್ಲ ತಿಂದು ಕೂತ್ಕೊಂಡ್ರೆ ಇಟ್ ಇಸ್ ಜಸ್ಟ್ ನಾಟ್ ಪಾಸಿಬಲ್. ಮತ್ತು ಈ ಜಾತಕದಲ್ಲಿ ರಾಜಯೋಗ ಇದೆ, ಆಮೇಲೆ ನೀವು ಅಷ್ಟು ದೊಡ್ಡವರಾಗ್ತೀರಿ, ಇಷ್ಟು ದೊಡ್ಡವರಾಗ್ತೀರಿ ಅಂತ ಹೇಳಿ ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ. ಅದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು? ಇವಾಗ ಒಬ್ಬ ವ್ಯಕ್ತಿಗೆ ರಾಜಯೋಗ ಇದೆ ಅಂತ ಒಬ್ರು ಹೇಳಿರ್ತಾರೆ, ಆತ ಮನೇಲೇ ಸುಮ್ಮನೆ ಕೂತಿರ್ತಾನೆ. ರಾಜಯೋಗ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಹೆಂಗಿಲ್ಲ ಅಂದರೂ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಐ ವಿಲ್ ಬಿ ರಿಚ್ ಅಂತ ಇದ್ರೆ. Okay, this was the question I was waiting for, I can tell you. Perfect question, thank you, you asked me. Okay, ಇವಾಗ ರಾಜಯೋಗ ನಿಮ್ಮ ಕುಂಡ್ಲಿನಲ್ಲಿ ರಾಜಯೋಗ ಇದೆ ಅಂತ ಅನ್ನೋಣ. ಓಕೆ, ಅದು ಆಕ್ಟಿವೇಟ್ ಆಗಿದೆ ಅಂತಾನು ಹೇಳೋಣ ಭಾವನಾ. ಇವಾಗ ನೀವು ಆ್ಯಂಕರ್, ನಿಮಗೆ ಲೆಟ್ಸ್ ಸೇ ಯುವರ್ ಸ್ಯಾಲರಿ ಇಸ್ ಫಿಕ್ಸ್ಡ್ ಸೋ ಮಚ್. ಓಕೆ, ನಿಮ್ಮ ರಾಜಯೋಗ ಆಕ್ಟಿವೇಟ್ ಆಗಿದೆ. ನಿಮ್ಮ ಬಾಸ್ ಬಂದು ಹೇ ಭಾವನಾ ನಿನ್ನ ರಾಜಯೋಗ ಆಕ್ಟಿವೇಟ್ ಆಗಿದೆ, ತಗೋ ಡಬಲ್ ಸ್ಯಾಲರಿ ಅಂತ ಕೊಡ್ತಾರಾ? I wish it happens, but it will not happen. So what happens is you may get a bonus. Okay. You may get a bonus in that period, or you may get some other benefit in that period. So then your Raja Yoga is active. ಒಬ್ಬ ಭಿಕ್ಷುಕನ ಲೈಫಲ್ಲಿ ಅವನ ಹಾರೋಸ್ಕೋಪಲ್ಲಿ ಕೂಡ ರಾಜಯೋಗ ಇರುತ್ತೆ. ಆ ರಾಜಯೋಗ ಯಾವಾಗ ಆಕ್ಟಿವೇಟ್ ಆಗುತ್ತೋ ಅವನಿಗೆ ಹೆಚ್ಚಿನ ಭಿಕ್ಷೆ ಸಿಗ್ಬೋದು ಅವತ್ತಿನ ದಿನ. ಸೊ ದ್ಯಾಟ್ ಇಸ್ ರಾಜಯೋಗ. ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರಾ, ಇವಾಗ ಗೌರ್ಮೆಂಟ್ ಆಫೀಸಲ್ಲಿ ನಿನ್ನ ರಾಜಯೋಗ ಆಕ್ಟಿವೇಟ್ ಆಯ್ತು, ತಗೋ ಎಕ್ಸ್ಟ್ರಾ ದುಡ್ಡು ಅಂತ ಅಂದ್ಬಿಟ್ಟು 1 ಕೋಟಿ ಯಾರು ತಂದು ಕೊಡೋದಿಲ್ಲ. ದಟ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್. ರಾಜಯೋಗ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ದಟ್ ರಾಜನ ಥರ ಬಾಳೋ ಅಂಥ ಯೋಗ. ಎಸ್, ದಟ್ ಈಸ್ ಟ್ರೂ. ಆ್ಯಂಡ್ ಇನ್ನು ಕೆಲವ್ರು ಹೇಳ್ತಾರೆ ರಾಜಯೋಗ ಅಂತ ಹೇಳಿದ್ರೆ ರಾಜನ ಥರ ಆಳೋ ಯೋಗ. ನೋ, ದಟ್ಸ್ ನಾಟ್ ಕರೆಕ್ಟ್. ಆ್ಯಕ್ಚುಲಿ ಎಷ್ಟೊಂದು ಜನ ಹೇಳ್ತಾರೆ ರಾಜಯೋಗ ಅಂತಂದರೆ ಪಾಲಿಟಿಷಿಯನ್ ಆಗ್ತಾರೆ, ಬಿಕಾಸ್ ದೇ ಹ್ಯಾವ್ ಪವರ್, ದೇ ಕ್ಯಾನ್ ಲೈಕ್ ಏನು ಹೇಳ್ತಾರೆ ಒಬ್ಬರನ್ನ ರೂಲ್ ಮಾಡುವಂಥ ಶಕ್ತಿ ಬರುತ್ತೆ. ಇದೆಲ್ಲ ಅಲ್ಲ. ರಾಜಯೋಗ ಅಂತ ಹೇಳಿದ್ರೆ ಆ ರಾಜ ಮನಸ್ಥಿತಿ ಬರುವಂಥ ಯೋಗ. ರಾಜ ಮನಸ್ಥಿತಿ ಬರುವಂಥ ಯೋಗ, ಖುಷಿಯಾಗಿರೋವಂಥ ಯೋಗ. ಓಕೆ, ಬೆಟರ್ ಲೈಫ್. ಸೊ ನಿಮ್ಮ ಬೌಂಡ್ರಿ ಏನಿದೆಯೋ ಅದರಲ್ಲಿ ನಿಮಗೆ ಡೆಫಿನೆಟ್ ಆಗಿ ಆ ರಾಜಯೋಗ ಫಲಿಸುತ್ತೆ. ಬೆಟರ್ ಲೈಫ್ ಸಿಗುತ್ತೆ, ನೆಮ್ಮದಿ ಜೀವನ ಚೆನ್ನಾಗಿ ಸಿಗುತ್ತೆ ಅಂತ. ಲೈಕ್ ಐ ಸೆಡ್, ಯು ಮೇ ಗೆಟ್ ಅ ಬೋನಸ್ ಆರ್ ಯು ಮೇ ಗೆಟ್ ಅನ್ ಎಕ್ಸ್ಟ್ರಾ ಹೈಕ್. ಇವಾಗ ಓಕೆ, ನೀವು 10% ಹೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ರಾಜಯೋಗ ಇತ್ತು ಅಂತಂದ್ರೆ 15% ಸಿಗ್ಬೋದು. ದ್ಯಾಟ್ ಇಸ್ ಯುವರ್ ರಾಜಯೋಗ. ಓಕೆ, ರಾಜಯೋಗ ವರ್ಕ್ ಆಗುತ್ತೆ. ಓಕೆ, ಈಗ ಪೂರ್ವ ನಿರ್ಧಾರಿತ ಅನ್ನೋ ಪ್ರಶ್ನೆಯಲ್ಲಿ ತಗೊಳ್ತಾ ಇದೆ. ಈಗ ಜೀವನ ಪೂರ್ವ ನಿರ್ಧಾರಿತ ಆಗಿದ್ದರೆ ಯಾಕೆಷ್ಟು ಶ್ರಮ ಹಾಕಬೇಕು ಜೀವನದಲ್ಲಿ? ಯಾಕೆಷ್ಟು ಜ್ಯೋತಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು? ಯಾಕೆಷ್ಟು ಪೂಜೆ ಪುನಸ್ಕಾರ ಮಾಡಬೇಕು? ವೆನ್ ಥಿಂಗ್ಸ್ ವಿಲ್ ಹ್ಯಾಪನ್ ಇನ್ ದ್ಯಾಟ್ ಓನ್ ವೇ, ಅದು ಏನಾಗಬೇಕು ಅಂತಿರುತ್ತೋ ಅದ್ರ ಪಾಡ್ಗೆ ಅದಾಗತ್ತೆ ಅನ್ನೋದಾದರೆ, ಇವತ್ತು ನನ್ನ ಜೀವನ ಇಲ್ಲಿದೆ, ನಾಳೆ ಹಿಂಗಿರುತ್ತೆ, ಮತ್ತೊಂದಿರುತ್ತೆ ಅಂತ ಜ್ಯೋತಿಷಿ ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ಪ್ರಯತ್ನ ಯಾಕೆ ಹಾಕಬೇಕು ಅನ್ನೋದು ಬಹಳ ಜನರ ಪ್ರಶ್ನೆ. ಓಕೆ, ಸೊ ನೀವು ಎಕ್ಸಾಮ್ಗೆ ಓದ್ದಿರಾ ಹೋದರೆ ಪಾಸ್ ಆಗ್ತೀರಾ ಅನ್ನೋದು ನನ್ನ ಕ್ವೆಶ್ಚನ್ ಅಷ್ಟೇ. ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅನ್ನೋದೊಂದಿರುತ್ತೆ. ಸೊ ನೀವು ಇಂಜಿನಿಯರಿಂಗ್ ಓದಬೇಕು ಅಂತ ಅಂದ್ಕೊಂಡಿರ್ತೀರಾ. ಸೊ ನೀವು ಓದ್ದಿರಾ ಆಯಿತು ಅಂತಂದರೆ ನಿಮ್ಮ ಕೈಲಿ ಡಿಗ್ರಿ ಸರ್ಟಿಫಿಕೇಟ್, ನಿನ್ನ ಜಾತಕದಲ್ಲಿ ಇದೆ, ನೀನು ಇಂಜಿನಿಯರ್ ಆಗ್ತೀಯ ಅಂತ ತೊಗೊಂಡ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ ಯಾರು ಕೊಡೋದಿಲ್ಲ ನಿಮಗೆ. ಸೊ ದಟ್ಸ್ ಮೈ ಆನ್ಸರ್ ಟು ಇಟ್. ಸೊ ಹಂಗಿದ್ದೊಂದು ಭ್ರಮೆಯಲ್ಲಿ ಯಾರು ಇರಬಾರ್ದು. ಇವಾಗ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಜ್ಯೋತಿಷಿ ಹೇಳಿದ್ದಾರೆ, ನಾನು ಏನೂ ಕೆಲಸ ಮಾಡೋದಿಲ್ಲ, ಆರಾಮಾಗಿರ್ತೀನಿ ಅಂದರೆ ಅದು ಒಂದು ಫೂಲಿಶ್ನೆಸ್. ಓಕೆ, ಸೊ ಸ್ಮಿತಾ ಅವ್ರು ಹೇಳೋ ಪ್ರಕಾರ ನಿಮಗೆ ಒಂದು ಅವಕಾಶ ಇರುತ್ತೆ, ಅದನ್ನು ಸದ್ಬಳಕೆ ಮಾಡ್ಕೊಂಡ್ರಿ ಅಂದರೆ ಅದರ ಫಲಗಳು ಚೆನ್ನಾಗಿರುತ್ತೆ, ದುರ್ಬಳಕೆ ಮಾಡ್ಕೊಂಡ್ರಿ ಅಂದರೆ ಅದರ ಫಲಗಳು ಕೆಟ್ಟದಾಗೆ ಇರುತ್ತೆ ಅಂತ. ಜ್ಯೋತಿಷ್ಯದಿಂದ ಏನೇನಂತ ತಿಳ್ಕೊಳ್ಬಹುದು ಸ್ಮಿತಾ ಅವರೇ? ಯಾವ ವಿಷಯಗಳನ್ನು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಬಹುದು? ಒಬ್ಬ ವ್ಯಕ್ತಿಯ ಬಗ್ಗೆ ಖಂಡಿತ ಬೇಕಾದಷ್ಟು ವಿಷಯ ಅಂತ ತಿಳ್ಕೊಬೋದು. ಆ್ಯಂಡ್ ಇದೊಂದು ಫನ್ನಿ ಇನ್ಸಿಡೆಂಟ್ ಆಗಿದೆ, ನಾನು ಹೇಳಬೇಕಿದ್ನ ನಿಮಗೆ. ಯಾವ ಆ್ಯಪ್ ಅಂತ ನಾನು ಹೇಳಲ್ಲ, ಒಂದು ಯಾವುದೋ ಆ್ಯಪಲ್ಲಿದ್ದೆ. ಈಗ ತುಂಬ ಜನ ಏನೇನೋ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಸೊ ಕೆಲವ್ರು ಬರ್ತಾರೆ, ನಮ್ಮನೆ ನಾಯಿ ಯಾವಾಗ ಪ್ರೆಗ್ನೆಂಟ್ ಆಗುತ್ತೆ, ಯಾವಾಗ ಮರಿ ಹಾಕತ್ತೆ ಅಂತ ಕೂಡ ಕೇಳ್ತಾರೆ. ಸೊ ಇನ್ಯಾರೋ ಬರ್ತಾರೆ, ನಮ್ಮನೆ ಬೆಕ್ಕಿನ ಜಾತಕ ನೋಡಿ ಹೇಳ್ತೀರಾ ಅಂತ ಕೂಡ ಕೇಳ್ತಾರೆ. ಸೊ ಇದನ್ನು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ವ್ಯಕ್ತಿಯ ಒಂದು ಏನಿದೆ ಲೈಫ್ ಸ್ಟೈಲ್ ಆಗಲಿ ಅಥವಾ ವ್ಯಕ್ತಿಯ ಲೈಫ್ ಹೇಗಿರ್ಬೋದು, ಅದನ್ನು ಹೇಗೆ ಬೆಟರ್ ಮಾಡ್ಕೊಳ್ಬೋದು ಅನ್ನೋದನ್ನು ಖಂಡಿತ ತಿಳ್ಕೊಳ್ಬೋದು.
ಅಂದರೆ ಈ ಜ್ಯೋತಿಷ್ಯದಲ್ಲಿ ವ್ಯಕ್ತಿಯ ಹೈಟ್ ಇದನ್ನು ನನಗೆ ಯಾರೋ ಹೇಳಿದ್ದಾರೆ, ಅದನ್ನೇ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಸ್ ಇಟ್ ಪಾಸಿಬಲ್ ಆ ವ್ಯಕ್ತಿಯನ್ನು ನೋಡದೆ ಆ ವ್ಯಕ್ತಿಯ ಎತ್ತರ, ಆ ವ್ಯಕ್ತಿಯ ಗಾತ್ರ, ಬಣ್ಣ, ಆ ವ್ಯಕ್ತಿಯ ಜೀವನ ಇದನ್ನು ಹೇಳ್ಬೋದಾ? ಎಸ್, ಹೇಳ್ಬೋದು. ಆ್ಯಂಡ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಓಕೆ ಓಕೆ, ಇವಾಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಈ ಮಕರ ಲಗ್ನ ಅಥವಾ ಕುಂಭ ಲಗ್ನದಲ್ಲಿರೋರು ಸ್ವಲ್ಪ ಕಪ್ಪು ಬಣ್ಣ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಆಫ್ರಿಕಾ ಆಗಲಿ ಆ ಥರ ದೇಶದಲ್ಲಿ ಹುಟ್ಟಿರೋರು ಎಲ್ಲರೂ ಮಕರ ಕುಂಭ ಲಗ್ನನ? ಸೊ ಆ ರೀತಿ ಯು ಕೆನಾಟ್ ಡಿಸೈಡ್. ತಿರ್ಗಾ ಹಾಗೆ ದೇಶ, ಕಾಲ, ಪಾತ್ರ ಅನ್ನೋದು ಯಾವಾಗ್ಲೂ ಅದನ್ನು ನಾವು ನೋಡ್ಕೋಬೇಕು. ಇವ್ರು ಎಲ್ಲಿನವರು ಆದ್ರ ತಕ್ಕನಾಗಿ. ಇವಾಗ ಆಬ್ವಿಯಸ್ಲಿ ಇವಾಗ ನಿಮ್ಮ DNA ಇಂಡಿಯನ್ಸ್ ಯಾರೂ ಸಡನ್ನಾಗಿ 6 ಅಡಿ, ಇಟ್ ಇಸ್ ನಾಟ್ ಕಾಮನ್. ಇದ್ದಾರೆ 6 ಅಡಿ ಇರೋರು ಇದ್ದಾರೆ, ಆದರೆ ಇಟ್ ಇಸ್ ನಾಟ್ ವೆರಿ ಕಾಮನ್. ಉದ್ದ ಇದ್ದಾರೆ ಅಂತ ಹೇಳಿದ್ರೆ ಲೈಕ್ ಮೇ ಬಿ 5'10", 5'11" ಇದ್ದಾರೆ ಅನ್ಸುತ್ತೆ. ಸೊ ದಟ್ ಶುಡ್ ಬಿ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹಾರೋಸ್ಕೋಪ್. ಹಾಗೆ ಗ್ರಹಗತಿಗಳು ಮತ್ತು ಪರಿಸರ ಮತ್ತು ರಾಜಕಾರಣ ಇವನ್ನ ಹೆಂಗೆ ಕನೆಕ್ಟ್ ಮಾಡ್ತೀರಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೇಪಾಳದಲ್ಲಿ ಇವತ್ತು ಆಗ್ತಿರೋದನ್ನು ನೀವು ನೋಡ್ತಾ ಇದ್ದೀರಾ. ಹಲವಾರು ಜ್ಯೋತಿಷಿಗಳು ಗ್ರಹಗತಿಗಳ ಪರಿಚಲನೆಯಿಂದ ಇಂಥದ್ದೆಲ್ಲ ಘಟನೆಗಳನ್ನು ಕಂಡುಹಿಡಿಯಬಹುದು ಅಥವಾ ಇಂತಹ ಭವಿಷ್ಯಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾರೆ. ಹೌ ಇಟ್ ಇಸ್ ಪಾಸಿಬಲ್? ಹೆಂಗೆ ಸಾಧ್ಯ ಅದು? ಓಕೆ, ಆ್ಯಕ್ಚುಲಿ ಆನೆಸ್ಟ್ಲಿ ಐ ಡೋಂಟ್ ವಾಂಟ್ ಟು ಆನ್ಸರ್ ದಿಸ್, ಬಟ್ ನೀವು ಕಟ್ ಮಾಡ್ತೀರಾ ಏನು ಮಾಡ್ತೀರಾ ನೋಡ್ಕೊಳ್ಳಿ. ಇದು ಒಂದು ದೇಶಕ್ಕಾಗಲಿ ಅಥವಾ ಒಂದು ಏನು ಹೇಳ್ತಾರೆ, ಒಂದು ಟೀಮ್ಗೆ, ಒಂದು ಪಾರ್ಟಿಗೆ ಒಂದು ಕುಂಡ್ಲಿ ಹಾಕ್ಬಿಟ್ಟು ನೋಡೋದು, ಇಟ್ ಈಸ್ ವೆರಿ 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 ರಾಂಗ್. ಓಕೆ ಓಕೆ, ಯಾಕೆ ಅಂತ ಹೇಳಿದ್ರೆ, ಒಂದು ಪಾರ್ಟಿ ಅಂತ ತೊಗೊಂಡ್ರೆ ಅದರಲ್ಲಿ ಅಷ್ಟು ಜನ ಇರ್ತಾರೆ, ಅಷ್ಟು ಜನದ ಜಾತಕನೂ ನೋಡಬೇಕಾಗತ್ತೆ, ಯಾರಿಂದ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಒಂದು ಇವಾಗ 1947 15th August ಇಂಡಿಯಾ ಅಂತ, ಇಂಡಿಯಾ ಕುಂಡಲಿ ಹಾಕ್ಬಿಡ್ತಾರೆ ಇಂಡಿಯಾಗೆ ಅಂತ. ಸೇಮ್ ಟೈಮ್ ಪಾಕಿಸ್ತಾನದ ಕುಂಡ್ಲಿನೂ ಬರುತ್ತಲ್ವ. ಎರಡೂ ಒಂದೇ ಥರ ಇದೆಯಾ? ಇಲ್ಲ ಅಲ್ವಾ? ಸೊ ಆ ಥರ ಮಾಡಬಾರ್ದು, ಬಟ್ ಮಾಡ್ತಾರೆ. ನನಗೆ ಐ ಆಮ್ ನಾಟ್ ಅಟ್ ಆಲ್ ಕಂಫರ್ಟಬಲ್ ವಿತ್ ಈ ಥರ ಒಂದು ಜ್ಯೋತಿಷ್ಯನ ಮಾಡೋದು. ಖಂಡಿತ ಮಾಡಬಾರ್ದು. ಸೊ ಯಾವುದೇ ಪಕ್ಷಕ್ಕಾಗಲಿ, ದೇಶಕ್ಕಾಗಲಿ, ರಾಜ್ಯಕ್ಕಾಗಲಿ ಅದನ್ನು ಹೋಲಿ. ಈವನ್ ಕ್ರಿಕೆಟ್ ಟೀಮ್ಗಳಿಗೆ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲತ್ತಾ ಇಲ್ವಾ, ಈ ಪ್ಲೇಯರ್ ಇವತ್ತು ಚೆನ್ನಾಗಿ ಆಡ್ತಾರೋ ಇಲ್ವೋ, ಅವ್ರ ಪೊಟೆನ್ಷಿಯಲ್ ಇದೆಯೋ ಇಲ್ವೋ, ಅದನ್ನು ನೋಡ್ಬೋದು. ಇವತ್ತು ಇವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಇವ್ರ ಪೊಟೆನ್ಷಿಯಲ್ ಇವತ್ತು ಚೆನ್ನಾಗಿದೆಯೋ ಇಲ್ವೋ, ದಟ್ ಇಸ್ ಫೈನ್. ಬಟ್ ಇವರಿಂದ ಕಪ್ ಗೆದ್ಬಿಡ್ತಾರ? ಇಲ್ಲ, ನೋಡೋಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ಈ ಗ್ರಹಗಳ ಚಲನೆಯಿಂದ ದೇಶಗಳ ಮೇಲೆ, ರಾಜ್ಯಗಳ ಮೇಲೆ ಪ್ರಭಾವಗಳು ತಿಳಿಸೋದಕ್ಕಾಗೋದಿಲ್ಲ. ತಿಳಿಸೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ದೆರ್ ಇಸ್ ನೋ ಅಬ್ಸಲ್ಯೂಟ್ ರೈಟ್, ದೆರ್ ಇಸ್ ನೋ ಅಬ್ಸಲ್ಯೂಟ್ ರಾಂಗ್. ಅಗೇನ್ ಇಟ್ಸ್ ಆಲ್ವೇಸ್ ರಿಲೇಟಿವ್. ನನ್ನ ಪ್ರಕಾರ ಯಾವ್ದು ತಪ್ಪು ಯಾವುದು ಸರಿನೋ, ನಿಮ್ಮ ಪ್ರಕಾರ ಅದು ತಪ್ಪು ಸರಿ ಬೇರೆ ಇರ್ಬೋದು. ಓಕೆ, ಈ ಪ್ರಾಕೃತಿಕ ವಿಕೋಪಗಳನ್ನು ಮತ್ತೆ ಜ್ಯೋತಿಷ್ಯನ ಹೆಂಗೆ ನೋಡ್ತೀರಿ? ಯಾಕೆಂದರೆ ಹಲವಾರು ಸ್ವಾಮೀಜಿಗಳು ಆಗಿಂದಾಗೆ ಭವಿಷ್ಯ ನುಡಿತಾ ಇರ್ತಾರೆ. ಈ ವರ್ಷ ಪ್ರವಾಹ ಜಾಸ್ತಿ ಇರುತ್ತೆ ಅಂತ, ಈ ವರ್ಷ ಮಳೆ ಬೆಳೆ ಜಾಸ್ತಿ ಇರುತ್ತೆ, ಅಥವಾ ಬೆಳೆ ಹಾನಿ ಆಗತ್ತೆ, ಬರ ಬರುತ್ತೆ ಅಂತ ಹೇಳ್ತಾರೆ, ಇನ್ನೆಲ್ಲೋ ಫ್ಲೈಟ್ ಕ್ರ್ಯಾಶ್ ಆಗಬಹುದು ಅಂತ ಹೇಳ್ತಾರೆ. ಅದನ್ನು ಹೆಂಗೆ ನೋಡ್ತೀರಿ? ಓಕೆ, ಇವಾಗ ಆ್ಯಕ್ಚುಲಿ ಪ್ಲಾನೆಟರಿ ಪೊಸಿಷನ್ಸ್ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಈಗ ಟ್ರಂಪ್ ಅವ್ರದ್ದು US ಇಂದ ಎಷ್ಟೊಂದು ಇವಾಗ ಅವ್ರ ಜಾತಕನ ತುಂಬ ಜನ ನೋಡಿ ಅನಲೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೀವು ಹೇಳಿದ್ರೆ ನೇಪಾಳದ ಅವ್ರದ್ದು ಕೆಲವ್ರು ಜನ ಅದ್ರದ್ದು ನೋಡ್ತಾ ಇದ್ದಾರೆ, ಅನಲೈಸ್ ಮಾಡ್ತಾ ಇದ್ದಾರೆ. ಇಟ್ ಮ್ಯಾಟರ್ಸ್ ಅಗೇನ್. ತಿರ್ಗಾ ಯಾವ ದೇಶ, ಯಾವ ಇದು ಎಲ್ಲಿ ಬೇಕಾದರೂ ಆಗ್ಬೋದು. ಇವಾಗ ಜನರಲ್ ಆಗಿ ಹೇಳಬೇಕು ಅಂತಂದರೆ, ಇಂಥ ಕಾಂಬಿನೇಷನ್ ಇದ್ದರೆ ಹೀಗಾಗತ್ತೆ ಅಂತ, ಅದು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದಲ್ವ. ಓಕೆ, ಈ ಜ್ಯೋತಿಷ್ಯ ಅಥವಾ ಕುಂಡಲಿ ಅಂತ ತಗೊಂಡು ಹೋಗಿ ಯಾರನ್ನಾದರೂ ಕೇಳುವಾಗ ಪಿತೃದೋಷಗಳು ಅಂತ ಹೇಳ್ತಾರೆ. ನಿಮ್ಮನ್ನು ಕಾಡ್ತಾ ಇರೋದೇ ಪಿತೃದೋಷ ಅಂತ. ಆಲ್ಮೋಸ್ಟ್ ಎಲ್ಲರೂ ನಾನು ನೋಡಿದ ಹಾಗೆ ಯಾರು ತಗೊಂಡು ಹೋಗಿ ಕೇಳಿದ್ರು ಕೂಡ ಪಿತೃದೋಷ ಅಥವಾ ನಿಮ್ಮ ಹಿರಿಯರು ಮಾಡಿದ ದೋಷ ನಿಮಗಂಟಿದೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ? ಆಮೇಲೆ ಪಿತೃದೋಷ ಅನ್ನೋದು ಇದೆಯಾ? ಪಿತೃದೋಷ ಟು ಅನ್ ಎಕ್ಸ್ಟೆಂಟ್ ಈಸ್ ದೇರ್, ಇದೆ. ಓಕೆ, ಆದರೆ ಅದರ ಆಚರಣೆ ಏನು ಮಾಡ್ಕೊಂಡಿದ್ದಾರಲ್ಲ ಇವಾಗ, ಅದು ಖಂಡಿತ ಇಲ್ಲ. ಇವಾಗ ಪಿತೃದೋಷ ಅದು ನಾವು ಪೂಜೆ ಮಾಡಿ ನಿವಾರಣೆ ಮಾಡ್ತೀವಿ. ನೀವು ಅಲ್ಲೆಲ್ಲೋ ಕೂತಿರ್ತೀರಾ, ನೀವು ಅಮೆರಿಕನಲ್ಲಿ ಇದ್ದೀರಾ, ನಿಮ್ಮ ಪರವಾಗಿ ಇಲ್ಲಿ ಯಾರೋ ಪೂಜೆ ಮಾಡ್ತಾರೆ, ಅದು ವರ್ಕ್ ಆಗಲ್ಲ. ನೀವೇ ಬರಬೇಕು, ನೀವೇ ಮಾಡಬೇಕು, ನಿಮ್ಮ ಕೈಯಾರ ನೀವೇ ಮಾಡಬೇಕು. ಬೇರೆ ಯಾರೋ ಮಾಡಿದ್ರೆ ಅದು ಆಗಲ್ಲ. ಪಿತೃದೋಷ ಯಾಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಮುಂದಿನ ಜನರೇಷನ್ಸ್ಗೆ? ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ಅಥವಾ ಸ್ಟೋರಿ ಬಿಹೈಂಡ್ ಇಟ್? ದೆರ್ ಇಸ್ ಅ ಸ್ಟೋರಿ ಆ್ಯಕ್ಚುಲಿ. ಐ ಆಮ್ ನಾಟ್ ಶ್ಯೂರ್ ಹೌ ಸೈಂಟಿಫಿಕ್ ದಿಸ್ ಪರ್ಟಿಕ್ಯುಲರ್ ಸ್ಟೋರೀಸ್, ಬಟ್ ದೆರ್ ಇಸ್ ಅ ಸ್ಟೋರಿ. ಈ ಪಿತೃಪಕ್ಷ ಈ ಇದನ್ನು ಮಾಡೋದು ಹೆಂಗೆ ಅಂತ ಹೇಳಿದ್ರೆ,
ನಾವು ಅಥವಾ ನಮ್ಮ ಆ್ಯನ್ಸಿಸ್ಟರ್ಸಲ್ಲಿ ಯಾರು ಇವಾಗ ದೇವಸ್ಥಾನನ ಒಡೆದು ಹಾಕಿರ್ಬೋದು ಅಥವಾ ಇನ್ನೇನೋ ಮಾಡಿರ್ಬೋದು, ಫ್ಯಾಮಿಲಿ ಪುರೋಹಿತರನ್ನ ಚೇಂಜ್ ಮಾಡಿರ್ಬೋದು, ಅಥವಾ ಅವ್ರಿಗೇನಾದರೂ ಟ್ರಬಲ್ ಮಾಡಿರ್ಬೋದು, ಸ್ತ್ರೀ ದೋಷ, ನಾಗರದೋಷ, ಭ್ರೂಣ ಹತ್ಯೆ, ನಾಗರನ ಕೊಲೆ ಮಾಡಿರ್ಬೋದು, ಈ ಥರದ್ದು. ಸೊ ಆ ಸೋಲ್ ಏನಿದೆ, ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಅದರದನ್ನು ಆ ಸೋಲ್ ಪರ್ಪಸ್ನ ಅದು ಸರ್ವ್ ಮಾಡಿರೋದಿಲ್ಲ. ಆ್ಯಂಡ್ ಈ ಥರ ಏನೇನೋ ಕೆಲಸ ಮಾಡಿ ಇಟ್ ಕ್ಯಾರೀಸ್ ಫಾರ್ವರ್ಡ್. ಸೊ ದೇ ಹ್ಯಾವ್ ನಾಟ್ ಸರ್ವ್ಡ್ ಆರ್ ಸಫರ್ಡ್ ಇನಫ್ ಫಾರ್ ದೇರ್ ಕರ್ಮ ಇನ್ ದಟ್ ಲೈಫ್. ಸೊ ಇಟ್ ಕ್ಯಾರೀಸ್ ಫಾರ್ವರ್ಡ್. ಆ್ಯಂಡ್ ಆ 12% ಆ ಪ್ರಾರಬ್ಧ ಅಂತ ಏನು ಹೇಳಿದ್ನಲ್ಲ, ದಟ್ 12% ಕಮ್ಸ್ ಫ್ರಮ್ ಹಿಯರ್. ಸೊ ಪಿತೃದೋಷ ಅನ್ನೋದಿರುತ್ತೆ, ಬಟ್ ಅದು ಎಲ್ಲರಿಗೂ ಇರೋದಿಲ್ಲ, ಎಲ್ಲದೂ ಇರೋದಿಲ್ಲ. ಇವಾಗ ಆ್ಯಕ್ಚುಲಿ ನೀವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಎವ್ರಿಬಡಿ ಶುಡ್ ಹ್ಯಾವ್ ಪಿತೃದೋಷ. ಆ್ಯಂಡ್ ಪಿತೃ, ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಸೇ, ಇವಾಗ ಇಟ್ಸ್ ಆಲ್ಸೋ ಬಿಲೀವ್ಡ್ ಒಂದು ಸೋಲು ನಮ್ಮ ಲೀನಿಯೇಜಲ್ಲೇ ನಾವು ಮತ್ತೆ ಹುಟ್ತೀವಿ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ತಾತ ಹೀಗೆ ಮಾತಾಡ್ತಾ ಇದ್ರು, ನೀನು ಅದೇ ಥರ ಮಾತಾಡ್ತೀಯ, ನಿಮ್ಮ ತಾತ ಹೀಗೆ ಮಾತಾಡೋರು, ಅವ್ರು ಇರಲಿಲ್ಲ ಬಟ್ ಅವ್ರು ಹುಟ್ಟಿದ ಬದ್ದಿ ನಾನೇ ನೀವು ಹುಟ್ಟಿದ್ಯಾ, ಹೀಗೆ ಇದೆಯಾ, ನಿಮ್ಮ ಮುತ್ತಜ್ಜಿ ಹೀಗೆ ಮಾತಾಡೋರು, ಆಲ್ ದ್ಯಾಟ್ ಕಮ್ಸ್ ಇನ್. ಸೊ ಆರ್ ಯು ಯೋರ್ ಓನ್ ಆನ್ಸಿಸ್ಟರ್ಸ್? ಓಕೆ, ಒಂದು ಸೋಲು ಅದೇ ಫ್ಯಾಮಿಲಿನಲ್ಲೇ ಹುಟ್ಟಬೇಕು ಅಂತಂದ್ರೆ ಯು ಮೇ ಬಿ ಯುವರ್ ಓನ್ ಆನ್ಸಿಸ್ಟರ್. ಹೌದಾ? ಅದೇ ಫ್ಯಾಮಿಲಿಯಲ್ಲಿ ಹುಟ್ಟ, ಯೂಶಲಿ ಇಟ್ಸ್ ದ ಸೇಮ್ ಲೀನಿಯೇಜ್. ಹೌದಾ? ಓಕೆ, ಅಂದರೆ ಒಂದು ಸೋಲು ದೇಹ ಬಿಡಿತು ಅಂತ ಹೇಳಿದ್ರೆ ಅದೇ ಕುಟುಂಬದಲ್ಲೇ ಹುಟ್ಟುತ್ತಾ? ಎಸ್, ಇಟ್ ಇಸ್ ಸಪೋಸ್ ಟು ಬಿ ಸೋ. ಓಕೆ, ಆ ಲೀನಿಯೇಜಲ್ಲೇ ಹಾಗೆ ಬರಬೇಕು ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಅಷ್ಟೊಂದು ಏನು ಹೇಳ್ತಾರೆ, ರಿಸರ್ಚ್ ಆಗಲಿ ಜ್ಞಾನ ಆಗಲಿ, ಸೈಂಟಿಫಿಕಲಿ ಐ ಹ್ಯಾವ್ ನಾಟ್ ಗಾನ್ ಥ್ರೂ ದಿಸ್. ಬಟ್ ನಾನೇನು ಮಾಡಿರೋದು ಅಂದರೆ, ಈ ರಿಚುವಲ್ಸ್ ಮಾಡ್ತಾರಲ್ವಾ, ಈ ಪಿತೃಪಕ್ಷದಲ್ಲಿ ಏನು ರಿಚುವಲ್ ಮಾಡ್ತಾರೆ ಅದನ್ನು ಖಂಡಿತ ನಾನು ರಿಸರ್ಚ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಇದು ಅನ್ನೋದನ್ನು ನಾನು ನೋಡ್ತಾ ಇರ್ತೀನಿ ಅಷ್ಟೇ. ಅಂದರೆ ಈ ಪಿತೃಪಕ್ಷ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ಪಿತೃಪಕ್ಷ ಮಾಡಲೇಬೇಕು ಒಂದು ಕುಟುಂಬದಲ್ಲಿ ಎಲ್ಲರೂ ಅಂತ ಹೇಳ್ತಾರೆ. ಅಂದರೆ ಪಿತೃಪಕ್ಷದ ಪೂಜೆ ಏನಿರುತ್ತೆ, ಹಿರಿಯರ ಪೂಜೆ ಏನಿರುತ್ತೆ, ಅದನ್ನು ಮಾಡಲೇಬೇಕು, ಮಾಡದೇ ಇದ್ರೆ ದೋಷ ಅಂತಲೂ ಹೇಳ್ತಾರೆ. ಹೌ ಇಂಪಾರ್ಟೆಂಟ್? ಈ ಪಿತೃಪಕ್ಷದಲ್ಲಿ ಏನು ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡಿದರೆ ಕಾಗೆಗಳಿಗೆ ಅನ್ನ ಮತ್ತು ಎಳ್ಳು ಆ್ಯಂಡ್ ತುಪ್ಪ ಕಲಸಿ ಇಡ್ತಾರೆ ಅದನ್ನ. ಆ್ಯಂಡ್ ಇಫ್ ಯು ಆಲ್ಸೋ ಸಿ ನಾರ್ತ್ ಇಂಡಿಯಾನಲ್ಲಿ ಪನ್ನೀರು ಆ ಥರದನ್ನ ಪ್ರೋಟೀನ್ ಆರ್ ಕ್ಯಾಲ್ಶಿಯಂ ರಿಚ್ ಫುಡ್. ಇಟ್ ಡಿಪೆಂಡ್ಸ್, ಅಂದರೆ ಆಯಾ ವಲಯಗಳಿಗೆ ವ್ಯತ್ಯಾಸ. ಸೊ ಬೇಸಿಕಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಏನು ಹೇಳ್ತಾರೆ, ಪ್ರೋಟೀನ್ ರಿಚ್ ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಫುಡ್. ಓಕೆ, and this Pitru Paksha, this period is actually the breeding season for crows. Okay. So there are a lot of new mothers. ಸೊ ಆ ಇಕಲಾಜಿಕಲ್ ಬ್ಯಾಲೆನ್ಸ್ನ ನಾವು ಇದು ಮಾಡೋದಕ್ಕೋಸ್ಕರ ಈ ಒಂದು ರಿಚುವಲ್ನ ಮಾಡಿದ್ದಾರೆ ಅಷ್ಟೇ. ಸೊ ವೆನ್ ಯು ಆರ್ ಫೀಡಿಂಗ್, ಬಾಣಂತಿಗೆ ಕೊಡೋ ಥರ ಅನ್ನ ಮತ್ತು ಆ ಎಳ್ಳು, ಸೊ ಕ್ಯಾಲ್ಶಿಯಂ ರಿಚ್ ಫುಡ್ and also paneer, the protein rich food, you are helping a new mother get some nutrition. So ಕಾಗೆಗಳಿಗೆ ಯಾಕೆ ಅಗೇನ್ ದೇಶ ಕಾಲ ಪಾತ್ರ ಅಂತ ಬಂದಾಗ ಈ ಪೀಪಲ್ ಟ್ರೀ ಅನ್ನೋದೊಂದಿದೆಯಲ್ಲ, ಅದು ನಿಮಗೆ ಸಸಿ ನೆಟ್ಟಿದ್ರೆ ಅಥವಾ ಬೀಜ ನೆಟ್ಟಿದ್ರೆ ಅದು ಬರೋದಿಲ್ಲ. ಇಟ್ ಹ್ಯಾಸ್ ಟು ಗೋ ಥ್ರೂ ಅ ಕ್ರೋಸ್ ಡೈಜೆಸ್ಟಿವ್ ಸಿಸ್ಟಮ್. ಆ ಕಾಗೆ ಅದು ತಿಂದು ಆ ಬೀಜ ಯೂಶಲಿ ಅಷ್ಟು ಪ್ರೊಪಗೇಟ್ ಆಗೋದಕ್ಕೆ ಅದೇ ರೀಸನ್. ಸೊ ನೀವು ಅದಕ್ಕೆ ನೋಡ್ಬೋದು, ಆ ಪೀಪಲ್ ಟ್ರೀ ಅನ್ನೋದು ಯಾರ್ದೋ ರೂಫ್ ಮೇಲೆ ಇನ್ನೆಲ್ಲೆಲ್ಲೋ ಬೆಳ್ಕೊಳತ್ತೆ ಅದು. ಹೌದು ಹೌದು ಹೌದು. ಸೊ ದಟ್ ಈಸ್ ದ ರೀಸನ್. ಆ್ಯಂಡ್ ದ್ಯಾಟ್ ಟ್ರೀ ವಾಸ್ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ತುಂಬ ಕಾಲ ಅದು ಆಕ್ಸಿಜನ್ ಕೊಡುತ್ತೆ. ಸೊ ಆ ಒಂದು ಇಕಲಾಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ, ಪ್ಲಸ್ ಆಲ್ಸೋ ಆ ಟ್ರೀನ ಪ್ರಾಪಗೇಟ್ ಮಾಡೋದಕ್ಕೋಸ್ಕರ ಗುಡ್ ಕ್ವಾಲಿಟಿ ಕ್ರೋಸ್ ಬೇಕಲ್ವಾ. ಸೊ ಅವ್ರಿಗೆ ಒಳ್ಳೆ ಊಟನ ಕೊಡ್ತಾ ಇದ್ದಿದ್ದು. ಬಟ್ ಇವಾಗ ಅದು ಏನೇನೋ ಆಗಿದೆ ಬಿಡಿ, ಎಲ್ಲ ನಂಬಿಕೆಗಳಷ್ಟೇ ಆಗಿದೆ. ಓಕೆ, ಈ ಸ್ತ್ರೀ ದೋಷ ಅಥವಾ ಪಿತೃದೋಷ ಇನ್ ಕೇಸ್ ಮನೆಯಲ್ಲಿ ಹಾಂಟ್ ಮಾಡ್ತಿದ್ರೆ ಅಥವಾ ಯಾರನ್ನಾದ್ರೂ ಕಾಡ್ತಿದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಹಲವಾರು ಮಾರ್ಗಗಳು ಹೇಳ್ತಾರೆ. ಸುಲಭ ಮಾರ್ಗ ಏನು ನಿಮ್ಮ ಪ್ರಕಾರ? ಮಾರ್ಗ ಇದೆಯಾ? ಓಕೆ, ಸುಲಭ ಮಾರ್ಗ ಅಂತಂದರೆ ಅಗೇನ್ ನಾನು ಹೇಳ್ದಂಗೆ ಈ ಲಾಲ್ ಕಿತಾಬ್ನ ನೋಡಿದಾಗ ಇದರಿಂದ ನಾನು ತಿಳ್ಕೊಂಡಿದ್ದ ವಿಷಯ ಏನು ಅಂತ ಹೇಳಿದ್ರೆ, ದೇರ್ ಈಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಓಕೆ, ಆ್ಯಂಡ್ ವೆರಿ ಸಿಂಪಲ್ ಸೊಲ್ಯೂಷನ್. ಸೊ ಈ ಪಿತೃದೋಷ ಅಂದರೆ, ಈಗ ಪಿತೃದೋಷ ನಮ್ಮ ಶಾಸ್ತ್ರಗಳಲ್ಲಿ ನಾವು ಓದ್ತಾ ಇರೋದು ಒಂದು ಕೆಲವು ಕಾಂಬಿನೇಷನ್ ಆಫ್ ಪ್ಲಾನೆಟ್ಸಿಂದ ಬರುತ್ತೆ ಅಂತ ಹೇಳ್ಬೋದು. ಆದರೆ ಲಾಲ್ ಕಿತಾಬ್ ಪ್ರಕಾರ ನಿಮಗೆ 9 ಥರ ಪಿತೃದೋಷ ಇರುತ್ತೆ. 9 ಥರ ಪಿತೃದೋಷ. ಸೊ ಪ್ರತಿಯೊಂದು ಪ್ಲಾನೆಟಿಂದ ಒಂದು ಥರ ಬರಬಹುದು ಅಂತ. ಸೊ ಅದಕ್ಕೆ ಇಟ್ ಇಸ್ ಅ ವೆರಿ ಸಿಂಪಲ್ ರೆಮಿಡಿ. ಕೇಳಿಸ್ಕೊಳ್ತಾ ಇರೋರು ಇದನ್ನು ಮಾಡಬಹುದು, ತುಂಬ ಸುಲಭ ಇದು ಮಾಡೋದು. ಏನಿಲ್ಲ, 43 ದಿನ ಕಂಟಿನ್ಯೂಸ್ ಆಗಿ ಹೋಗಿ ಪೀಪಲ್ ಟ್ರೀಗೆ ನೀರು ಹಾಕಬೇಕಷ್ಟೇ. ಭಾನುವಾರದ ದಿನ ಹಾಕಬಾರ್ದು. ಭಾನುವಾರದ ದಿನ ಏನು ಮಾಡಬೇಕು, ಅರಳಿ ಮರದ ನೆರಳಿಗೆ ಹಾಕಬೇಕು. ನೆರಳಿಗೆ ನೀರು ಹಾಕಬೇಕು ಅಷ್ಟೇ. ಓಕೆ, ಅದರಿಂದ ದೋಷ ಪರಿಹಾರ ಆಗತ್ತೆ ಅನ್ನೋದು ಲಾಲ್ ಕಿತಾಬ್ನಲ್ಲಿ ಬರೆದಿದೆ. ಓಕೆ,
ಸೊ ಈ ಜ್ಯೋತಿಷ್ಯ ನಂಬೋರು ಬಹಳ ಜನ. ಅದು ಹೆಂಗೆ ಅಂದರೆ ಹೀಗೆ ಕುತ್ಕೋಬೇಕಂತೆ, ಹೀಗೆ ಎದೊಳ್ಬೇಕಂತೆ, ಹಿಂಗೆ ಮಾಡಬೇಕಂತೆ, ಇವತ್ತು ಕೆಂಪು ಕರ್ಚೀಫನ್ನೇ ಎತ್ಕೊಂಡು ಹೋಗ್ಬೇಕಂತೆ, ಈ ಕಾರಿನ ನಂಬರಲ್ಲಿ ಹೋದ್ರೇ ಜೀವನ ನಡೆಯೋದಂತೆ ಅಥವಾ ಲಕ್ ಕುದುರೋದಂತೆ ಅಂತ ಕೆಲವೊಬ್ಬರು ನಂಬೋದೇ ಇಲ್ಲ. ಇನ್ನು ಕೆಲವೊಬ್ರು ಅತಿಯಾಗಿ ನಂಬುತ್ತಾರೆ. ನಾನು ಹೇಳದ್ನಲ್ಲ, ಹಿಂಗೆ ಚೇರ್ ಹಾಕೊಂಡು ಇನ್ನೊಂದು ಸ್ವಲ್ಪ ಹಿಂಗೆ ಈ ದಿಕ್ಕಲ್ಲಿ ಕೂತ್ಕೊಂಡ್ರೆ ಅಂತ ವಾಸ್ತು ಮತ್ತೆ ಜ್ಯೋತಿಷಾಸ್ತ್ರ ಎರಡನ್ನೂ ಮಿಕ್ಸ್ ಮಾಡಿ ಕೇಳ್ತಾರೆ. ಜ್ಯೋತಿಷ್ಯನ ಒಬ್ಸೆಷನ್ ಬಗ್ಗೆ ಏನು ಹೇಳ್ತೀರಿ? ಅಂದರೆ ದಿನ ಬೆಳಗಾದ್ರೆ ನಮ್ಗೆ ಅದೇನೇ ಕೆಲಸ. ಇದು ನಿಜ ವರ್ಕ್ ಆಗತ್ತಾ? ಅಂದರೆ ಜ್ಯೋತಿಷ್ಯ ಬಿಟ್ಟು ನಮ್ಮ ಜೀವನ ಇಲ್ಲ, ಜ್ಯೋತಿಷಿ ಮತ್ತು ಜ್ಯೋತಿಷ್ಯ ಏನು ಹೇಳುತ್ತೋ ನಾವು ಅದನ್ನು ಪಾಲಿಸ್ಬೇಕು, ಏನು ಬಂದರೂ ಪರವಾಗಿಲ್ಲ ಅನ್ನೋರು ಇರ್ತಾರೆ. ಆ ಕರೆಕ್ಟಾಗಿರೋ ಒಂದು ಜ್ಯೋತಿಷಿ ಸಿಕ್ಕಿದ್ರೆ ಅವ್ರು ಹೇಳ್ದಂಗೆ ಪಾಲಿಸಿ ಖಂಡಿತ ವರ್ಕ್ ಆಗುತ್ತೆ. ಓಕೆ, ಕರೆಕ್ಟಾಗಿ ಹೇಳುವಂಥ ಒಂದು ಜ್ಯೋತಿಷಿ ಸಿಗ್ಬೇಕಷ್ಟೇ ನಿಮಗೆ. ಆದರೆ ಏನು ಅಂತ ಹೇಳಿದ್ರೆ ಯಾವ ರೀತಿ ನೀವು ಕರೆಕ್ಟಾಗಿರೋ ಜ್ಯೋತಿಷಿ ಅಂದರೆ ಯಾರು ಎಕ್ಸಾಕ್ಟ್ಲಿ? ಸೊ ದ್ಯಾಟ್ ಇಸ್ ಅ ಗುಡ್ ಕ್ವೆಶ್ಚನ್. ಏನಂತ ಹೇಳಿದ್ರೆ, ಒಬ್ಬ ಸೈಕಾಲಜಿಸ್ಟ್ ಆಗಿ ಅಥವಾ ಒಬ್ಬ ಸೈಕ್ಯಾಟ್ರಿಸ್ಟ್ ಥರ ಸೈಕಾಲಜಿಸ್ಟ್, ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಗೈಡ್ ಆಗಿ ನಿಮ್ಮ ಹಿಂದೆ ನಿಂತ್ಕೊಂಡು ನೋಡಿ ಈ ಥರ ಮಾಡಿದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋ ಅಂಥ ಒಬ್ಬ ವ್ಯಕ್ತಿ ಇಸ್ ಅ ಕರೆಕ್ಟ್ ಆಸ್ಟ್ರಾಲಜರ್. ಅದನ್ನ ಬಿಟ್ಟು ನೀನು ಹಿಂಗೆ ಮಾಡು ಹಂಗೆ ಮಾಡು ಒಂದು ಕಾಲಲ್ಲಿ ನಿಂತ್ಕೊ ಕೈ ಎತ್ತು ಮುಗಿ, ದಿಸ್ ವೋಂಟ್ ವರ್ಕ್. ಬಟ್ ಹೌ ಟು ಫೈಂಡ್ ಒನ್ ಅಂತ ನಿಜ ಜ್ಯೋತಿಷಿಗಳನ್ನು ನಾವು ಹುಡುಕೋದಾದ್ರೂ ಹೇಗೆ? ಜ್ಯೋತಿಷ್ಯದಲ್ಲಿ ನಂಬಿಕೆ ಇದೆ, ಪೂಜೆ ಮಾಡಿಸ್ಬೇಕಾಗಿದೆ ಅಥವಾ ತನ್ನ ಬಗ್ಗೆ ತಿಳ್ಕೊಬೇಕಾಗಿದೆ. ಯಾರು ರಿಯಲ್ ಜ್ಯೋತಿಷಿ, ಯಾರು ಸರಿಯಾದ ಜ್ಯೋತಿಷಿ, ಹೆಂಗೆ ಕಂಡುಹಿಡಿಯೋದು? ನೀವು ಮಾತಾಡಿದಾಗ ಖಂಡಿತ ಗೊತ್ತಾಗತ್ತೆ. ಓಕೆ, ಬಟ್ ನಾನು ನಿಜ ಹೇಳಬೇಕು ಅಂತಂದರೆ, ಇವಾಗ ನೀವು ಕೇಳ್ತಿರಲ್ಲ ಯಾರು ನಿಜವಾದ ಜ್ಯೋತಿಷಿ, ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ವರ್ಕ್ ಆಗೋದು, ನೀವು ಮಾಡಿ ಇದಾಗತ್ತೆ ಹೀಗೆ ಮಾಡಿ ಅಂತ ಹೇಳಿದ್ರೆ ಕಡೆಗೆಲ್ಲ ಕೇಳಿಸ್ಕೊಂಡು ಮೇಡಮ್ ನಂಗೆ 4ನೇ ಮನೆಯಲ್ಲಿ ಜುಪಿಟರ್ ಇದೆ, ಹೀಗಾಗತ್ತಂತೆ ನಿಜಾನಾ ಅಂತಾನೆ ಹಾಗೆ ಅದನ್ನೇ ಕೇಳ್ತಾರೆ ಹೊರತು ಅವ್ರಿಗೆ ಇಟ್ ವೋಂಟ್ ವರ್ಕ್. ಸೊ ಅನ್ಲೆಸ್ ಆ ಮೈಂಡ್ಸೆಟ್ ನಮ್ಮಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋವರೆಗೂ ಒಳ್ಳೆ ಗುರು ಸಿಗೋ ಸಾಧ್ಯನೇ ಇಲ್ಲ. ಓಕೆ, ಸೊ ನೀವು ಇಂಡಿಯನ್ ಅಸ್ಟ್ರಾಲಜಿ ಫೆಡರೇಷನ್ನಿಂದ ಕೂಡ ಸರ್ಟಿಫೈಡ್ ಆಗಿರುವಂತಹ ಜ್ಯೋತಿಷಿ. ಆದರೆ ಈ ಜ್ಯೋತಿಷ್ಯ ಶಾಸ್ತ್ರ ಕಲಿಕೆ ಮತ್ತು ಕರಗತ ಈ ಎರಡರ ನಡುವಿನ ವ್ಯತ್ಯಾಸ ಏನು? ಕಲಿಕೆ ಅಂತ ಹೇಳಿದ್ರೆ ನಿಮಗೆ ಕಲಿಯೋದು ಹೇಗೆ ಬೇಕಾದ್ರೂ ಕಲಿಬೋದು. ಇವಾಗ ಆ್ಯಕ್ಚುಲಿ ಇವನ್ ನೀವು ChatGPT ಹಾಕಿದ್ರು ಕೂಡ ಬರುತ್ತೆ ಹೀಗೀಗೆ ಅಂತ ಅಂದ್ಕೊಂಡು. ಬಟ್ ಅದನ್ನು ಅನಲೈಸ್ ಮಾಡುವಂಥ ಸ್ಕಿಲ್ ಏನಿದೆ, ದ್ಯಾಟ್ ಈಸ್ ಯೋರ್ ಓನ್ ಸ್ಕಿಲ್. ಅದು ಬೇರೆಯವರಿಂದ ಬರಲ್ಲ, ಅದು ಪ್ರಾಕ್ಟೀಸಿಂದ ಬರುತ್ತೆ. ಸೊ ಜ್ಯೋತಿಷ್ಯ ಮತ್ತು ಜೀವನ, ಇದರಲ್ಲಿ ಎಷ್ಟು % ಜ್ಯೋತಿಷ್ಯನ ನಂಬಬೇಕು ಜೀವನದಲ್ಲಿ? ಇವಾಗ ನೀವು ಒಂದು 6 ತಿಂಗಳಿಗೊಂದ್ಸತಿ, 1 ವರ್ಷಕ್ಕೊಂದ್ಸತಿ ಒಂದು ಗೈಡೆನ್ಸ್ ಥರ, ಓಕೆ ನನಗೆ ಅಥವಾ ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಇವಾಗ ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಆಸ್ಟ್ರೋ ಕಾರ್ಟೋಗ್ರಫಿ ಅಂತ ಒಂದಿದೆ. ಸೊ ನಿಮ್ಮ ಯಾವ ಪ್ಲಾನೆಟರಿ ಏನು ಹೇಳ್ತಾರೆ ಎನರ್ಜೀಸು ಯಾವ ಜಾಗದಲ್ಲಿ ಜಾಸ್ತಿ ಇದೆ, ಓಕೆ, ಅದನ್ನು ತಿಳ್ಕೊಳ್ಳೋ ಅಂಥ ಒಂದು ಸೈನ್ಸ್ ಆರ್ ಯುನೋ ಅ ಟೂಲ್ ಆಸ್ಟ್ರೋಕಾರ್ಟೋಗ್ರಫಿ ಅಂತ. ಇವಾಗ ಅಕಸ್ಮಾತ್ ನೀವು ಬಂದು, ನಾನು ಇವಾಗ ಐ ಆಮ್ ಪ್ಲಾನಿಂಗ್ ಟು ಡೂ ಮೈ ಮಾಸ್ಟರ್ಸ್, ನಾನು ಯಾವ ಕಂಟ್ರಿಗೆ ಹೋಗಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಅವಾಗ ನಾನು ನೋಡ್ಬೋದು ನಿಮ್ಮದು ಯಾವ ದಶಾ ನಡೀತಾ ಇದೆ, ನಿಮ್ಮ ಯಾವ ಫೇವರಬಲ್ ಪ್ಲ್ಯಾನೆಟ್ ಇದೆ, ಆ ಫೇವರಬಲ್ ಪ್ಲ್ಯಾನೆಟ್ ಎನರ್ಜೀಸ್ ಯಾವ ಪಾರ್ಟ್ ಆಫ್ ದ ವರ್ಲ್ಡ್ ನಿಮಗೆ ಫೇವರಬಲ್ ಪೊಸಿಷನ್ಸ್ ಇದೆ, ನೀವು ಇಲ್ಲಿ ಟ್ರೈ ಮಾಡ್ಬೋದು, ಇಲ್ಲಿ ಟ್ರೈ ಮಾಡ್ಬೋದು, ಇಲ್ಲಿ ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ಸೊ ದ್ಯಾಟ್ ಶುಡ್ ಬಿ ದ ವೇ ಯು ಯೂಸ್ ಇಟ್. ಅಂದರೆ ಜ್ಯೋತಿಷ್ಯ ಜೀವನದ ಪಾರ್ಟ್ ಆಗಿ ಇರಬೇಕಾದದ್ದು ಅನಿವಾರ್ಯನಾ ಅಥವಾ ಅವಶ್ಯಕತೆನಾ ಅಥವಾ ಆಯ್ಕೆನಾ? ಆಯ್ಕೆ. ಇವಾಗ ನೀವು ಯೋಚನೆ ಮಾಡ್ಬೋದು, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯೋರ್ ಓನ್ ಸಬ್ಕಾನ್ಷಿಯಸ್ ಮೈಂಡ್. ಈಗ ಕೆಲವ್ರು ಇರ್ತಾರೆ, ನಾನು ಏನೂ ನಂಬೋದಿಲ್ಲ, ಏನಾಗಲ್ಲ, ಏನು ನಂಬಲ್ಲ, ಏನೂ ಆಗಲ್ಲ ಅಂತ. ಅವ್ರು ನಿಜವಾಗ್ಲೂ ಏನೂ ಆಗಲ್ಲ. ದೇ ವಿಲ್ ಡೂ ಇಟ್ ರಿಯಲಿ ವೆಲ್, ದೇ ವಿಲ್ ಲಿವ್ ದರ್ ಲೈಫ್ ರಿಯಲಿ ಹ್ಯಾಪಿ ಆ್ಯಂಡ್ ರಿಯಲಿ ವೆಲ್. Then what is the use of astrology? Yes, so ಈಗ ಎಡಬಿಡಂಗಿಗಳ ಥರ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ನಂಬೇಕೋ ಬೇಡವೋ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ಆವಾಗ ಇಟ್ ಈಸ್ ಯುನೋ ಒಂಥರ ಗುರುವಿನ ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ಆ ಜ್ಯೋತಿಷದ ಪಾಯಿಂಟ್ ಏನು ಅಂತ ಕೇಳಿದ್ರಲ್ಲ, ನೀವು ಇನ್ವೇರಿಯಬ್ಲಿ ಅವ್ರ ಜಾತಕ ಏನಾದ್ರು ತೊಗೊಂಡು ನೋಡ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾವ್ಯಾವ ಪ್ಲಾನೆಟರಿ ಪೊಸಿಷನ್ಸ್ ಹೆಂಗಿರುತ್ತೋ ಅವ್ರು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇರ್ತಾರೆ. ದೇ ವಿಲ್ ಬಿ ಯೂಸಿಂಗ್ ಇಟ್ ವೆರಿ ವೆಲ್ if you notice. But it's just that ಅವ್ರಿಗೆ ಆ ಬಿಲೀಫ್ ಇರೋದಿಲ್ಲ. ಬಟ್ unaware of the circumstances, unaware of what they're actually doing, they're actually following it. ಸೊ ಇದು ನೋಡಿದಾಗ ನೀವು ಮಾಡ್ತಾ ಇದೆಯಲ್ಲ, ನೀವು ಕರೆಕ್ಟಾಗಿ ಮಾಡ್ತಾ ಇದೆಯಾ ಅಂತ. I have seen these cases also. Okay.
ಓಕೆ. ಸೊ ಜ್ಯೋತಿಷ್ಯ ನಂಬೋದು ನಮ್ಮ ಆಯ್ಕೆ, ನಂಬದೇ ಇರೋದು ನಮ್ಮ ಆಯ್ಕೆ. ನಮ್ಮ ಆಯ್ಕೆ ಅದೇ. ಇದರ ಜೊತೆಗೆ ಜ್ಯೋತಿಷ್ಯದಲ್ಲಿ ಒಳ್ಳೆ ಕುಂಡಲಿ ಅಂತ ಯಾರ್ದಾದ್ರೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಪರ್ಫೆಕ್ಟ್ ಕುಂಡಲಿ ಅಂತ ಡೆಫಿನೆಟ್ಲಿ ಯಾರ್ದು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸತ್ತೆ ನನ್ನ ಪ್ರಕಾರ. ಈಗ ಕೆಲವರಿಗಿರತ್ತೆ ನಂದು ಈ ದೋಷ ಇದೆ, ಆ ದೋಷ ಇದೆ ಅಂತೆಲ್ಲ ಹೇಳ್ತಿರ್ತಾರೆ. ಒಂದು ಪರ್ಫೆಕ್ಟ್ ಕುಂಡಲಿ ಅಂದರೆ ಏನು, ಅಥವಾ ಒಳ್ಳೆ ಜಾತಕ ಅಂದರೆ ಏನು? ಓಕೆ, ನಾನು ನಿಮ್ಮನ್ನ ಒಂದು ಕ್ವೆಶ್ಚನ್ ಕೇಳ್ತೀನಿ. ಶ್ರೀಕೃಷ್ಣನ ಕುಂಡ್ಲಿ ಪರ್ಫೆಕ್ಟ್ ಕುಂಡ್ಲಿನ, ಒಳ್ಳೆ ಕುಂಡ್ಲಿನ? ಇಲ್ಲ ಅನ್ಸತ್ತೆ ನನ್ನ ಪ್ರಕಾರ. ಇಲ್ಲ ಅಂತ ಹೇಳ್ತೀರಾ? ಓಕೆ. ಶ್ರೀರಾಮನ ಕುಂಡ್ಲಿ? ಇಲ್ಲ ಅನ್ಸತ್ತೆ ನನ್ನ ಪ್ರಕಾರ. ಓಕೆ. ಸೊ ಇವಾಗ ಕೆಲವರು ಬೃಹತ್ ಜಾತಕಗಳು, ಆದರೆ ಪರ್ಫೆಕ್ಟ್ ಅಂತ ನಾನು ಹೇಳೋದಿಲ್ಲ. ಪರ್ಫೆಕ್ಟ್ ಅಲ್ಲ, ಒಳ್ಳೇದಾ? ಒಳ್ಳೇದು, ಹೌದು, ಒಳ್ಳೇದು. ಸೊ ಕೆಟ್ಟದಲ್ಲ, ಒಳ್ಳೇದು. ಆದರೆ ನಿಮ್ಮ ಮಗುವಿಗೆ ನೀವು ಆ ಥರ ಜೀವನನ ಬಯಸ್ತೀರಾ? ಡೆಫಿನೆಟ್ಲಿ ನಾಟ್ ರೈಟ್. ಆ ವ್ಯಕ್ತಿತ್ವ ಬಯಸಬಹುದು, ಜೀವನ ಬಯಸಲ್ಲ ಅಲ್ವಾ? ಸೊ ಇಟ್ಸ್ ಅಗೇನ್ ಅ ಪರ್ಸೆಪ್ಷನ್. ಓಕೆ. ಸೊ ಇವಾಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ನಿಂತ್ಕೊಂಡು ಅರ್ಜುನ್ಗೆ ಬೋಧನೆ ಮಾಡ್ತಾನೆ. ಆ ಭಗವದ್ಗೀತೆ ಒಂದು ಸಾರ ತಿಳಿಸ್ಕೊಡ್ತಾನೆ, ಹೀಗಿರಬೇಕು ಹಾಗಿರಬೇಕು ಅಂತ ಎಲ್ಲ ಹೇಳ್ತಾನೆ. ಅವರು ಯುದ್ಧನೂ ಗೆಲ್ತಾರೆ. ಸೊ ಲಾಸ್ಟಲ್ಲಿ ಬಂದಾಗ ಅರ್ಜುನ ಬಂದು, ಕೃಷ್ಣ ನೀನು ನನ್ನ ಸೇವ್ ಮಾಡಿದೆ, ದಿಸ್ ಇಸ್ ವೆರಿ ಗುಡ್, ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್ ಅಂತ ಎಲ್ಲ ಹೇಳ್ತಾರೆ. ಅದೇ ಧೃತರಾಷ್ಟ್ರ ಬಂದು, ನೀನೆಂಥ ಕಳ್ಳ, ನೀನು ಎಲ್ಲ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ನನ್ನ ಮಕ್ಕಳನ್ನೆಲ್ಲ ಸಾಯಿಸ್ತೀಯ ಅಂತ. ಸೊ ಅಗೇನ್ ಇಟ್ಸ್ ಅ ಪರ್ಸೆಪ್ಷನ್. ಓಕೆ. ಸೊ ನಾವು ಹೆಂಗೆ ನೋಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಎಸ್. ಓಕೆ. ಈಗ ಯೂಶ್ವಲಿ ಜಾತಕ ಜ್ಯೋತಿಷ್ಯ ನಂಬೋರು ಈ ಮದುವೆ, ಸಂಗಾತಿ ಆಯ್ಕೆ, ವೃತ್ತಿ ಆಯ್ಕೆ ಇವೆಲ್ಲನೂ ಜ್ಯೋತಿಷ್ಯದ ಮೇಲೆ ನಿರ್ಧಾರ ಮಾಡ್ತಾರೆ. ಅದು ಎಷ್ಟು ಲಾಭ ತಂದು ಕೊಡುತ್ತೆ? ಜ್ಯೋತಿಷ್ಯದ ಮೇಲೆ ಸಂಗಾತಿಯ ಆಯ್ಕೆ, ಜ್ಯೋತಿಷ್ಯದ ಮೇಲೆ ಜಾಬಿನ ಆಯ್ಕೆ, ಓಕೆ, ಅಥವಾ ಜೀವನದ ಆಯ್ಕೆ? ಜ್ಯೋತಿಷ್ಯದ ಮೇಲೆ ಜೀವನದ ಆಯ್ಕೆ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಓಕೆ, ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಯಾವ ಪ್ಲಾನೆಟಿಂದ ನಿಮಗೆ ಬೆನಿಫಿಟ್ ಇರುತ್ತೆ. ಬಟ್ ಐ ನೆವರ್ ಥಾಟ್ ಅಬೌಟ್ ಇಟ್, ಐ ನೆವರ್ ಬಾದರ್ಡ್ ಅಬೌಟ್ ಇಟ್. ಅಂದರೆ ನಾನು ನನ್ನ ಉದಾಹರಣೆ ಕೊಟ್ಕೊಳ್ತಾ ಇದ್ದೀನಿ, ಬೇರೆಯವ್ರ ಉದಾಹರಣೆ. ನಾನು ಜ್ಯೋತಿಷ್ಯನ ನಂಬಲ್ಲ ಅಂತ ಹೇಳೋದಿಲ್ಲ. ಅಂದರೆ ಜ್ಯೋತಿಷ್ಶಾಸ್ತ್ರ ನಂಬ್ತೀನಿ, ಜ್ಯೋತಿಷಿಗಳನ್ನು ಸ್ವಲ್ಪ ಕಡಿಮೆ ನಂಬ್ತೀನಿ. ನನಗೊಂದು ಸ್ವಲ್ಪ ಸೈಂಟಿಫಿಕ್ ಎಕ್ಸಾಂಪಲ್ಸ್ ಕೊಡಬೇಕು ನಾನು ನಂಬಬೇಕು ಅಂತ ಹೇಳಿದ್ರೆ. ಬಟ್ ನನ್ನ ಪ್ರೊಫೆಷ್ನಲ್ ಆಯ್ಕೆ ಆಗಲಿ ಅಥವಾ ಲೈಫಿನ ಆಯ್ಕೆ ಆಗಲಿ ನಾನು ಯಾವತ್ತೂ ಜ್ಯೋತಿಷ್ಯದ ಮೇಲ್ ಮಾಡಿಲ್ಲ. ಹಾಗಂದ್ಬಿಟ್ಟು ಇದರಿಂದ ಕೆಟ್ಟದ್ದು ಆಯಿತು ಒಳ್ಳೇದಾಯಿತು ಅಂತ ನಾನು ಅದನ್ನು ಇದು ಮಾಡೋದಿಲ್ಲ. ಜ್ಯೋತಿಷ್ಯದ ಆಧಾರಿತವಾಗಿ ನಾನು ಇನ್ನೂ ಆಯ್ಕೆ ಮಾಡ್ಕೊಂಡಿಲ್ಲ. ಬಟ್ ಮೈ ಲೈಫ್ ಈಸ್ ಗೋಯಿಂಗ್ ಗುಡ್. ಡೆಫಿನೆಟ್ಲಿ ನಾನು ಅದೇ ಹೇಳಿದ್ದಿವಾಗ, ಯು ಮೈಟ್ ಬಿ unaware of the circumstances. You might be doing what is suitable for you. You might already be doing what is suitable for you. Okay. ಸೊ ನಿಮ್ಮ ಯಾವ ಪ್ಲಾನೆಟ್ ಎನರ್ಜಿ ನಿಮಗೆ ಒಳ್ಳೇದು ಮಾಡ್ತಾ ಇದೆಯೋ ನೀವು ಅದನ್ನೇ ಮಾಡ್ತಿರ್ಬೋದು. ಸೊ ಅನ್ಕಾನ್ಷಿಯಸ್ಲಿ ಆಗ್ತಾ ಇರತ್ತೆ ಅದ್ರ ಪಾಡಿಗದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಯಾವಾಗ ಅದನ್ನ ಚೆಕ್ ಮಾಡಬೇಕು ಅನ್ಸುತ್ತೆ ಅಂತಂದರೆ, ಇವಾಗ ನಿಮಗೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಓಕೆ, ಇನ್ನು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಆಸೆ ಇದ್ದಾಗ ದೆನ್ ಯು ವಿಲ್ ಸಿ ನಾನು ಏನು ಮಾಡಿದ್ರೆ ವಾಟ್ ಕ್ಯಾನ್ ಐ ಇಂಪ್ರೂವ್ ವಿತ್. ಆವಾಗ ನಿಮ್ಗೆ ಅಕಸ್ಮಾತ್ ಗೊತ್ತಾಗತ್ತೆ ನೀನು ಆ್ಯಂಕರ್ ಆಗದೆ ಬೇರೆ ಏನಾದ್ರು ಪ್ರಾಬ್ಲಮ್, ಇಫ್ ಯು ಹ್ಯಾಡ್ ಬೀನ್ ಬಿಹೈಂಡ್ ದ ಕ್ಯಾಮ್ರಾ ಯು ವುಡ್ ಡೂ ವೆಲ್ ಅನ್ನೋದನ್ನು. ಸೊ ವೆನ್ ಯು ಸ್ವಿಚ್ ದೆನ್ ದಟ್ ಸ್ವಿಚ್ ಇಸ್ ಅ ರಿಯಲಿ ಬಿಗ್ ಡಿಫ್ರೆನ್ಸ್. ಹೀಗೆ ಒಬ್ಬ ಜನಪ್ರಿಯ ನಟನಿಗೆ ಹೇಳಿದ್ರಂತೆ, ನಟನಾಗಿ ನೀನು ಕ್ಲಿಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಐರನ್ ಇಂಡಸ್ಟ್ರಿ ಕಡೆ ಹೋದರೆ ಕ್ಲಿಕ್ ಆಗ್ತೀರಾ ಅಂತ. ಬಟ್ ಆ ನಟ ಪ್ರೂವ್ಡ್ ಇಟ್ ರಾಂಗ್. ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿದ್ರು. ಹಿ ಹ್ಯಾಸ್ ಬಿಕಮ್ ವೆರಿ ಫೇಮಸ್ ಆ್ಯಕ್ಟರ್. ಸೊ ಜ್ಯೋತಿಷ್ಯದಲ್ಲಿ ಹೇಳಿದ್ದಕ್ಕೂ ವಿಪರೀತಗಳಾಗಬಹುದಾ? ಆಗತ್ತೆ. ಸೊ ಹೆಂಗಾಗುತ್ತೆ? ಓಕೆ, ಇವಾಗ ಪ್ರತಿಯೊಬ್ಬರ ಲೈಫಲ್ಲಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ದಶಾ ಅಂತ ಹೇಳ್ತಾರೆ. ಸೊ ದಶಾಭುಕ್ತಿಗಳು ನಡೀತಾ ಇರುತ್ತೆ. ಸೊ ಆ ಪ್ಲಾನೆಟರಿ ಪೀರಿಯಡ್ ಏನಿರುತ್ತೆ, ಆ ಪ್ಲಾನೆಟರಿ ಪೀರಿಯಡಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಪ್ಲಾನೆಟ್ನ ರಿಸಲ್ಟ್ ಸಿಗುತ್ತೆ. ಓಕೆ, ಅದಕ್ಕೆ ವಿಪರೀತವಾಗಿ ನೀವೇನಾದರೂ ಮಾಡೋಕ್ಕೆ ಹೋಯ್ತು ಅಂತಂದ್ರೆ ಯು ಮೇ ನಾಟ್ ಸಕ್ಸೀಡ್. ಓಕೆ, ಸೊ ಇವಾಗ ಕೆಲವ್ರು ಹೇಳಿರ್ಬೋದು, ಓಕೆ ಐರನ್ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್, ಐರನ್ ಇಂಡಸ್ಟ್ರಿ ಸಜೆಸ್ಟ್ ಮಾಡಿದ್ದಾರೆ ಅಂತಂದರೆ ಶನಿ ಮೇ ಬಿ ಅ ಗುಡ್ ಪ್ಲಾನೆಟ್ ಫಾರ್ ಇನ್ ಹಿಸ್ horoscope. Okay, and if Shani is a good planet in his horoscope, I can vouch for it, Shukra will also be a very good planet in his horoscope. And Shukra, film industry ಬಂದು ಶುಕ್ರನೇ ರೂಲ್ ಮಾಡೋದು. ಸೊ ಮೇ ಬಿ ದಟ್ ಇಸ್ ಬೆನಿಫಿಟಿಂಗ್. ಓಕೆ, ಸೊ ಈಗ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಜಾತಕಕ್ಕೂ ಮತ್ತು ಜೀವನಕ್ಕೂ ಯಾರು ತುಂಬ ಸಂಬಂಧಗಳನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಜೀವನ ಹೆಂಗೆ ಬೇಕೋ ಹಂಗೆ ಹೋಗ್ತಾ ಇರುತ್ತೆ. ಸ್ಟ್ರಕ್ ಆದಾಗ ಒಂದು ಸಲ ನೀವು ಹೇಳಿದ ಹಾಗೆ ಒಂದು ಸಲ ಜ್ಯೋತಿಷ್ಯ ನೋಡಬೇಕು ಅಂತ ಅನಿಸುತ್ತೆ. ಈಗ ಹೋಗ್ತಾ ಇರೋ ದಿಕ್ಕನ್ನು ಬದಲಾಯಿಸಿ ಜ್ಯೋತಿಷ್ಯದ ಮೂಲಕ ಗೊತ್ತಾಗಿರೋ ದಿಕ್ಕನ್ನು ಆಯ್ಕೆ ಮಾಡಿಕೊಂಡ್ರೆ ಲಾಭಗಳಾಗುತ್ತಾ? ಖಂಡಿತ ಆಗುತ್ತೆ.
ಓಕೆ. ನಾನು ಇಲ್ಲಿ ಮುಂದೆ ಕೂತಿದ್ದೀನಿ ಈಗ. ಇಲ್ಲ, ಯಾಕೆಂದರೆ ಜ್ಯೋತಿಷ್ಯದ ಬಗ್ಗೆ ಹಲವಾರು ಜನರು ಹಲವಾರು ಪ್ರಶ್ನೆಗಳನ್ನು, ಅದಕ್ಕೆ ನಿಮ್ಮನ್ನು ಅದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಿ ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ನಾನು ಇವಾಗ ನಿಮ್ಮ ಮುಂದೆ ಕೂತಿದ್ದೀನಿ. ಆ್ಯಕ್ಚುಲಿ ಐ ವಾಸ್ ಹೆಸಿಟೆಂಟ್ ಟು ಬಿ ಆನೆಸ್ಟ್. ನಾನು ತುಂಬ ಹೆಸಿಟೆಂಟ್ ಆಗಿದ್ದೆ. ಟು ಬಿ ಐಡೆಂಟಿಫೈಡ್ ಆ್ಯಸ್ ಅನ್ ಆಸ್ಟ್ರಾಲಜರ್ ಇಟ್ ವಾಸ್ ಅ ಹೆಸಿಟೇಷನ್ ಫಾರ್ ಮಿ. ಯಾಕೆಂದರೆ ಯಾವಾಗಲೂ ಅಷ್ಟೇ ಆಸ್ಟ್ರಾಲಜಿ ಅಂತಂದರೆ ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ. ಓಕೆ. ಆ್ಯಂಡ್ ಅಫ್ಕೋರ್ಸ್ ರೇಕ್ಸೋರು ಬರ್ತಾರೆ, ಏನೇ ಶಾಸ್ತ್ರ ಹೇಳ್ತಿಂತೆ ನಂದೇ ಹೇಳೋ ಏನಾಗುತ್ತೆ ನೋಡೋಣ ಅಂತ, ಯುನೋ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಕಮ್ ಅಪ್. ಆ್ಯಂಡ್ ನೀನು ಕಾಲು ನೋವು ಯಾಕೋ ಇವತ್ತು ಅಂತಂದರೆ ಆಸ್ಟ್ರಾಲಜಿ ಗೊತ್ತಲ್ಲ, ಯಾಕೆ ನೋಡು ಕಾಲು ನೋವು ಸರ್ ಮಾಡ್ಕೋ ಅಂತ, ಯುನೋ. ದೀಸ್ ಕೈಂಡ್ ಆಫ್ ಥಿಂಗ್ಸ್ ಕ್ಯಾನ್ ಕಮ್ ಅಪ್. ಸೊ ಇದಕ್ಕೋಸ್ಕರ ಐ ವಾಸ್ ಲೈಕ್ ಯುನೋ ಪುಟ್ಟಿಂಗ್ ಒನ್ ಸ್ಟೆಪ್ ಬ್ಯಾಕ್. ದೆನ್ ಐ ಥಾಟ್ ಇಲ್ಲ, ಗೊತ್ತಿರೋದು ಅಟ್ಲೀಸ್ಟ್ ಏನೋ ಆಗಲಿ ಒಂದು ಸ್ವಲ್ಪ ಫಾರ್ವರ್ಡ್ ಮಾಡೋಣ ಮುಂದೆ ಜನಕ್ಕೆ. ದೇ ಶುಡ್ ನಾಟ್ ಬಿ ಲೈಕ್ ಚೀಟೆಡ್ ಬೈ ಅದರ್ಸ್. ಇವಾಗಂತೂ ಹೊಸದಾಗಿ ಬಂದಿದೆ ಏನು ಅಂತ ಹೇಳಿದ್ರೆ, ನಿಮ್ಮ ಫೋಟೋನ ತೊಗೊಂಡು ಹೋಗ್ಬಿಟ್ಟು, ಈಗ ಕುಂಭಮೇಳ ಎಲ್ಲ ಆಯ್ತಲ್ಲ, ಆ ಕುಂಭದ ನೀರಲ್ಲಿ ಫೋಟೋನ ಅದ್ದಿ ಸ್ನಾನ ಮಾಡಿಸೋದಂತ. ಸೊ ನಿಮಗೆ ಕುಂಭದ ಸ್ನಾನ ಮಾಡಿದ ಪುಣ್ಯ ಬಂತು ಅಂತ ಅಂದ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಐ ಥಿಂಕ್ ದಟ್ ಶುಡ್ ನಾಟ್. ಶ್ರಾದ್ದಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಆಗ್ತಾ ಇದೆ, ಅದು ವರ್ಕ್ ಆಗುತ್ತಾ? ಹಾಗೆ ಮಾಡಬಾರ್ದು. ಜೊತೆನಲ್ಲಿ ಕೂತು ನೀವು ಅದನ್ನು ಮಾಡಿದ್ರೆ ಆಗತ್ತೆ, ನಿಮ್ಮ ಕೈಯಾರ ಮಾಡುತ್ತೆ. ಇವಾಗ ಇದರಿಂದ ಇನ್ನೂ ಒಂದು ನನಗೆ ಇವಾಗ ತುಂಬ ಜನ, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಸೀನ್ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲಾದರೂ ಆಗಲಿ, ಟ್ಯಾರೋ ಕಾರ್ಡ್ ರೀಡರ್ಸ್ ಅಂತ ಬಂದು ಬೇ ಲೀಫ್ ರಿಚುವಲ್ ನಾನು ಮಾಡ್ತೀನಿ ನಿಮಗೆ. ಸೊ ಬೇ ಲೀಫ್ ರಿಚುವಲ್ ಮಾಡ್ತೀನಿ. ಏನದು ಬೇ ಲೀಫ್? ಇವರ ಒಂದು ಹೆಸರು, ಇವರ ವಿಷನ ಬೇ ಲೀಫ್ ಮೇಲೆ ಬರೆದುಬಿಟ್ಟು ಅದನ್ನು ಸುಡ್ತಾರೆ, ಅದನ್ನು ಆ್ಯಶಸ್ನ ಯೂನಿವರ್ಸಿಗೆ ಗ್ಲೋ ಮಾಡ್ತಾರೆ ಅಂತ. ವರ್ಕ್ ಆಗುತ್ತೆ, ನಿಮ್ಮ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ. ಅದು ಅವರೇ ಮಾಡಿದ್ರೆ ಆಗುತ್ತೆ. ಹಿಂಗೆ ವಿಡಿಯೋ ಕಾನ್ಫರೆನ್ಸಲ್ಲಿ ಬೇರೆ ಯಾರೋ ಮಾಡಿದ್ರೆ ಆಗೋದಿಲ್ಲ. ಇವಾಗ ನೀವೇ ಬೇಕಾದರೆ ಮಾಡಿ. ಬಿಕಾಸ್ ವೈ? ನಿಮಗೆ ಎಲ್ಲರೂ ಹೇಳೋರು, ನೀವು ಓದಬೇಕಾದ್ರೆ ಬರ್ದು ಅಭ್ಯಾಸ ಮಾಡ್ಕೋ, ತಲೆಗೆ ವಿದ್ಯೆ ಹತ್ತತ್ತೆ, ಬರ್ದು ಅಭ್ಯಾಸ ಮಾಡ್ಕೋ. ನೀವು ಏನು ಮಾಡ್ತಾ ಇದ್ದೀರಾ, ತೇಜ್ ಪತ್ತ ವಾಟ್ ಎವರ್, ಬೇ ಲೀಫ್ ಮೇಲೆ ಪಲಾವ್ ಎಲೆ ಅಂತೀವಲ್ಲ, ಅದ್ರ ಮೇಲೆ ನೀವು ಬರೀತೀರಾ, ನಂಗೆ ಹಿಂಗೆ ಆಗಬೇಕು ಅನ್ನೋ ನಿಮ್ಮ ಒಂದು ವಿಷನ್ನ ಬರೀತೀರಾ. ಸೊ ವೆನ್ ಯು ಆರ್ ರೈಟಿಂಗ್, ಸೊ ಯು ಆರ್ ಆಲ್ರೆಡಿ ಥಿಂಕಿಂಗ್ ಅಬೌಟ್ ಇಟ್. ವೈ ಇಟ್ ಇಸ್ ಬೇ ಲೀಫ್? ವೈ ಓನ್ಲಿ ಬೇ ಲೀಫ್? ಓಕೆ, ಆ ಕಾಲ ನೀವು ಪೇಪರ್ ಮೇಲೂ ಬರಿಬೋದು. ಓಕೆ, ಆ ಕಾಲದಲ್ಲಿ ಭೋಜಪತ್ರೆ, ತಾಳೆಗರಿ ಅಂತ ಅನ್ಬೋದು, ಸಂಕಲ್ಪ ಅಂತ ಹೇಳ್ಬೋದು. ಪೇಪರ್ ಮೇಲೂ ಬರ್ಕೊಳ್ಳಿ, ಇಟ್ಕೊಳ್ಳಿ. ನೀವು ಅದನ್ನ ಇಟ್ಕೊಂಡಾಗ ನೀವು ಏನೇ ಚಾಂಟ್ ಮಾಡ್ತಾ ಇರ್ತೀರ, ಇವಾಗ ದೇ ಯೂಶಲಿ ಗಿವ್ ಯು ಸಮ್ ಕೈಂಡ್ ಆಫ್ ಪ್ರೇಯರ್ಸ್ ಆರ್ ಚಾಂಟಿಂಗ್ಸ್, ನೀವು ಅದನ್ನ ಕಿವಿಗೆ ಹಾಕೊಂಡು ಮಾಡಿ ಅಂತ. ಆಲ್ ಯೋರ್ ಸೆನ್ಸಸ್ ಆರ್ ಫೋಕಸಿಂಗ್ ಟುವರ್ಡ್ಸ್ ಯುವರ್ ಗೋಲ್. ನೀವು ಬರೀತಾ ಇದ್ದೀರಾ, ಅದನ್ನೇ ಕೇಳ್ತಾ ಇದ್ದೀರಾ. ನಿಮ್ಮ ಒಂದು ದೀಪ ಕ್ಯಾಂಡಲ್ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನೀವು ಆ ಕ್ಯಾಂಡಲ್ ಹಚ್ಕೊಂಡ್ರೆ ಯು ಕ್ಯಾನ್ ಲೈಕ್ ಆ ಕ್ಯಾಂಡಲ್ ಲೈಟು, ಆ ಒಂದು ಏಂಬಿಯನ್ಸ್ ಬರುತ್ತೆ. ಆ್ಯಂಡ್ ದೆನ್ ಊದ್ಕಡ್ಡಿ ಹಚ್ಚಿದ್ರೆ ಅದ್ರದ್ದು ಸ್ಮೆಲ್ಲು. ಸೊ ನಿಮ್ಮ ಎಲ್ಲ ಇಂದ್ರಿಯಗಳು ಅದಕ್ಕೇನೆ ವರ್ಕ್ ಆಗ್ತಾ ಇರಬೇಕಾದ್ರೆ ಯು ಆರ್ ಕಂಪ್ಲೀಟ್ಲಿ ಫೋಕಸ್ ದೇರ್, ಆ್ಯಂಡ್ ದಟ್ ಇಸ್ ಹೌ ಮ್ಯಾನಿಫೆಸ್ಟೇಷನ್ ವರ್ಕ್. ಅದು ನೀವು ಮಾಡಿ ಕಂಟಿನ್ಯೂಸ್ ಆಗಿ ಮಾಡಿ ವರ್ಕ್ ಆಗುತ್ತೆ. ಓಕೆ, ಪೇಪರ್ ಮೇಲಾದರೂ ಬರೀರಿ, ಬಟ್ಟೆ ಮೇಲಾದರೂ ಬರೀರಿ, ಯಾವುದ್ರ ಮೇಲೆ ಬೇಕಾದ್ರೂ ಬರೀರಿ. ಓಕೆ, ಸೊ ಮನಸ್ಸಿಗಿಂತ ಪವರ್ಫುಲ್ ಏನೊಂದಿಲ್ಲ ಅಂತಿರಲಿಲ್ಲ. ಓಕೆ, ಸೊ ಇನ್ನೊಂದು ಗಂಭೀರ ವಿಷಯಕ್ಕೆ ನಾನು ನಿಮಗೆ ಬರ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಈ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇವೆ. ಸೊ ಸುಖಸ್ಥಾನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯೂಶಲಿ ಫ್ಯಾಮಿಲಿ ಲೈಫ್ ಚೆನ್ನಾಗಿರಲ್ಲ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅಷ್ಟು ಡಿವೋರ್ಸ್ ಕೇಸಸ್ಸಲ್ಲೂ ಅವರೆಲ್ಲರಿಗೂ ಸುಖಸ್ಥಾನದ ಸಮಸ್ಯೆ ಇರುತ್ತಾ? ವಾಟ್ ಗೋಸ್ ರಾಂಗ್? ಅಗೇನ್ ದೇಶ ಕಾಲ ಪಾತ್ರ ಅಂತ ಬಂದಾಗ ನನಗೆ ಆ್ಯಕ್ಚುಲಿ ಯಾರೋ ಒಬ್ಬರು ಈ ಗುರುಚರಿತ್ರ ಅನ್ನೋ ಒಂದು ಬುಕ್ ಇದೆ, ಇದನ್ನು ಓದಮ್ಮ ಒಳ್ಳೇದಾಗತ್ತೆ ನಿನಗೆ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಆ ಬುಕ್ ಓದಿದೆ, ತುಂಬ ಕೋಪ ಬಂತು ನನಗೆ. ಯಾಕೆ? ಏನಿದು ಹಿಂಗೆ ಬರೆದಿದ್ದಾರೆ, ಇದು ಯಾವುದಿದೆ ಅಂತ ಅಂದ್ಕೊಂಡು ತುಂಬ ಆ್ಯಕ್ಚುಲಿ ಸಿಟ್ಟು ಬಂತು. ಏನಕ್ಕೆ ಅಂತಂದರೆ ಅದ್ರಲ್ಲಿ ಬರೆದಿದ್ದಾರೆ, ಹೀಗೆ ಹೆಣ್ಮಕ್ಳು ಪೀರಿಯಡ್ಸ್ ಇರಬೇಕಾದ್ರೆ ಅದೆಲ್ಲೋ ಕೂತ್ಕೋಬೇಕಂತೆ, ಗಂಡನ ಮುಖನೂ ನೋಡಬಾರ್ದಂತೆ, ಫಸ್ಟ್ ದೀಪ ಹಚ್ಚಬೇಕಾಗಿರೋದು ಮನೆಯ ಗಂಡಸೆ ಮಾತ್ರ ಪೂಜೆ ಮಾಡಬೇಕು, ಸಾಯಂಕಾಲದ ದೀಪ ಮಾತ್ರ ಹೆಣ್ಮಗಳು ಹಚ್ಚಬೇಕು, ಇದು ಅಂತ ಫಸ್ಟ್ ಟೈಮ್ ಓದೆ. ಇದಕ್ಕೆ ಯಾರು ಇಷ್ಟೊಂದು, ಐ ಮೀನ್ ದ ಫೆಮಿನಿಸ್ಟ್ ಇನ್ ಮೀ ಲೈಕ್ ವೋಕ್ ಅಪ್, ಯಾಕೆ ನಾವು ಮಾಡಬಾರ್ದು, ಏನೇನೋ ಬರ್ದಿದ್ದಾರೆ ಅಂತ ಅಂದ್ಕೊಂಡು ಕೋಪ ಅಂತ ಲೈಕ್ ರೆಡ್ ಅಗೇನ್. ಓಕೆ, ಏನೋ ಇರ್ಬೋದು, ಯಾಕೆ ಬರ್ದಿದ್ದಾರೆ ನೋಡೋಣ. ತಿರುಗಿ ಓದಿದೆ. ದೆನ್ ಐ ವಾಸ್ ಲೈಕ್ ಡೇಟೆಡ್ ಬ್ಯಾಕ್, ಯಾವಾಗ ಬರ್ದಿದ್ದಾರೆ ಇದನ್ನು. ಸೊ ಆ ಕಾಲದಲ್ಲಿ ಬರ್ದಿರೋದು. ಸೊ ಆವಾಗ ನೀವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಗಂಡಸರು ಮೊದಲು ಪೂಜೆ ಮಾಡಬೇಕು, ಹೆಣ್ಮಕ್ಳು ಅದನ್ನೆಲ್ಲ ಅರೇಂಜ್ ಮಾಡಿಕೊಡ್ಬೇಕು. ಯಾಕೆ ಹೆಣ್ಮಕ್ಳಿಗೆ ಬೇರೆ ಕೆಲಸ ಇರುತ್ತೆ, ಅಡುಗೆ ತಿಂಡಿ ಅದು ಇದು ಮಾಡೋದು. ಪೂಜೆಗೆ ಮುಂದೆ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅವೆಲ್ಲ ಬೇರೆ ಯಾವುದೂ ಕೆಲಸ ಸಾಗೋದಿಲ್ಲ. ಸೊ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸನ ಅವ್ರು ಮಾಡಬೇಕು. ಆ್ಯಂಡ್ ಪೀರಿಯಡ್ಸ್ ಇರಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ಸೆಪ್ರೇಟ್ಲಿ, ಗಂಡನ ಮುಖ ನೋಡಬಾರ್ದು, ಬೇರೆಯವ್ರ ಮುಖ ನೋಡಬಾರ್ದು ಅಂತ. ಮೂಡ್ ಸ್ವಿಂಗ್ಸ್ ಇರುತ್ತೆ,
ಅನ್ಕಂಫರ್ಟಬಲ್ ಇರ್ತಾರೆ. ಆ್ಯಂಡ್ ದೆನ್ ದ ಕೈಂಡ್ ಆಫ್ ಹೈಜೀನ್, ಇವಾಗಿರೋಂಥ ಹೈಜೀನ್ ಅವಾಗ ಇರ್ತಾ ಇರಲಿಲ್ಲ. ಸೊ ಆ ಒಂದು ಫೇಸ್ ಮಾಡಿ ಚಿಡಿ ಮಾಡ್ಕೊಂಡು ಎಲ್ಲ ಜೊತೆ ಜಗಳ ಆಡ್ಕೊಂಡು ಕೂತ್ಕೊಂಡು ಅದಕ್ಕಿಂತ ಸೆಪ್ರೇಟ್ ಆಗಿರೋವಂಥದ್ದು ಬೆಟರ್ ಅಂತ ಮೇ ಬಿ ಅದನ್ನು ಬರ್ದಿದ್ರೇನೋ ಅಂತ. ದಟ್ಸ್ ವಾಟ್ ಐ ಥಾಟ್. ಸೊ ಅಗೇನ್ ದೇಶ ಕಾಲ ಪಾತ್ರ ಅಂತ ಬಂದಾಗ ಹೀಗಾಗುತ್ತೆ. ಇವಾಗ ನೀವು ಕೇಳಿದ್ರಿ ಡಿವೋರ್ಸ್ ರೇಟ್ ಇವಾಗ ಜಾಸ್ತಿ ಆಗ್ತಾ ಇದೆ ಅಂತ. ಮುಂಚೆ ಎಲ್ಲ ಓಕೆ ಏನಾದರೂ ಒಂದು ಹೇಳ್ತು ಅಂತ ಹೇಳಿದ್ರೆ ಓಕೆ ಆಯಿತು ಏನೋ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ತಳ್ಕೊಂಡು ಹೊರಟೋಗ್ತಾಯಿದ್ರು. ಬಟ್ ಇವಾಗ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಜನ ಅಂತ ಹೇಳಿದ್ರೆ, ನಿಮಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಯಾರಾದರೂ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ ಜನಕ್ಕೆ. ಸೊ ದೇರ್ ಇಸ್ ನೋ ಟಾಲರೆನ್ಸ್ ಲೆವೆಲ್ ಅಟ್ ಆಲ್. ಆ್ಯಂಡ್ ಈ ಒಂದು ಲೈಫ್ ಸ್ಟೈಲ್ ಕೂಡ ಹಾಗೆ ಆಗಿದೆ, ಆ್ಯಂಡ್ ಎನ್ವೈರ್ನ್ಮೆಂಟ್ ಹಾಗೆ ಆಗಿದೆ, ಇನ್ಫ್ಲೂಯೆನ್ಸಸ್ ಹಾಗೆ ಆಗಿದೆ. ನಥಿಂಗ್ ಟು ಡೂ ವಿತ್ ಕುಂಡಲಿ. ನೋ, ಕುಂಡಲಿನಲ್ಲಿ ಅದೇ ದೋಷ ಅದೇ ಥರ ಇರ್ತಾ ಇತ್ತು ಮುಂಚೆ. ಬಟ್ ಅಗೇನ್ ತಿರುಗಿ ನೀವು ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀರಾ, ನೀವು ಅದನ್ನು ಹೇಗೆ ಅನುಸರಿಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಆಮೇಲೆ ವ್ಯಕ್ತಿತ್ವಗಳು ಕೂಡ ಇತ್ತೀಚಿನ ದಿನದಲ್ಲಿ ನೀವು ಹೇಳಿದ ಹಾಗೆ ಓವರ್ ಸೆನ್ಸಿಟಿವ್ ಆಗಿದ್ದಾರೆ, ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು ಅಂತ. ಶಾಂತ ಮನೋಭಾವ ಅನ್ನೋದೇ ಮರ್ತು ಹೋಗಿದೆ. ಅಂದರೆ ಎಲ್ರಿಗೂ ಸಮಸ್ಯೆ ಇರುತ್ತಾ? ಯಾಕೆಂದರೆ ಇವಾಗ ಈಸಿ ಆಗಿಬಿಟ್ಟಿದೆ ಭಾವನಾ ರಿಯಾಕ್ಟ್ ಮಾಡೋದು. ಓಕೆ, ಆಕ್ಸೆಸಿಬಿಲಿಟಿ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಮುಂಚೆ ಎಲ್ಲ ಗಂಡ ಹೆಂಡತಿಗೆ ಜಗಳ ಆಗಬೇಕು ಅಂತಂದರೆ ಒಬ್ರು ಮುಖ ಒಬ್ರು ನೋಡಲೇಬೇಕಾಗಿತ್ತು, ಮುಂದೆನೇ ಇರಬೇಕಾಗಿತ್ತು, ಅವ್ರು ಬಂದಾಗಲೇ ಅದು ಹೇಳಬೇಕಾಗಿತ್ತು. ಇವಾಗ ಬೇರೆ ಏನೋ ಕೋಪ ಇತ್ತು ಅಂತ ಹೇಳ್ಕೊಳ್ಳಿ, ಅವ್ರು ಆಫೀಸ್ಗೆ ಹೋಗಲೇಬೇಕಾಗಿತ್ತು, ಆಫೀಸ್ಗೆ ಹೋಗೋರು ಆ ದಿನ ಎಲ್ಲ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮರ್ತೋಗ್ಬಿಡ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಹೋಗ್ತಾರೆ ಎಲ್ಲೋ ಹೋಗ್ತಾರೆ, ಇಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಹಿಂಗೆ ಮಾಡಿದೆ ಅಂತ, ಅಲ್ಲೇ ಜಗಳ ಶುರು ಆಗುತ್ತೆ. ಸೊ ಆಕ್ಸೆಸಿಬಿಲಿಟಿ ಜಾಸ್ತಿ ಇದೆ. ಸ್ಮಿತಾ ಅವರೇ, ಇನ್ನೊಂದು ವಿಷಯ ಏನಂದರೆ ಇತ್ತೀಚಿನ ದಿನಗಳಲ್ಲಿ ನ್ಯೂಮರಾಲಜಿ ತುಂಬ ಜನ ನಂಬ್ತಾರೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಹೆಸರು ಬದಲಾವಣೆ ಬಗ್ಗೆ ಬಹಳ ಅಂದರೆ ಸೆಲೆಬ್ರಿಟೀಸ್ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಭಾವನಾ ಅಂತ ಹೆಸರಿದ್ರೆ, ನಂದು ಹೆಸರಿದ್ರೆ ನಾವೊಂದು ಎಕ್ಸ್ಟ್ರಾ ಸೇರಿಸಿ ಅಂತ ಹೇಳಿ, ಎ ಒಂದು ಎಕ್ಸ್ಟ್ರಾ ಸೇರಿಸಿ, BHA ಮಧ್ಯದಲ್ಲಿ ಇನ್ನೊಂದು ಎ ಸೇರಿಸಿ ಅಂತೆಲ್ಲ ಹೇಳ್ತಾರೆ, ಅಥವಾ ಅದು ಇನ್ನೊಂದೇನೋ ಮಾಡಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಎಫೆಕ್ಟ್ ಮಾಡುತ್ತಾ? ಆಮೇಲೆ ನ್ಯೂಮರಾಲಜಿ ಇದೇ ಸಂಖ್ಯೆ, ಫಾರ್ ಎಕ್ಸಾಂಪಲ್ ಇವಾಗ 1 ಅನ್ನೋದು ನನ್ನ ಲಕ್ಕಿ ನಂಬರ್ ಅಂತ ಇದ್ದರೆ ಎಲ್ಲವೂ ಒಂದೇ ಆಗಿರಬೇಕು, ಅಥವಾ ಈ ಡೇಟ್ನಲ್ಲೇ ಇನ್ನೂ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಸಿಮ್ನ ಲಾಸ್ಟ್ ನಂಬರ್ ಇದೇ ಆಗಿರಬೇಕು, ಆಗ ನಿಮಗೆ ಅದೃಷ್ಟ ಬರಬೇಕು ಅಂತ ಹೇಳ್ತಾರೆ. ನ್ಯೂಮರಾಲಜಿ ಆ್ಯಂಡ್ ಈ ಹೆಸರು ಬದಲಾವಣೆ. ಓಕೆ, ಸೊ ಈ ಹೆಸರು ಬದಲಾವಣೆಗೆ ಆ್ಯಕ್ಚುಲಿ ನನ್ನ ಹೆಸರು ನೋಡಿದವರೆಲ್ಲ ಇದನ್ನೊಂದು ಕೇಳ್ತಾರೆ, ನೀನು ನ್ಯೂಮರಾಲಜಿನೂ ಮಾಡಿದ್ಯಾ ಅದಕ್ಕೋಸ್ಕರ ಹೆಸರು ಚೇಂಜ್ ಮಾಡ್ಕೊಂಡಿದ್ಯಾ ಅಂತ. ಅದು ತುಂಬ ಜನ ಕೇಳ್ತಾರೆ. ಐ ಡೋಂಟ್ ನೋ ಇಫ್ ಯು ನೋಟಿಸ್ಡ್, ಅದು ವಿಯರ್ಡ್ ಆಗಿದೆ ನಂದು ಅಯ್ಯಂಗಾರ್ ಸ್ಪೆಲ್ಲಿಂಗ್, ಸೊ ಅದರಿಂದ ಕೇಳ್ತಾರೆ. ಬಟ್ ನೋ, ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್. ಹೆಸರು ಚೇಂಜ್ ಮಾಡೋದು ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಏನಾದರೂ ವರ್ಕ್ ಆಗಬಹುದು ಸ್ವಲ್ಪ. ಆ್ಯಕ್ಚುಲಿ ನ್ಯೂಮರಾಲಜಿ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಇಟ್ ಬಿಕಮ್ಸ್ ಹ್ಯಾಂಡಿಕ್ಯಾಪ್ಡ್. ಓಕೆ, ಅದ್ರಿಂದ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ಈ ಹೆಸರು ಚೇಂಜ್ ಮಾಡೋದಕ್ಕೂ ದೇರ್ ಇಸ್ ಅನದರ್ a wing of astrology called chronology ಅಂತ. It's a name sound science. ಓಕೆ, ಸೌಂಡ್ಗಳ ಪ್ರಕಾರ ನಿಮ್ಮ ಹೆಸರನ್ನ ಬದಲಾಯಿಸೋದು. ಇವಾಗ ನಿಮ್ಮ ಹೆಸರನ್ನ ಯಾರು ಏನಂತ ಕರೀತಾರೋ ಅದು ಜಾಸ್ತಿ ಡಿಫ್ರೆನ್ಸ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಇವಾಗ ಲೆಟ್ಸ್ ಸೇ ಬಾಬಿ ಡಿಯೋಲ್ ಬಾಬಿ ಅಂತಾನೆ ಹಿ ಬಿಕೇಮ್ ಪಾಪ್ಯುಲರ್. ಆ್ಯಂಡ್ ದೆನ್ ಟ್ವಿಂಕಲ್ ಖನ್ನಾ ಅವರ ಅಡ್ಡ ಹೆಸರಲ್ಲಿ ಅವರು ಪಾಪ್ಯುಲರ್ ಆದರೆ ಹೊರತು ಅಪ್ಪು. ಸೊ ಅವ್ರನ್ನ ಏನು ಹೆಸರಲ್ಲಿ ಕರೀತಾರೋ ಅದರ ವೈಬ್ರೇಷನ್, ಆ ನಂಬರ್ಸು ಅದು ಮ್ಯಾಟರ್ ಆಗುತ್ತೆ. ಅಕಸ್ಮಾತ್ ನಿಮ್ಮನ್ನ ಆ ಥರ ಏನಾದರೂ ಕರಿಬೇಕು ಅಂತ ಹೇಳಿದ್ರೆ, ನೀವು ಚೇಂಜ್ ಮಾಡ್ಕೊಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಿಮ್ಮನ್ನ ಅದೇ ಹೆಸರಲ್ಲೇ ಕರಿಬೇಕಾಗತ್ತೆ. ಓಕೆ, ದೆನ್ ಇಟ್ ವರ್ಕ್ಸ್. ಅಥವಾ ನೀವು ಅದನ್ನು ಬರೀಬೇಕು ಎಷ್ಟು ಸತಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಗಜನಿ ಥರ ಮೈ ಮೇಲೆಲ್ಲ ನಂಬರ್ ಬರ್ಕೊಂಡ್ರೆ ವರ್ಕ್ ಆಗಲ್ಲ. ನ್ಯೂಮರಾಲಜಿ ವರ್ಕ್ ಆಗಲ್ಲ ಅಂತೀರಿ? ಅದೇ ಹೇಳಿದ್ದು, ಬಿಯಾಂಡ್ ಅ ಪಾಯಿಂಟ್ ಆಗಲ್ಲ. ಓಕೆ, ಹಸ್ತ ಸಾಮುದ್ರಿಕ ನಿಮ್ಮ ಲೈನ್ಸ್ ಖಂಡಿತ ಚೇಂಜ್ ಆಗ್ತಾ ಇರುತ್ತೆ, ಯಾವಾಗ ಚೇಂಜ್ ಆಗ್ತಿರುತ್ತೆ. ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್, ಬಿಕಾಸ್ ನಿಮ್ಮ ಬ್ರೈನ್ಗೆ ಇಟ್ ಇಸ್ ಕನೆಕ್ಟೆಡ್. ಅಗೇನ್ ಮನಸ್ಸು, ನಿಮ್ಮ ಮನಸ್ಸಲ್ಲಿ ನೀವು ಏನು ಯೋಚನೆ ಮಾಡ್ತೀರಾ, ನಿಮ್ಮ ಥಾಟ್ ಪ್ರೋಸೆಸ್ ಏನಿರುತ್ತೆ ಅದರ ಪ್ರಕಾರ ನಿಮ್ಮ ಕೈರೇಖೆಗಳು ಚೇಂಜ್ ಆಗುತ್ತೆ. ಓಕೆ, ಸೊ ಹಾಗಾದರೆ 10 ವರ್ಷದ ಹಿಂದೆ ಕೇಳಿದ್ದ ಹಸ್ತ ಸಾಮುದ್ರಿಕ ಶಾಸ್ತ್ರದ ಜ್ಯೋತಿಷ್ಯ ಇವಾಗ ವರ್ಕ್ ಆಗಲ್ಲ. ಈಗ ಆ್ಯಕ್ಚುಲಿ ನನ್ನ ಕೈ ನೋಡಬೇಕು ಅಂತಂದರೆ ಐ ಡೋಂಟ್ ನೋ, ಈ ಒಂದು ಲೈನ್ ಇದೆಯಲ್ಲ, ಇದು ಫುಲ್ ಬ್ರೇಕ್ ಆಗಿತ್ತು, ಏನೂ ಇರಲಿಲ್ಲ. ಆ್ಯಂಡ್ ವೆನ್ ಐ ಸಿ ದಟ್ ಸಡನ್ಲಿ ಇಟ್ ಇಸ್ ಜಾಯಿಂಟ್. ಓಕೆ, ಐ ಡೋಂಟ್ ನೋ ಹೌ. ಅದು ಬಯೋಲಾಜಿಕಲ್ ಅಥವಾ ಹೇಗೆ? ಇಟ್ ಇಸ್ ಅಗೇನ್ ಥಾಟ್ ಪ್ರೋಸೆಸ್ ಆ್ಯಂಡ್ ದ ಟೈಮ್ ದಟ್ ಚೇಂಜ್ ಆ್ಯಂಡ್ ದ ವಾಟ್ ವಿ ಡೂ, ವಾಟ್ ಫುಡ್ ವಿ ಈಟ್. Okay. This particularly, I think this is the lifeline. Okay. Actually, maybe there was a big break. So, ಎಷ್ಟೊಂದು ಜನ ಹೇಳಿದರು 35ನೇ ವರ್ಷದಲ್ಲಿ ನಾನು
ಪರಮಾತ್ಮನ ಪಾದ ಸೇರಿಬಿಡ್ತೀನಿ ಅಂತ. ಬಟ್ ಇವಾಗ ನಂಗೆ 42 ಆಯಿತು, ಇನ್ನೂ ಇದ್ದೀನಿ, ನಿಮ್ಮ ಮುಂದೆ ಮಾತಾಡ್ತಾ ಕೂತಿದ್ದೀನಿ. ಆ್ಯಂಡ್ ದೇವ್ರ ದಯದಿಂದ ಆರೋಗ್ಯವಾಗಿ ಚೆನ್ನಾಗೇ ಇದ್ದೀನಿ. ಆ್ಯಂಡ್ ಈ ಲೈನ್ ಇವಾಗ ನೀವು ನೋಡಿದ್ರೆ ಇದು ಸೇರ್ಕೊಂಡಿದೆ. ಓಕೆ. So I don't know if that is how it works, or it is the food that I'm eating, or if it's the, like the planetary positions that changed, ಅಥವಾ ನನ್ನ ದಶಾಭುಕ್ತಿಗಳು ಏನು ಚೇಂಜ್ ಆಯಿತು. ಸೊ ಅದರಿಂದ ಈ ಥರ ಆಗಿರ್ಬೋದು. ಓಕೆ. ಅಂದರೆ ಅದನ್ನು ನಾವು ಡಿಫ್ರೆನ್ಸ್ ನಾವು ಚೆಕ್ ಮಾಡಬಹುದಾ? ಇವಾಗ ಒಂದು ಸುಮ್ಮನೆ ಹಿಂಗೆ ಒಂದು ಫೋಟೋ ಕ್ಲಿಕ್ ಮಾಡಿ ಇಟ್ಕೊಂಡು 10 ವರ್ಷ ಆದಮೇಲೆ ಎಷ್ಟು ಸಮಯಕ್ಕೆ ಚೇಂಜ್ ಆಗುತ್ತೆ? ಇಟ್ ಡಿಪೆಂಡ್ಸ್. ನಿಮ್ಮ ಮನಸ್ಸು, ನಿಮ್ಮ ಥಾಟ್ ಪ್ರೊಸೆಸ್ ಯಾವಾಗ ಚೇಂಜ್ ಆಗ್ತಾ ಇರುತ್ತೋ ಅವಾಗ ಆಗ್ತಾ ಇರುತ್ತೆ. ಓ, ಇದು ಹೊಸ ವಿಷಯ ನನಗೆ. ಓಕೆ. ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತಾ? ಖಂಡಿತ. ಇವಾಗ ಆರ್ಟಿಸ್ಟ್ ಕೈ ಬೇರೆ ಥರ ಇರುತ್ತೆ, ಅಥವಾ ಈ ಕೂಲಿ ಕೆಲಸ ಮಾಡೋವಂಥವ್ರ ಕೈ ಬೇರೆ ಥರ ಇರುತ್ತೆ. ಬಟ್ ಜಿಮ್ಗೆ ಹೋಗೋರ್ ಕೈ ಬೇರೆ ಥರ ಇರುತ್ತೆ, ಅಡುಗೆ ಮಾಡೋರ್ ಕೈ ಬೇರೆ ಥರ ಇರುತ್ತೆ. ಅಂದರೆ ಹಾಗೆ ಕೈ ರೇಖೆಗಳು ಬದಲಾಗಿ ಭವಿಷ್ಯನೂ ಬದಲಾಗತ್ತಾ? ಹಾಗಲ್ಲ, ನಾನು ಅದೇ ಹೇಳಿದ್ದು, ನಿಮ್ಮ ಥಾಟ್ ಪ್ರೋಸೆಸ್ಸಿಂದ ನಿಮ್ಮ ಕೈರೇಖೆಗಳು ಬದಲಾಗುತ್ತೆ, ನೀವು ಮಾಡೋ ಕೆಲಸದಿಂದ ಅದು ಬದಲಾಗುತ್ತೆ, ಹಾಗೆ ನಿಮ್ಮ ಜೀವನ ಬದಲಾಗುತ್ತೆ ಹೊರತು ಉಲ್ಟಾ ಆಗೋದಿಲ್ಲ. ಓಕೆ. ಸೊ ನಾನು ಇಲ್ಲಿ ಕೂತ್ಕೊಂಡು ಕೆರಿತಾ ಒಂದು ಲೈನ್ ಮಾಡ್ಕೊಂಡ್ರೆ ಅದರಿಂದ ಚೇಂಜ್ ಆಗಲ್ಲ. ಐ ವಾಸ್ ಅಬೌಟ್ ಟು ಆಸ್ಕ್. ಯಾಕಂದರೆ ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ ಹಾಗೆ, ಅಂದರೆ ಕೈಯಲ್ಲಿ ರೇಖೆ ಇಲ್ವಾ, ಒಂದು ಹಾಕ್ಬಿಡೋದು ಅಂತ. ಈ ಗ್ರಹಗಳ ಪರಿಣಾಮ ಜೀವನದ ಮೇಲೆ ಬಹಳ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವುದು ತುಂಬ ಸ್ಟ್ರಾಂಗೆಸ್ಟ್ ಗ್ರಹಗಳು, ಅವುಗಳ ಪ್ಲಸ್ ಮತ್ತು ಮೈನಸ್ ಏನಾಗಿರುತ್ತೆ? ಅಂದರೆ ಆ ಗ್ರಹಗಳು ವೀಕ್ ಇದ್ದರೆ ಒಬ್ಬರ ಕುಂಡಲಿಯಲ್ಲಿ ಅದೇನಾಗಿರುತ್ತೆ, ಸ್ಟ್ರಾಂಗ್ ಇದ್ದರೆ ಅದರ ಪ್ರಭಾವ ಏನಿರುತ್ತೆ? ಓಕೆ, ಇದು ಎಕ್ಸಾಲ್ಟೇಷನ್, ಡೆಬಿಲಿಟೇಷನ್ ಅಂತ ನೀವು ಕೇಳಿರ್ಬೋದು. ಉಚ್ಚ ಗ್ರಹ, ನೀಚ ಗ್ರಹ. ಇದು ಒಂದು ಸ್ಟ್ರಾಂಗ್ ಪ್ಲಾನೆಟ್ಟು, ಈ ಪ್ಲಾನೆಟ್ ತುಂಬ ಒಳ್ಳೆಯದಲ್ಲಿದೆ, ಇದಾಗತ್ತೆ. ನೀವೀಗಾಗಲೇ ರಾಕೇಶ ಎಕ್ಸಾಂಪಲ್ ಕೊಟ್ರಿ ಆಗಲೇ. ಓಕೆ ಪಾಪ ಯಾರು ರಾಕೇಶ್ ಅದರ ಬೈಕೋಬೇಡಿ ಪಾಪ. ಸೊ ಇವಾಗ ನನ್ನ ಜಾತಕದಲ್ಲಿ ರಾಹು ಎಕ್ಸಾಲ್ಟೆಡ್, ಶನಿ ಎಕ್ಸಾಲ್ಟೆಡ್, ಕೇತು ಎಕ್ಸಾಲ್ಟೆಡ್, ಕುಜ ಎಕ್ಸಾಲ್ಟೆಡ್. ಯಾವ್ಯಾವ ಪಾಪಗ್ರಹ ಇದೆಯೋ ಎಲ್ಲ ಪಾಪಗ್ರಹಗಳು ಎಕ್ಸಾಲ್ಟೆಡ್. ಸೊ ಎಲ್ಲ ಪವರ್ಫುಲ್. ಸೊ ನಾ ಪಾಪಿನಾ? ಸೊ ಅದು ಆ ಥರ ಡಿಫೈನ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಒಂದು ಪ್ಲಾನೆಟರಿ ಕಂಡೀಷನ್ಸ್ನ ನಾವು ನೋಡಬೇಕಾಗತ್ತೆ. ಯಾವ ಲಗ್ನದವ್ರು ನಾವು, ಸೊ ಇಂಥ ಲಗ್ನಕ್ಕೆ ಇಂಥ ಪ್ಲ್ಯಾನೆಟ್ಟು ಒಂದು ಒಳ್ಳೆ ಏನಂತಾರೆ ರಿಸಲ್ಟ್ನ ಕೊಡಬಹುದು. ಆ್ಯಂಡ್ ಆ ಪ್ಲ್ಯಾನೆಟ್ನ ಕಂಡೀಷನ್ ಏನಿದೆ, ಅದು ಯಾವ ಭಾವದಲ್ಲಿದೆ, ಸೊ ಅಲ್ಲಿಂದ ನೀವು ಅದನ್ನು ಎನರ್ಜಿನ ಯೂಸ್ ಮಾಡ್ತಾ ಇದ್ದೀರಾ ಇಲ್ವಾ? ಸೊ ಅದನ್ನು ಕೂಡ ನೋಡಬೇಕಾಗತ್ತೆ. ಈ ಶತ್ರುಗ್ರಹಗಳು ಒಂದು ಮನೆಯಲ್ಲಿ ಸೇರಿದ್ರೆ ಆ ಕುಂಡಲಿಗೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಅಂದರೆ ಯಾವ ಮನೆಯಲ್ಲಿ ಸೇರಿದಾರೋ ಆ ಲಕ್ಷಣಕ್ಕೆ ಬಹಳ, ಫಾರ್ ಎನ್ ಎಕ್ಸಾಂಪಲ್ ಸುಖಸ್ಥಾನದಲ್ಲಿ ಶತ್ರುಗ್ರಹಗಳು ಸೇರ್ಕೊಂಡಿದ್ರೆ ಅಲ್ಲಿ ಪ್ರಾಬ್ಲಮ್ ಅಂತಾರೆ, ಧನಸ್ಥಾನದಲ್ಲಿ ಶತ್ರುಗ್ರಹಗಳು ಸೇರ್ಕೊಂಡಿದ್ರೆ ಅಲ್ಲಿ ಸಮಸ್ಯೆ ಅಂತಾರೆ. ಹೌ ಇಟ್ ಎಫೆಕ್ಟ್ಸ್? ಆ್ಯಕ್ಚುಲಿ ಆ ಥರ ನೋಡೋಕ್ಕಾಗೋದಿಲ್ಲ. ದೆರ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇನ್ ಲಾಲ್ ಕಿತಾಬ್. ಹೀಗೆ 2 ಗ್ರಹ ಸೇರಿಕೊಂಡ್ರೆ ಅದು ಒಂದು ಪ್ಲಾನೆಟ್ ಆಗಿ ಕನ್ವರ್ಟ್ ಆಗಿ ಅದರ ಒಂದು ಏನು ಹೇಳ್ತಾರೆ ಎಫೆಕ್ಟ್ನ ಕೊಡುತ್ತೆ ಅಂತ. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, 2 ಪ್ಲಾನೆಟ್ ಸೇರಿ ಒಂದು ಗ್ರಹ ಆಗಿ ಅದರದ್ದು ನಿಮಗೆ ಎಫೆಕ್ಟ್ ಸಿಗ್ತಾ ಇರುತ್ತೆ ಅದು ಯೂಶ್ವಲಿ. ಆ್ಯಂಡ್ ಅದರದ್ದು ಆಪೋಸಿಟ್ ಆ ಒರಿಜಿನಲ್ ಗ್ರಹ ಯಾವುದು ಎಲ್ಲಿರುತ್ತೋ ಆ ಮನೆಯಲ್ಲೂ ನಿಮಗೆ ಆ ರಿಸಲ್ಟ್ ಸಿಗ್ತಾ ಇರುತ್ತೆ. ಸೊ ಇವಾಗ ಪಾಪಗ್ರಹಗಳು ಸೇರಿಕೊಂಡು ಇಟ್ ವಿಲ್ ನಾಟ್ ಹ್ಯಾವ್ ಏನು ಹೇಳ್ತಾರೆ ಒಳ್ಳೆ ಎಫೆಕ್ಟ್ ಆಗಲಿ ಕೆಟ್ಟ ಎಫೆಕ್ಟ್ ಆಗಲಿ, ಹಿಂಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳೋದು ಖಂಡಿತ ಅದು ತಪ್ಪಾಗುತ್ತೆ. ಆ ಕುಂಡಲಿನಲ್ಲಿ ಯಾವ ನಕ್ಷತ್ರದಲ್ಲಿ ಕೂತಿದೆ, ಎಷ್ಟು ಡಿಗ್ರೀಸ್ ಡಿಫ್ರೆನ್ಸಲ್ಲಿದೆ ಅದನ್ನು ನೀವು ನೋಡ್ಬೋದು. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಬೇಕು ಅಂತ ಹೇಳಿದ್ರೆ, ಸೂರ್ಯ ಮತ್ತು ಬುಧ ಒಂದೇ ಮನೆಯಲ್ಲಿದ್ದರೆ ಅದನ್ನ ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ನೀವು ಅದನ್ನ ನೋಟಿಸ್ ಮಾಡಿದ್ರೆ ಸೂರ್ಯ ಒನ್ಸ್ ಇನ್ ಅ ಮಂತ್ ಒಂದು ರಾಶಿ ಪರಿವರ್ತನೆ ಆದರೆ, ಈ ಬುಧ ಇಟ್ಸ್ ಲೈಕ್ ಅಬೌಟ್ 40 days ಅಥವಾ ಹಿಂದೆನೇ ಚೇಂಜ್ ಆಗ್ತಾ ಇರುತ್ತೆ. 90% ಜನದಲ್ಲಿ ಈ ಬುಧಾದಿತ್ಯ ಯೋಗ ಇರುತ್ತೆ. ಓಕೆನಾ? ಸೊ ಈ ಬುಧಾದಿತ್ಯ ಯೋಗ ಇವಾಗ ಆ ಡಿಗ್ರಿ ಡಿಫ್ರೆನ್ಸ್ ಏನಿದೆ ಅದು ಕೂಡ ಆಗುತ್ತೆ. ಸೊ ಈ ಒಂದು ಬುಧಾದಿತ್ಯ ಯೋಗ ಅಂತ ಹೇಳಿದ್ರೆ ದೇ ವಿಲ್ ಬಿ ವೆರಿ ಗುಡ್ ಇನ್ ಮ್ಯಾಥ್ಸ್, ದೇ ವಿಲ್ ಬಿ ಗುಡ್ ವಿತ್ ಅನಾಲಿಟಿಕಲ್ ಸ್ಕಿಲ್ಸ್. ಈಗ ಒಂದು ಕಾಂಪಸ್ ಇಲ್ಲದೆ ಸರ್ಕಲ್ ಡ್ರಾ ಮಾಡ್ತಾರೆ, ರೂಲರ್ ಇಲ್ಲದೆ ಸ್ಟ್ರೇಟ್ ಲೈನ್ ಡ್ರಾ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಬಟ್ ಅದು ಅಗೇನ್ ಒಂದೇ ಮನೆಯಲ್ಲಿ ಇದ್ರೂ ಸೂರ್ಯ 1 ಡಿಗ್ರಿನಲ್ಲಿದ್ದು ಒಂದು ಮನೆ ಈಸ್ 30 degrees. ಓಕೆ, 30 kilometers ಅಂತ ಅಂದ್ಕೊಳ್ಳಿ ನೀವು. ಈಗ 1 kilometer ಪಾಯಿಂಟಲ್ಲಿ ಸೂರ್ಯ ಇದ್ದು 28ನೇ kilometer ಪಾಯಿಂಟಲ್ಲಿ ಬುಧ ಇದ್ದರೆ ದೇ ಆರ್ ಟೂ ಫಾರ್, ಆಗಲ್ಲ ಅದು. ಸೊ ಹತ್ರ ಇರಬೇಕು. ದೇ ಹ್ಯಾವ್ ಟು ಬಿ ಕ್ಲೋಸ್ ಇನಫ್ ಫಾರ್ ದ್ಯಾಟ್ ಯೋಗ ಆಲ್ಸೋ ಟು ವರ್ಕ್ ಆರ್ ದ್ಯಾಟ್ ದೋಷ ಆಲ್ಸೋ ಟು ವರ್ಕ್. ಓಕೆ, ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನೀವು ಒಂದು ಬೆಂಕಿ, ಇವಾಗ ಒಂದು ಬಾನ್ ಫೈರ್ ಅಂತ ಅಂದ್ಕೊಳ್ಳಿ. ಬಾನ್ ಫೈರ್ನ ನೀವು ನೋಡ್ತೀರ, ಅಲ್ಲೋ ದೂರದಲ್ಲಿದೆ ನಿಮಗೆ ಬೆಂಕಿ, ಅದು ಕಾಣಿಸ್ತದೆ, ಬಟ್ ಯು ಡೋಂಟ್ ಫೀಲ್ ಎನಿಥಿಂಗ್.
ಓಕೆ, ಬೆಳಕು ಕಾಣಿಸ್ತಾ ಇದೆ, ಬೆಂಕಿ ಕಾಣಿಸ್ತಾ ಇದೆ, ಬಟ್ ನಿಮ್ಗೇನು ಫೀಲ್ ಆಗಲ್ಲ. ಆದರೆ ಅದರಷ್ಟು ಹತ್ತಿರ ಹೋದರೆ ನಿಮ್ಗೆ ಅದ್ರ ಶಾಖ ಫೀಲ್ ಆಗುತ್ತೆ, ತುಂಬ ಹತ್ತಿರ ಹೋದ್ರೆ ಸುಡುತ್ತೆ. ಓಕೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಓಕೆ. ಸೊ ಈ ಶನಿಗ್ರಹ ಪ್ರಭಾವದ ಬಗ್ಗೆ ಬಹಳ ಜನ ಹೆದರ್ಕೊಳ್ತಾರೆ. ಸಾಡೆ ಸಾತಿ ಅಂತ. ಹಿಂದೂ 2.5 ವರ್ಷ, ಮುಂದು 2.5 ವರ್ಷ, ಮಧ್ಯದಲ್ಲಿ 2.5 ವರ್ಷ ಅಂತ ಶನಿ ಕಾಡ್ತಾನೆ ಅಂತ ಹೇಳ್ತಾರೆ. ಶನಿಯ ಪ್ರಭಾವ ಕುಂಡಲಿ ಮೇಲೆ ಮತ್ತೆ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ? ಓಕೆ, ಹೌ ಟು ಅಂಡರ್ಸ್ಟ್ಯಾಂಡ್? ಅಂದರೆ ಹೆದರ್ಕೋಬೇಕಾ? ನಾ ಹೇಳಿದ್ನಲ್ಲ, ಜಾಸ್ತಿ ಹೆದರ್ಸೋದು ರಾಕೇಶ ಅಂತಾನೆ. ಬಟ್ ಹೆದರ್ಕೊಳ್ಬೇಡಿ, ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಹಿಂದೆ ನೇಚರ್ ಏನು ಶನಿದು? ಬೇಸಿಕ್ ನೇಚರ್ ಇಸ್ ಬೌಂಡ್ರೀಸ್. ಓಕೆ. ನೀವು ಆ ಬೌಂಡ್ರಿ, ಬಿಕಾಸ್ ಸ್ಯಾಟರ್ನ್ ಹ್ಯಾಸ್ ರಿಂಗ್ಸ್, ಸೊ ಇಟ್ ಈಸ್ ಲೈಕ್ ಬೌಂಡ್ರೀಸ್ ಆ್ಯಂಡ್ ಲಿಮಿಟೇಷನ್ಸ್ ಆ್ಯಂಡ್ ಏನು ಹೇಳ್ತಾರೆ, ನಿಮಗೆ ಒಂದು ಡಿಸಿಪ್ಲಿನ್, ಆ ಒಂದು ಸರ್ಕಲ್, ಅದೇ ಒಂದು ಇದರಲ್ಲೇ ವರ್ಕ್ ಮಾಡೋ ಅಂಥ ಒಂದು ಕೆಪಾಸಿಟಿ. ಸೊ ಇಫ್ ಯು ಫಾಲೋ ದ್ಯಾಟ್, ಶನಿಯಿಂದ ಏನೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ನೀವು ಆ ಥರ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ಇವಾಗ ನೋಡಿ ನೀವೇ ಹೇಳಿದ್ರಿ 12ನೇ ಮನೆ 1ನೇ ಚಂದ್ರ ರಾಶಿಯಿಂದ ಇದು 12, 1, 2ರಲ್ಲಿದ್ದರೆ ಸಾಡೆ ಸಾತಿ ಆಗುತ್ತೆ. ಆಮೇಲೆ 4ನೇ ಮನೆಯಲ್ಲಿದ್ದರೆ ಅರ್ಧಾಷ್ಟಮ ಆಗುತ್ತೆ, 5ನೇದಲ್ಲಿದ್ದರೆ ಪಂಚಮ ಶನಿ ಆಗುತ್ತೆ, 8ನೇದಲ್ಲಿದ್ದರೆ ಅಷ್ಟಮ ಶನಿ ಆಗುತ್ತೆ. ಸೊ ಲೈಫ್ ಲಾಂಗ್ ನಡೀತಾನೆ ಇರುತ್ತೆ. ಸೊ ಹೌ ಲಾಂಗ್ ಕ್ಯಾನ್ ಯು ಬಿ ಲೈಕ್ ಇನ್ ಫಿಯರ್? ಬಟ್ ಶನಿ ಉಚ್ಚ ಸ್ಥಾನದಲ್ಲಿದ್ದು ಏನು ನಮ್ಮ ಕುಂಡಲಿಯಲ್ಲಿ ಶನಿ ಸಾಡೆ ಸಾತಿ ಬಂತು ಅಂತ ಹೇಳಿದ್ರೆ ಅದು ದಿ ಬೆಸ್ಟ್ ಸಮಯ ಅಂತಾರಲ್ಲ. ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತಾರೆ, ಹೌದಾ? ಖಂಡಿತ ಆಗುತ್ತೆ. ಐ ಆಮ್ ಹಿಯರ್. ನನ್ನ ಜಾತಕದಲ್ಲಿ ಶನಿ ಇಸ್ ಎಕ್ಸಾಲ್ಟೆಡ್ ಆ್ಯಂಡ್ ನನಗೆ ಸಾಡೆ ಸಾತಿ ನಡೀತಾ ಇದೆ ಇವಾಗ. ಓಕೆ, ಜಸ್ಟ್ ಸ್ಟಾರ್ಟೆಡ್. ಓಕೆ, ಸೊ ಇಫ್ ಐ ಸೇ ಇಸ್ ದಿಸ್ ಮೈ ದಿ ಬೆಸ್ಟ್ ಟೈಮ್, ಐ ಡೋಂಟ್ ನೋ. ಐ ಹ್ಯಾವ್ ಹ್ಯಾಡ್ ಬೆಟರ್ ಟೈಮ್ಸ್ ಬಿಫೋರ್. ಓಕೆ. ಓಕೆ, ಇವಾಗಿರೋದಕ್ಕಿಂತ. ಬಟ್ ಮುಂದೆ ಇನ್ನು 7.5 ವರ್ಷ ಇದೆ, ಬರಬಹುದು. ಓಕೆ, ಬಟ್ ಅಗೇನ್ ಶನಿ ನನ್ನ ಜಾತಕದಲ್ಲಿ ಯಾವ ಕಂಡೀಷನಲ್ಲಿ ಇದೆ? ಆ್ಯಕ್ಚುಲಿ ಇಫ್ ಐ ಹ್ಯಾವ್ ಟು ಸಿ, ದೇರ್ ಇಸ್ ಅ ಉಚ್ಚಭಂಗ ಅಂತ ಹೇಳ್ತಾರೆ, ನೀಚಭಂಗ ಅಂತ ಹೇಳ್ತಾರಲ್ಲ, ಅದೇ ಥರ ಉಚ್ಚಭಂಗನೂ ಆಗುತ್ತೆ. ಯಾಕೆಂದರೆ ವೆರಿ ಬ್ಯಾಡ್ಲಿ ಆಸ್ಪೆಕ್ಟೆಡ್ ಬೈ ಮಾರ್ಸ್ ಆ್ಯಂಡ್ ಆಸ್ಪೆಕ್ಟೆಡ್ ಬೈ ರಾಹು. ಸೊ ಉಚ್ಚಭಂಗ ಅಂತಲೂ ಹೇಳ್ಬೋದು. ಸೊ ಅದು ಹೇಳೋಕ್ಕಾಗಲ್ಲ. ಓಕೆ. ಸೊ ಆ ಎಲ್ಲ ಈ ಒಂದು ಪ್ಲಾನೆಟ್ ಇಟ್ಕೊಂಡು ಇದರಿಂದ ಹಿಂಗೆ ಆಗ್ಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ಇದು ನರೇಂದ್ರ ಮೋದಿ ಅವ್ರ ಜಾತಕದಲ್ಲಿ ನೋಡಿ ತುಂಬ ಜನ ಹೇಳ್ತಾರೆ ಸಾಡೆ ಸಾತಿನಲ್ಲಿ ಅವರು PM ಆದರು, ಎಷ್ಟು ಸತ್ಯ ಆದರೂ, ಸೊ ಎವ್ರಿಥಿಂಗ್ ವರ್ಕ್ಸ್ ಅಂತ ಹೇಳಿ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ, ಸಿಂಹ ಲಗ್ನದವರಾದರೆ ಅವ್ರಿಗೆ ಶನಿ ಅಷ್ಟು ಒಳ್ಳೆ ಪ್ಲಾನೆಟ್ ಅಲ್ಲ. ಓಕೆ. 6, 7ನೇ ಮನೆ ಅಧಿಪತಿ ಆಗುತ್ತೆ. ಬಟ್ ಅಗೇನ್ ಉಚ್ಚ ಸ್ಥಾನಕ್ಕೆ ಬಂತು ಸಿಂಹಲಗ್ನಕ್ಕೆ ಅಂತಂದರೆ 3ನೇ ಮನೆ ಶನಿ ಖಂಡಿತ ಇಟ್ಸ್ ನಾಟ್ ಅಟ್ ಆಲ್ ಗ್ರೇಟ್ ಪೊಸಿಷನ್. ಓಕೆ. ಸೊ ಅಂಥವ್ರಿಗೆ ಇವಾಗ ನೀವೇನು ಹೇಳ್ತೀರಾ? ಅವ್ರಿಗೆ ಸಾಡೆ ಸಾತಿ ಶುರು ಆಯಿತು ಅಂತ ಹೇಳಿದ್ರೆ, ನಿಮ್ಮದು ಶನಿ ಎಕ್ಸಾಲ್ಟೆಡ್ ಆ್ಯಂಡ್ ಏನು ಸಾಡೆ ಸಾತಿ ಶುರು ಆಯಿತು ಬೆಸ್ಟ್ ಟೈಮ್ ಅಂತ ಹೇಳೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಶನಿ ಇಸ್ ಪ್ರಾಬಬ್ಲಿ ಅ ಟ್ರಬಲ್ ಮೇಕರ್. ಓಕೆ. ಓಕೆ, ಗುರುವಿನ ಬಗ್ಗೆ ಒಂದು ಮಾತಿದೆ, ಗುರುಗ್ರಹದ ಬಗ್ಗೆ. ಗುರು ಒಳ್ಳೆ ಸ್ಥಾನದಲ್ಲಿದ್ದರೆ ಒಂದು ಕುಂಡಲಿಯಲ್ಲಿ ಇರೋ ದೋಷಗಳನ್ನು ಅರ್ಧ ಒಡೆದು ಹಾಕ್ತಾನೆ ಅಂತ, ಹೌದಾ? ಸ್ವಲ್ಪ ಮಟ್ಟಿಗೆ ಎಸ್. ಯಾಕೆಂತಂದರೆ ಯಾರ್ಯಾರಿಗೆ ಗುರು ಯೋಗಕಾರಕ ಗ್ರಹ ಇರುತ್ತೋ ಅಥವಾ ಯಾರ್ಯಾರಿಗೆ ಒಳ್ಳೆ ಪ್ಲ್ಯಾನೆಟ್ ಗುರು ಆಗಿರ್ತಾರೋ ಅವರಿಗೆ ಎಸ್ ಡೆಫಿನೆಟ್ಲಿ. ಈಗ ಮಿಥುನ ಲಗ್ನ, ಕನ್ಯಾ ಲಗ್ನದವ್ರನ್ನ ತೊಗೊಂಡ್ರೆ ಗುರು 2 ಕೇಂದ್ರಗಳ ಲಾರ್ಡ್ ಆಗುತ್ತೆ. ಖಂಡಿತ ಎಲ್ಲರಿಗೂ ಅವರು ಈ ಎಂಥ ನೀವು ಯಾರನ್ನೇ ಆದರೂ ತೊಗೊಳ್ಳಿ, ಮಿಥುನ ಲಗ್ನ, ಕನ್ಯಾ ಲಗ್ನದವ್ರಿಗೆ ದೇರ್ ಬಿಗ್ಗೆಸ್ಟ್ ಟ್ರಬಲ್ ಮೇಕರ್ ವಿಲ್ ಬಿ ಜುಪಿಟರ್. ಓ. ಆ್ಯಂಡ್ ಅಕಸ್ಮಾತ್ ತಪ್ಪಿ ಏನಾದರೂ 6ನೇ ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಗೋವಿಂದ. ಓಕೆ. ಸೊ ಜುಪಿಟರ್ ದಶಾ ಬಂತು ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಲ್ಲೋ ಬಟ್ಟೆ ಹಾಕೊಳ್ತು ಅಂತಂದರೆ ಕಷ್ಟ ಆಗುತ್ತೆ ಅವ್ರಿಗೆ. ಏನಂತಾರೆ, ಎಲ್ಲೋ ಸಫೈರ್ ಯೂಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಓಕೆ. ಸೊ ಶುಕ್ರನ ಬಗ್ಗೆ ಕೇಳಲೇಬೇಕು. ಶುಕ್ರ ದೆಸೆ ಅಂತ ಮೂವಿನೂ ಬಂದ್ಬಿಡಿದೆ ಅದೇ ಹೆಸರಲ್ಲಿ. ಶುಕ್ರ ದೆಸೆ ಇದ್ದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ಶುಕ್ರ ನೀಚನಾಗಿದ್ದರೆ ಫುಲ್ ಲಾಸಸ್ಸಲ್ಲಿರ್ತಾರೆ ಅಂತ. ಸೊ ಶುಕ್ರನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಅಗೇನ್ ಸೇಮ್. ಗುರು ದೇವಗುರು, ಶುಕ್ರಾಚಾರ್ಯ ದೈತ್ಯ ಗುರು. ಸೊ ಈಗ ಹೇಗೆ ಅಂತಂದರೆ ಶುಕ್ರ ಆಬ್ವಿಯಸ್ಲಿ ಲಕ್ಸುರಿಗೆಲ್ಲ ರಿಲೇಟ್ ಮಾಡಿಬಿಡ್ತಾರೆ. ಶುಕ್ರಾಚಾರ್ಯ ಓಕೆ, ಶುಕ್ರ ಗ್ರಹ ಹಿಂಗಿದ್ರೆ ಹಂಗಾಗತ್ತೆ, ಇಷ್ಟು ಲಕ್ಸುರಿ ಸಿಗುತ್ತೆ, ಒಳ್ಳೆ ಕಾರ್ ಬೇಕಾ ಶುಕ್ರ ಗ್ರಹ, ಇನ್ನೇನೋ ಒಳ್ಳೆ ಮನೆ ಬೇಕಾ ಶುಕ್ರ ಗ್ರಹ. ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ. ಓಕೆ, ಈಗ ಕೆಲವ್ರಿಗೆ ಶುಕ್ರ ಗ್ರಹನಿಂದ ಎಷ್ಟು ತೊಂದರೆ ಆಗುತ್ತೋ ಅಷ್ಟು ತೊಂದರೆ ಆಗೇ ಆಗುತ್ತೆ. ಓಕೆ. ಸೊ ಈಗ
ಕೆಲವು ಪೊಸಿಷನಲ್ಲಿ ಶುಕ್ರ ಗ್ರಹ ಇದ್ದರೆ, ಎಕ್ಸಾಲ್ಟೆಡ್ ಪೊಸಿಷನಲ್ಲಿದ್ದರೆ ಅಥವಾ ನೀಚ ಸ್ಥಾನದಲ್ಲಿದ್ದರೆ, ಯುನೋ ಅವರ ಒಂದು ಮಾರ್ಸ್ ಆ್ಯಂಡ್ ವೀನಸ್ ಜೊತೆನಲ್ಲಿ ಏನಾದರೂ ಇತ್ತು ಅಂತಂದರೆ ದೇ ಆರ್ ಸೆಕ್ಷುಲಿ ಸೂಪರ್ ಆ್ಯಕ್ಟಿವ್ ಆ್ಯಂಡ್ ಸೂಪರ್ ಅಗ್ರೆಸಿವ್. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆಲ್ಸೋ ಕ್ಯಾನ್ ಹ್ಯಾಪನ್. ಸೊ ಶುಕ್ರ ಗ್ರಹ ಇಸ್ ನಾಟ್ ಜಸ್ಟ್ ಲಕ್ಸುರಿ, ಇದು ಬರುತ್ತೆ ಜೊತೆನಲ್ಲಿ. ಓಕೆ, ಸೊ ರಾಹು ಮೈ ಫೇವ್ರೆಟ್. ಬಟ್ ಒಂದು ಕುಂಡಲಿಯಲ್ಲಿ ರಾಹುವಿನ ಸ್ಥಾನ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆತ ತುಂಬ ಮೇಲಕ್ಕೂ ತೊಗೊಂಡು ಹೋಗ್ಬೋದು, ಕೆಳಗೂ ಬೆಳೆಸ್ಬಹುದು ಅಂತ. ಸೊ ಕುಂಡಲಿಯಲ್ಲಿ ರಾಹುವಿನ ಪಾತ್ರ, ಯಾವ ಪೊಸಿಷನಲ್ಲಿದ್ದರೆ ರಾಹು ಫೇವರಬಲ್ ಇರ್ತಾನೆ, ಯಾವ ಪೊಸಿಷನಲ್ಲಿದ್ದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆಂದರೆ ಈ ಗ್ರಹಗಳಲ್ಲಿ ಈ ರಾಹು ಕೇತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯ ಪಡಿಸೋದೇ ಆಗಿದೆ. ಅಯ್ಯೋ ರಾಹು ಕಾಲ, ಅಯ್ಯೋ ಕೇತು ದಶೆ ಅಂತ. ಓಕೆ, ಸೊ ರಾಹು ಈಸ್ ಎಕ್ಸ್ಪ್ಯಾನ್ಷನ್. ಓಕೆ, ನಿಮ್ಮ ಅಥವಾ ಅಬ್ಸೆಷನ್ ಅಂತ ಹೇಳ್ಬೋದು. ನಿಮ್ಮ ಯಾವ ಭಾವದಲ್ಲಿ ರಾಹು ಇರ್ತಾನೋ ಅದರಿಂದ ನಿಮಗೆ ಅಬ್ಸೆಷನ್ ಇರುತ್ತೆ. ಎಕ್ಸಾಂಪಲ್, ಲೆಟ್ಸ್ ಸೇ ಇಫ್ ರಾಹು ಈಸ್ ಇನ್ ಯೋರ್ 7th house, you can never be satisfied with any partner, that kind of obsession. ಓಕೆ, ಇವ್ರು ಬೇಕು ಅಂದರೆ ಅವರೇ ಬೇಕು, ಅವ್ರು ಸಿಕ್ಕಿದ no, I'm not happy now, I want somebody else. You know, it's that kind of obsession. So adu, if you learn to control that, if you learn to channelize that energy, then nothing to beat Rahu. It's, I mean, you know, it's like you can, that's the best thing that you can get. ಈ ಎಲ್ಲ ಪ್ಲಾನೆಟರಿ ಪೊಸಿಷನ್ಸ್, ನಮ್ಮ ಕುಂಡಲಿಯ ಏನೇನು ಪ್ಲಾನೆಟರಿ ಪೊಸಿಷನ್ಸ್ ಇದೆ, ಇದನ್ನು ಮೀರಿ ನಾವು ಜೀವನ ಕಟ್ಕೊಳ್ಬಹುದಾ? ಖಂಡಿತ ಕಟ್ಕೋಬೋದು, ಖಂಡಿತ. ನಾನು ಹೇಳಿದೆ ಅಲ್ವಾ, ಯಾವುದನ್ನ ನಾನು ನಂಬೋದಿಲ್ಲ, ಏನು ಮಾಡೋದಿಲ್ಲ ಅಂತ ಯಾರೆಲ್ಲ ತೆಗೆದು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೋ, ದೇ ವಿಲ್ ಬಿ ಆನ್ ದೇರ್ ಪಾತ್ ಇನ್ ಅ ಪರ್ಫೆಕ್ಟ್ ವೇ. ಲೈಫ್ ಇಸ್ ವೆರಿ ಅನ್ಸರ್ಟನ್ ಅಂತ ಹೇಳ್ತಾರೆ. ಬಟ್ ಈ ಅನ್ಸರ್ಟನ್ ಲೈಫಲ್ಲಿ ನಾವು ಕುಂಡಲಿಗಳನ್ನು, ಜಾತಕನ ಎಷ್ಟು ನಂಬ್ತಾ ಇದ್ದೀವಿ, ಅದರ ಇಂಪ್ಯಾಕ್ಟ್ ಲೈಫಿನ ಮೇಲೆ ಏನಿರುತ್ತೆ? ನಾನು ಅದೇ ಹೇಳಿದ್ದು ನಿಮಗೆ, ನೀವು ಯಾವ ರೀತಿ ನಿಮ್ಮ ಎನರ್ಜೀಸ್ನ ಚಾನಲೈಸ್ ಮಾಡ್ತಿರೋ ಆ ರೀತಿ ನಿಮ್ಮ ಜೀವನ ಇರುತ್ತೆ. ಆ್ಯಂಡ್ ರಾಹು ಬಗ್ಗೆ ನಾನು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನೀವು ಎಂಥ ಒಬ್ಬ ಪಾಪ್ಯುಲರ್ ಮನುಷ್ಯನ ನೀವು ತೊಗೊಂಡ್ರು, ದೇ ಹ್ಯಾವ್ ಆಲ್ ಬಿಕಮ್ ವಾಟ್ ದೇ ಆರ್ ಇನ್ ದ ರಾಹು ಮಹಾದಶ. Because they have built focus on that. Example, Ambani. Example, Sadhguru. Example, Amit Shah. Example, Virat Kohli. Dhoni. Everybody were made in the Rahu Antardasha or Mahadasha. They have hit their peak. Yake, they have channelized that energy in the right way. ಓಕೆ, ಸೊ ನೀವು ಇಲ್ಲಿವರೆಗೆ ಕಂಡ ದಿ ಬೆಸ್ಟ್ ಜಾತಕ ಯಾರದ್ದು? ಅಂದರೆ ನಾನು ಹೇಳ್ತಿರೋದು ಸೆಲೆಬ್ರಿಟೀಸ್, ರಾಜಕಾರಣಿಗಳು, ಇವರಲ್ಲಿ. ಆಮೇಲೆ ನೀವು ನೋಡಿದ್ರ ಬಗ್ಗೆ ಬರ್ತೀವಿ. ಡೆಫಿನೆಟ್ಲಿ ಇವಾಗ ಒಬ್ಬ ಸೆಲೆಬ್ರಿಟಿನೋ ಒಬ್ಬ ರಾಜಕಾರಣಿನೋ ಯಾರೋ ನಿಮ್ಮ ಕಣ್ಣು ಕಾಣ್ತಾರೆ ಅಂದರೆ ನಿಮ್ಮ ಗಮನ ಅವರ ಜಾತಕದ ಬಗ್ಗೆ ಹೋಗಿ ಹೋಗಿರುತ್ತೆ. ಏನಿರೋದು ಇವ್ರ ಡೇಟ್ ಆಫ್ ಬರ್ತು, ಏನಿದೆ ಇವ್ರದ್ದು ಪ್ಲಾನೆಟರಿ ಪೊಸಿಷನ್ಸ್ ಅಂತ. ಸೊ 3 ಬೆಸ್ಟ್ ಜಾತಕಗಳು ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀರಿ? ಓಕೆ, ಆ್ಯಕ್ಚುಲಿ ನಾನು ಇದೊಂದು ಕೆಲಸ ನಾನು ಯಾವತ್ತೂ ಮಾಡೋಕ್ಕೆ ಹೋಗೇ ಇಲ್ಲ. ನಾನು ಯಾರ್ದು ಸೆಲೆಬ್ರಿಟಿ ಒಬ್ಬರು ಜಾತಕನೂ ನಾನು ತೆಗೆದು ನೋಡಿಲ್ಲ. ಪೊಸಿಷನ್ಸ್ ಏನಿತ್ತು, ಯಾಕಿತ್ತು, ಏನಾಯಿತು, ನೋ, ಐ ಡೋಂಟ್ ನೋ. ಆ್ಯಂಡ್ ಕೆಲವರು ಇವಾಗ ಡಿಸ್ಕಸ್ ಮಾಡಬೇಕಾದ್ರೆ, ಈಗ ನಮ್ಮ ಒಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಹಾಕ್ತಾ ಇರ್ತಾರೆ ಈ ಪರ್ಸನ್ ಈ ಥರ ಅದು ಒಂದು ಅಂತ. ಸೊ ಐ ವುಡ್ ಜಸ್ಟ್ ಹ್ಯಾವ್ ಹ್ಯಾಡ್ ಅ ಗ್ಲಾನ್ಸ್, ಹೀಗಿದೆಯಾ ಅಂತ. ಬಟ್ ಐ ವುಡ್ ನಾಟ್ ರಿಲಿ ಸಿಟ್ ಆ್ಯಂಡ್ ಅನಲೈಸ್. ಅವ್ರು ಯಾರೋ ಅಲ್ಲೇನೋ ಮಾಡ್ತಾ ಇದ್ದಾರೆ, ಅವ್ರದ್ದನ್ನ ಇಟ್ಕೊಂಡು ನನಗೇನು ಆಗಬೇಕಾಗಿದೆ ಅನ್ನೋ ಮೈಂಡ್ ಸೆಟ್ ಇದೆ. ಆ್ಯಂಡ್ ಆಲ್ಸೋ ಎಸ್, ಇವಾಗ ಫಾರ್ ಎಕ್ಸಾಂಪಲ್ಸ್ ಆಗಿ ತೊಗೊಳ್ಬೇಕು ಅಂತ, ಎಕ್ಸಾಂಪಲ್ಸ್ ಆಗಿ ತೊಗೊಳ್ಬೇಕು ಅಂತಂದರೆ ನಾನು ನೋಡ್ತಾ ಇರ್ತೀನಿ ಯಾರ್ಯಾರ ಜಾತಕ ಏನು ಅಂತ ಅಂದ್ಬಿಟ್ಟು. ಬಟ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಈಗ ಲಾಲ್ ಕಿತಾಬಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಈ ಥರ ಇದ್ದರೆ ಹಿಂಗಾಗತ್ತೆ, ಈ ಒಂದು ಗ್ರಹ ಈ ಮನೆಯಲ್ಲಿದ್ದರೆ ನಿಮ್ಮ ಮನೇಲಿ ಆ ವಸ್ತು ಈ ಜಾಗದಲ್ಲಿರುತ್ತೆ ಅಂತ ಅಂದ್ಕೊಂಡು. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನೋಡ್ತಾ ಕೂತಿರ್ತೀನಿ ಹೊರತು ನಾನು ಕರೆಕ್ಟಾಗಿ ಇದನ್ನು ಬೆಸ್ಟ್ ಜಾತಕ ಇವ್ರು ಈ ಟೈಮಲ್ಲಿ ಇದಾಯಿತು, ಬೆಸ್ಟ್ ಟೈಮ್ ಯಾವುದು, ಎಸ್ ಐ ಕ್ಯಾನ್ ಟೆಲ್. ಈ ಜಾತಕಕ್ಕೆ ಬೆಸ್ಟ್ ಟೈಮ್ ಯಾವುದು, ಇವಾಗ ಬರ್ಬೋದಾ, ಎಸ್ ಐ ಕ್ಯಾನ್ ಟೆಲ್ ದ್ಯಾಟ್. ಬಟ್ ಈ ಜಾತಕನೇ ಬೆಸ್ಟು, ಇವರೇ ಇದು ಅದು ಹೇಳೋದು ಆ್ಯಕ್ಚುಲಿ ತಪ್ಪು. ಹಾಂ, ನಾನು ಈ ಬೆಸ್ಟ್ ಟೈಮ್ ಅಂತ ಅಂದಾಗ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈ ಡೆಲಿವರಿ ಇದೆಯಲ್ಲ, ಅದು ತುಂಬ ಜನ ಒಂದು ಒಬ್ಸೆಷನ್ ಏನಂದರೆ, ಜ್ಯೋತಿಷಿ ಹೇಳಿದ ಟೈಮಲ್ಲಿ ಡೆಲಿವರಿ ಮಾಡಿಸ್ಬೇಕು, ಸಿಸೇರಿಯನ್ ಮಾಡಿಸಿ ಅಂತ. ಡಸ್ ಇಟ್ ವರ್ಕ್?
ನಾ ಕೂತಿದ್ದೀನಿ ನಿಮ್ಮ ಮುಂದೆ. ನನ್ನ ಅಮ್ಮದು ಸಿ ಸೆಕ್ಷನ್ ಆಗಬೇಕಾಗಿತ್ತು. ಸೊ ದಿನ ಟೈಮು ಎಲ್ಲ ನೋಡ್ಕೊಂಡು ಕರ್ಕೊಂಡೋಗಿ ಸೇರಿಸಿದ್ರಂತೆ. ಆ್ಯಂಡ್ ದೆನ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್. ಡಾಕ್ಟರ್ ಹ್ಯಾಡ್ ಅನ್ ಎಮರ್ಜೆನ್ಸಿ ಆರ್ ವಾಟ್ಸ್ ಎವರ್, ರಾಹುಕಾಲದಲ್ಲಿ ಡೆಲಿವರಿ ಮಾಡಿದ್ದಾರೆ ನಂದು. ಓಕೆ, ಸೊ ನೀವು ಯಾವಾಗ ಹುಟ್ಟಬೇಕು ಅಂತ ಇರ್ತೀರೋ ಆವಾಗಲೇ ಹುಟ್ಟೋದು. ಏನೇ ಸರ್ಕಸ್ ಮಾಡಿದ್ರು ಅದಾಗೋದಿಲ್ಲ. ಓಕೆ, ಪೂರ್ವ ನಿರ್ಧಾರಿತ. ಅದು ನೀವು ಇದು ಬರ್ತ್ ಆ್ಯಂಡ್ ಡೆತ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನ್ ನಾಟ್ ಡಿಸೈಡ್. ಲವ್ಲಿ. ಈಗ ಇನ್ನೊಂದು ಆಯಾಮಕ್ಕೆ ಹೋಗೋಣ. ನೀವು ನಿಮ್ಮದೊಂದು ಗ್ರೂಪ್ ಮಾಡ್ಕೊಂಡಿದ್ದೀರಿ. ಪ್ಲೀಸ್ ಎಕ್ಸ್ಪ್ಲೇನ್. ಅಂದರೆ ಪ್ರಪಂಚದಾದ್ಯಂತ 4 ಜನ ಬೇರೆ ಬೇರೆ ಭಾಗಗಳಲ್ಲಿ ಕೂತು ಜ್ಯೋತಿಷ್ಯನ ಅನಲೈಸ್ ಮಾಡ್ತಿದ್ರೆ, ಅದ್ರ ಬಗ್ಗೆ ಸ್ಟಡೀಸ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಇದೆಲ್ಲ ಈ ಒಂದೊಂದು ಸಬ್ಜೆಕ್ಟ್ನ ಕಲಿಬೇಕಾದ್ರೆ ಇದು ಮಾಡಬೇಕಾದ್ರೆ ದೆನ್ ಐ ಫೌಂಡ್ ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ತಾರಲ್ಲ, ಆ ಥರ ನನ್ನ ಥರ ಯೋಚನೆ ಮಾಡೋ ಒಂದು 4 ಜನ ನಾವು ಸಿಕ್ಕಿದ್ವಿ. ಆ್ಯಂಡ್ ವಿ ಹ್ಯಾಡ್ ಅ ಥಾಟ್, ಇವಾಗ ಎಲ್ಲರೂ ಇವಾಗ ನಮಗೆ ಗೊತ್ತಿರೋದನ್ನು ಅಟ್ಲೀಸ್ಟ್ ಬೇರೆಯವರಿಂದ ಮೋಸ ಹೋಗದಿರೋ ಅಷ್ಟಾದರೂ ನಾವು ಹೇಳೋಣ ಬೇರೆಯವ್ರಿಗೆ. ಐ ಮೀನ್ ಲೈಕ್ ಜನಕ್ಕೆ ತಿಳಿಸ್ಕೊಡೋಣ. ಈ ಪೂಜೆ ಇಂಥದ್ದೆಲ್ಲ ಲೆಟ್ ದೆಮ್ ನಾಟ್ ಗೆಟ್ ಇನ್ ಟು ದಟ್ ಲೂಪ್. ಇನ್ನೊಂದು ಆ್ಯಕ್ಚುಲಿ ಅದನ್ನು ಟಚ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ, ಇನ್ನೇನೋ ಆಗಿದೆ ಅಂತಾರೆ. ಡಸ್ ಇಟ್ ವರ್ಕ್, ಬ್ಲ್ಯಾಕ್ ಮ್ಯಾಜಿಕ್? ಓಕೆ, ಐ ಕ್ಯಾನ್ ಎಕ್ಸ್ಪ್ಲೇನ್ ದ್ಯಾಟ್ ಆಲ್ಸೋ. ಬಟ್ ಇದನ್ನು ಎಲ್ಲ ಇವಾಗ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಾವು 4 ಜನ ವಿ ಜಸ್ಟ್ ಥಾಟ್ ವಿಲ್ ಕಮ್ ಟುಗೆದರ್ ಆ್ಯಂಡ್ ವಿ ಜಸ್ಟ್ ಫಾರ್ಮ್ಡ್ ಅ ಗ್ರೂಪ್ ಕಾಲ್ಡ್ ಆಸ್ಟ್ರೋ ಸಮಾಜ್ ಅಂತ. ಸಮಾಜ್ ಅಂತ ಹೇಳಿದ್ರೆ ಎಸ್ ಅಂದರೆ ಸ್ಮಿತಾ, ಎ ಇಸ್ ಅಂಕುರ್, ಎಮ್ ಇಸ್ ಮಿಶೆಲ್ ಆ್ಯಂಡ್ ಎ ಜೆ ಇಸ್ ಅಜಯ್. ಸೊ ನಾವು 4 ಜನ ವಿ ಹ್ಯಾವ್ ಡಿಫ್ರೆಂಟ್ ಎಕ್ಸ್ಪರ್ಟೀಸ್, ವಿ ಹ್ಯಾವ್ ಡಿಫ್ರೆಂಟ್ ಫೀಲ್ಡ್ಸ್ ಆಫ್ ನಾಲೆಜ್ ಆಫ್ ಅಸ್ಟ್ರಾಲಜಿ. ಫಾರ್ ಎಕ್ಸಾಂಪಲ್, ಈಗ ನಾನು ಲಾಲ್ ಕಿತಾಬ್ ಮತ್ತು ಪರಾಶರ ಇದು ಮಾಡ್ತೀನಿ. ಆ್ಯಂಡ್ ದೆನ್ ಅಂಕುರ್ ಅವರು ಬೃಹತ್ ಏನು ಹೇಳ್ತಾರೆ ಪರಾಶರ ಶಾಸ್ತ್ರ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಭೃಗು ನಂದಿನಾಡಿ ಅಂತ ಅವ್ರದ್ದು, ಹೀ ಹ್ಯಾಸ್ ದಟ್ ಎಕ್ಸ್ಪರ್ಟೈಸ್. ಆ್ಯಂಡ್ ಮಿಶೆಲ್ ಹ್ಯಾಸ್ ಎನ್ ಎಕ್ಸ್ಪರ್ಟೀಸ್ ಇನ್ ಗ್ರೀಕ್ ಅಸ್ಟ್ರಾಲಜಿ ಆ್ಯಂಡ್ ಆಲ್ಸೋ ಅನಲೈಸಿಂಗ್ ದಿ ಆಸ್ಟ್ರಾಯ್ಡಲ್ ಇಂಪ್ಯಾಕ್ಟ್ ಆಫ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಆ್ಯಂಡ್ ಆಲ್ಸೋ BNN ಕೂಡ ಮಾಡ್ತಾರೆ ಅವರು. ಆ್ಯಂಡ್ ಈ ಅಜಯ್ ಅಂತ ಹೇಳಿದ್ರೆ ಅವರು ಹೀ ಈಸ್ ಮೋರ್ ಆನ್ ಟು ದ ಸ್ಪಿರಿಚುವಲ್ ಪಾತ್. He actually has a telecom company in Dubai and he works with frequencies. So ಈ ಒಂದು ಬಯೋ ಫ್ರೀಕ್ವೆನ್ಸೀಸ್ ಅಂತ ನೀವು ಕೇಳಿದರೆ ಅದ್ರ ಮೇಲೆ ಅವ್ರು ತುಂಬ ವರ್ಕ್ ಮಾಡಿದ್ದಾರೆ. ಆ್ಯಂಡ್ he has worked, I don't want to name the countries, with the particular countries, defense services where they use these frequencies. ಇವಾಗ ಹೇಗೆ ಅಂತ ಹೇಳಿದ್ರೆ, ಒಂದು ಟ್ಯಾಂಕಲ್ಲಿ ಒಬ್ಬ ಮನುಷ್ಯ ಕೂತಿರ್ತಾನೆ ಆ್ಯಂಡ್ ಅವ್ನಿಗೆ ಯಾವ್ದಾದ್ರು ಪೇನ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ನಾಟ್ ಸಪ್ಲೈ ಮೆಡಿಸಿನ್ ಅಟ್ ದಟ್ ಪಾಯಿಂಟ್. ಸೊ ದೇ ಯೂಸ್ ದಿಸ್ ಕೈಂಡ್ ಆಫ್ ಫ್ರೀಕ್ವೆನ್ಸಿ ಮ್ಯೂಸಿಕ್ ಟು ಆ್ಯಕ್ಚುಲಿ ಗೆಟ್ ರಿಡ್ ಆಫ್ ದ ಪೇನ್ or whatsoever. So those frequency, he is excellent with that, and with all the chakra tuning and chakra healing and these kind of things. Oh, lovely. That's wonderful. Yeah, so 4 ಜನ 4 ಕಡೆ ಇರ್ತೀವಿ. ನಾನು ಫಿನ್ಲೆಂಡಲ್ಲಿ ಇದ್ದೀನಿ. ಅಂಕುರ್ ಅವರು he is in Mumbai and Michelle is in UK. Ajay is in Dubai. Oh, lovely. ಅಂದರೆ ಇದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಮತ್ತು ಅಧ್ಯಯನಗಳು ಆಗ್ತಾನೆ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಫಾರ್ಮ್ಡ್ ಅ ವಾಟ್ಸ್ಆ್ಯಪ್ ಗ್ರೂಪ್. ಪೀಪಲ್ ಆರ್ ವೆಲ್ಕಮ್ ಟು ಜಾಯಿನ್. ಅವರ ಡಿಸ್ಕವರೀಸ್, ಅವರ ಇಂಟ್ರೆಸ್ಟ್ ಏನಿದೆ, ಇದು ಅವ್ರೇನು ತಿಳ್ಕೊಂಡಿದ್ದಾರೆ, ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಆ್ಯಂಡ್ ಎವ್ರಿ ವೀಕ್ ಫ್ರೀ ಸೆಷನ್ಸ್ ಇರುತ್ತೆ. ಓಕೆ, ಫ್ರೀ ಸೆಷನ್ಸ್ ಇರುತ್ತೆ. ನಮಗೆ ಗೊತ್ತಿರೋದನ್ನ ಹೇಳ್ಕೊಡ್ತೀವಿ. ಹೌ ಟು ಕನೆಕ್ಟ್ ವಿತ್ ಯು? ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ಬೋದು. ನನ್ನ ಫೋನ್ ನಂಬರ್ಸ್ ನಾನು ಕೊಡ್ತೀನಿ. ಸೊ ದೇ ಕ್ಯಾನ್ ಆ್ಯಕ್ಚುಲಿ ಜಾಯಿನ್ ದ ವಾಟ್ಸ್ಆ್ಯಪ್ ಗ್ರೂಪ್ ಆ್ಯಂಡ್ ದೆನ್ ಕನೆಕ್ಟ್ ವಿತ್ ಅಸ್. ಓಕೆ, ಲವ್ಲಿ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೇಳ್ತಾ ಇದ್ರಿ. ಡಸ್ ಇಟ್ ವರ್ಕ್? ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಅಲ್ಲಿ ಇಲ್ಲಿ ಯಾರ್ಯಾರೋ ಮಾತಾಡ್ತಿರ್ತಾರೆ, ಕೆಲವೊಂದು ಪ್ರದೇಶಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಜಾಸ್ತಿ ಅಂತ ಹೇಳ್ತಿರ್ತಾರೆ. ಹೌ ಇಟ್ ವರ್ಕ್ಸ್? ಇಫ್ ಇಟ್ ಈಸ್ ವರ್ಕಿಂಗ್ ಅದು ವರ್ಕ್ ಆಗುತ್ತೆ ಅನ್ನೋದಾದರೆ ಹೆಂಗೆ ವರ್ಕ್ ಆಗುತ್ತೆ? ಓಕೆ, ಇಟ್ ಈಸ್ ಅಗೇನ್ ಇನ್ ಮೈ ಒಪಿನಿಯನ್ ಇಟ್ಸ್ ಅಗೇನ್ ಸೈಕಲಾಜಿಕಲ್ ಅಂತ ಹೇಳ್ಬೋದು. ಸೈಕಲಾಜಿಕಲ್, ಎಸ್. ಇವಾಗ ಆ್ಯಂಡ್ ಆಲ್ಸೋ ಎವ್ರಿಥಿಂಗ್ ಅಬ್ಸಾರ್ಬ್ಸ್ ಎನರ್ಜಿ ಅಂತ ಹೇಳ್ಬೋದು. ಇವಾಗ ನೀವು ಹೇಳ್ತೀರ ಯಾರೋ ಹೊರಗಿನವ್ರು ಬಂದು ಸ್ವೀಟ್ ಕೊಟ್ಟರೆ ತಿನ್ನಬೇಡ, ಇದು ಮಾಡಬೇಡ ಅಂತ ಹೇಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಪ್ರಸಾದ ಅಂತ ಮಾಡಬೇಕಾದ್ರೆ ಹಬ್ಬ ದಿನ ನೀವು ಪ್ರಸಾದ ಮಾಡಿದಾಗ ಅದು ರುಚಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅಡುಗೆ ಮಾಡಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಯಾಕೆ? ಬಿಕಾಸ್ ಯು ಆರ್ ಇನ್ ದಟ್ ಮೈಂಡ್ ಸೆಟ್. ತುಂಬ ಖುಷಿಯಾಗಿ ಮಾಡ್ತೀರಾ, ಏನೋ ಇದು ಮಾಡಬೇಕು, ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಶ್ಲೋಕ, ಯು ಆರ್ ಲಿಸ್ನಿಂಗ್ ಟು ಭಜನೆ, ಅದನ್ನೆಲ್ಲ ಮಾಡ್ಕೊಂಡು ಮಾಡ್ತೀರಾ. ಆ್ಯಂಡ್ ಅದೇ ರೀತಿಯೇ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದನ ಮಾಡೋದು. ಆ ಲಡ್ಡುಗೆ ಗೊತ್ತಿಲ್ಲ ನೀವೇನು ಅದ್ರಲ್ಲಿ ಫಿಲ್ ಮಾಡ್ತಾ ಇದ್ದೀರಾ ಅಂತ. ನೀವು ಅದನ್ನೇ ಬೇಕಾದ್ರೆ ಅದೇ ಲಡ್ಡು ಕೂತ್ಕೊಂಡೆ ನಿಂಗೆ ಹಂಗಾಗಲಿ ಹಿಂಗಾಗಲಿ ಇದಾಗಲಿ ಅದಾಗಲಿ ಅಂತ ಅಂದ್ಬಿಟ್ಟು ಇಫ್ ಯು ಫೀಲ್ ದಟ್ ಕೈಂಡ್ ಆಫ್ ಎನರ್ಜಿ ಆ್ಯಂಡ್ ಫೀಡ್ ಇಟ್ ಟು ಅ ಪರ್ಸನ್, ಇಟ್ ಮೈಟ್ ವರ್ಕ್ ದಟ್ ವೇ ಆಲ್ಸೋ. ವರ್ಕ್ ಆಗುತ್ತಾ? ಆಗಬಹುದು. ನಾ ಅದೇ ಹೇಳಿದ್ದು, ಬಿಕಾಸ್ ಎವ್ರಿಥಿಂಗ್ ಇಸ್ ಅನ್ ಎನರ್ಜಿ ದಟ್ ಅಬ್ಸಾರ್ಬ್ಸ್. ಬಟ್ ಇಲ್ಲಿ ಕೂತಿರೋ ವ್ಯಕ್ತಿಗೆ ಇನ್ನೆಲ್ಲೋ ಕೂತಿರೋ ವ್ಯಕ್ತಿ ಏನೋ ಮಾಡಿಸ್ತಾರೆ, ಅದು ವರ್ಕ್ ಆಗುತ್ತೆ, ಅದು ಹೆಂಗೆ? ಅದು
ನೋ ಐಡಿಯಾ ಅಬೌಟ್ ದಿಸ್. ನನಗೆ ಅದನ್ನು ಆ ರೆಲ್ಮ್ನ ಟಚ್ ಮಾಡೋಕ್ಕೆ ಕೂಡ ನನಗೆ ಇಮ್ಯಾಜಿನ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಓನ್ಲಿ ಸೈಕಲಾಜಿಕಲ್ ಥಿಂಗ್. ಅಫ್ಕೋರ್ಸ್ ಐ ಹ್ಯಾವ್ ಸೀನ್ ಆಲ್ ದಿಸ್ ವೂಡು ಡಾಲ್ಸ್ ಆ್ಯಂಡ್ ಸೂಜಿ ಚುಚ್ತಾರೆ, ನಿಂಬೆಹಣ್ಣು ಕಟ್ ಮಾಡ್ತಾರೆ, ಸೊ ಇಂಥದ್ದೆಲ್ಲ. ಸೊ ಇಟ್ ಈಸ್ ಆಲ್ ಟೆಕ್ನಿಕ್ ಇಫ್ ಐ ಸೇ. ಇವಾಗ VTU ಎಷ್ಟೊಂದು ಜನ ಓದಿದ್ದಾರೆ. ಐ ಡೋಂಟ್ ನೋ ಇಫ್ ಯು ನೋ ದ ಫುಲ್ ಫಾರ್ಮ್. ಕನ್ನಡದಲ್ಲಿ ಅದನ್ನ ಏನು ಹೇಳ್ತಾರೆ, ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಅಂತ. ಸೊ ತಂತ್ರ ಈಸ್ ಆ್ಯಕ್ಚುಲಿ ಅ ಟೆಕ್ನಿಕ್. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇಟ್ಸ್ ಅ ಟೆಕ್ನಿಕ್. ಸೊ ಅದರಿಂದ ನೀವು ಏನು ಮಾಡ್ತೀರಾ, ಸೊ ಅದನ್ನು ತಂತ್ರ ಮಂತ್ರ ಮಾಡ್ತಾರೆ ಅಂತ ಹೇಳೋದು ಇಟ್ಸ್ ರಾಂಗ್. ತಂತ್ರ ಕ್ಯಾನ್ ಬಿ ಎನಿಥಿಂಗ್. ಸೊ ನೀವು ಏನೇ ಮಾಡೋದು, ಇವಾಗ ನೀವು ಮಂಗಳಾರತಿ ಮಾಡಿದ್ರು ದಟ್ ಈಸ್ ಆಲ್ಸೋ ತಂತ್ರ, ಬಿಕಾಸ್ ದಟ್ಸ್ ಅ ಟೆಕ್ನಿಕ್. ಓಕೆ. ಸೊ ತಂತ್ರಮಂತ್ರಗಳ ಬಗ್ಗೆ ಹೇಳಿದ್ರಿ. ಕೆಲವೊಂದು ಸಲ ಈ ಪ್ರೇತ ಶಾಂತಿ ಅಂತೆಲ್ಲ ಬರುತ್ತೆ. ಪ್ರೇತಗಳಿರುತ್ತವಾ, ದೆವ್ವಗಳಿರುತ್ತವಾ? ವೆಲ್ ಅಗೇನ್ ಇಟ್ಸ್ ಆಲ್ ಎನರ್ಜೀಸ್. ನಾನು ಅದನ್ನೇ ಹೇಳೋದು. ಕೆಲವ್ರು ಹೇಳ್ತಾರೆ ನಮಗೆ ಫೀಲ್ ಆಯಿತು, ಏನೇನೋ ಆಯಿತು. ಐ ಥಿಂಕ್ ಇಟ್ ಇಸ್ ಮೋಸ್ಟ್ಲಿ ಸೈಕಲಾಜಿಕಲ್. ನೀವು ಏನನ್ನ ಯೋಚನೆ ಮಾಡ್ತಾ ಇರ್ತೀರೋ ಯು ವಿಲ್ ಆಲ್ವೇಸ್ ಫೀಲ್ ದಟ್ ವಿಲ್ ಟೆಂಡ್ ಟು ಹ್ಯಾಪನ್. ಇಟ್ಸ್ ಓನ್ಲಿ ಸೈಕಲಾಜಿಕಲ್ ನಿಮ್ಮ ಪ್ರಕಾರ? ಐ ಫೀಲ್ ದಟ್. ಅಥವಾ ಎನರ್ಜಿ ಇದೆಯಾ? ಎನರ್ಜಿ ಇರಬಹುದು, ಬಟ್ ಅಗೇನ್ ಇಟ್ ಇಸ್ ರಿಲೇಟಿವ್. ಲೈಕ್ ಐ ಸೆಡ್, ದೆರ್ ಇಸ್ ನೋ ಅಬ್ಸಲ್ಯೂಟ್ಸ್ ಹಿಯರ್. ನನ್ನ ಪ್ರಕಾರ ಇಟ್ ಇಸ್ ಅವರ್ ಸೈಕಲಾಜಿಕಲ್ ಮೈಂಡ್ ವಿಚ್ ಗೈಡ್ಸ್ ಅಸ್ ದೇರ್. ಇದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿಸೋದು ನಮ್ಮ ಮೈಂಡ್. ಸೊ ನಾನು ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗಿದ್ದಾಗ ಬಹಳಷ್ಟು ಜನ ಅಘೋರಿಗಳನ್ನ ನಾನು ನೋಡ್ತಾ ಇದ್ದೆ. ಅಘೋರಿಗಳ ಬಗ್ಗೆ ನಾನು ಹಿಂಗೆ ಕುಂಭಮೇಳದಲ್ಲಿ ಕಾಶಿಯಲ್ಲಿ ನೋಡಿದ್ದು ಬಿಟ್ಟರೆ ಅವರು ಧ್ಯಾನಸ್ಥರಾಗಿದ್ದಾಗ ಯಾವತ್ತೂ ಹೋಗಿಲ್ಲ, ಹಂಗೆ ಹೋಗೋದಕ್ಕೆ ಬಿಡೋದು ಇಲ್ಲ ಅವರು ಅಂತ ಹೇಳ್ತಾರೆ. ಸೊ ಅಘೋರಿಗಳಲ್ಲಿ ಒಂದು ಅಲೌಕಿಕ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ, ಸಾಧನೆಯಿಂದ ಆ ಶಕ್ತಿ ಬಂದಿರೋದು. ಹಂಗಿದ್ದೊಂದು ಶಕ್ತಿನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಅಂದರೆ ಎದುರುಗಡೆ ಕೂತಿರೋ ವ್ಯಕ್ತಿ ಏನನ್ನು ಯೋಚನೆ ಮಾಡ್ತಿದ್ದಾನೆ ಅದನ್ನು ಕೂಡ ಅಘೋರಿಗಳು ಹೇಳ್ತಾರೆ, ಅಥವಾ ಆ ವ್ಯಕ್ತಿಯ ಮೈಂಡಿನ ಮೇಲೆ ಕಂಟ್ರೋಲ್ ತಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇಸ್ ಇಟ್ ಪಾಸಿಬಲ್ ಸಾಧನೆ ಅಥವಾ ಸಾಧನದಿಂದ? ಇಟ್ ಇಸ್ ಪ್ರಾಬಬ್ಲಿ ಮ್ಯಾನಿಪುಲೇಷನ್ ಇನ್ ಮೈ ಒಪಿನಿಯನ್. ಲೈಕ್ ಈಗ ಒಬ್ಬ ಮನುಷ್ಯನ ಮೈಂಡಿನ ಮೇಲೆ ಕಂಟ್ರೋಲ್ ತೊಗೊಂತು ಅಂತಂದರೆ ಇಟ್ ಇಸ್ ಮ್ಯಾನಿಪುಲೇಟಿಂಗ್ ಸಮ್ಮನ್. ಓಕೆ, ಬಟ್ ಅಘೋರಿಗಳು ಸಾಧನೆ ಅಂತ ಹೇಳಿದ್ರಲ್ಲ ನೀವು, ನಿಮ್ಮ ಮೈಂಡನ್ನ ನೀವು ಯಾವ ಲೆವೆಲಿಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಆ ಲೆವೆಲಲ್ಲಿ ಯು ಕ್ಯಾನ್ ಅಚೀವ್ ಅ ಲಾಟ್ ಆಫ್ ಥಿಂಗ್ಸ್. ದೇರ್ ಇಸ್ ಈಗ ಇಂಗಳ ಪಿಂಗಳ ನಾಡಿ ನೀವು ಕೇಳಿರ್ಬೋದು. ದೇರ್ ಇಸ್ ಆಲ್ಸೋ ನೀವು ಬ್ರೀತ್ ಮಾಡಿ ವಾಪಸ್ ಬಿಟ್ಟಾಗ ಸುಷುಮ್ನ ನಾಡಿ ಅಂತ. So when you activate that, your Agna chakra is activated. So that is when you actually experience that actual meditation thing what you do. So ಅದಕ್ಕೋಸ್ಕರನೇ ಬಾಕ್ಸ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಬಾಕ್ಸ್ ಬ್ರೀತಿಂಗ್ ಇಸ್ ಲೈಕ್ ಯು ಇನ್ಹೇಲ್ ಫಾರ್ 5 seconds, ಹೋಲ್ಡ್ ಫಾರ್ 5 seconds, ಎಕ್ಸೇಲ್ 5 seconds, ಹೋಲ್ಡ್ 5 seconds. So when you practice that, you are actually slowing down your breathing and also giving more time for that ಸುಷುಮ್ನ ನಾಡಿ to activate. Okay. ಸೊ ಅದರಿಂದ ಸೊ ಇನ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಅಥವಾ ನಾನು ಕೇಳಿರೋದು, ನಾನು ಅರ್ಥ ಮಾಡ್ಕೊಂಡಿರೋದು, ನಾವು ಓದಿರೋದು, ಈ ಅಘೋರಿಗಳು ದೇ ಆರ್ ಆಕ್ಟಿವೇಟಿಂಗ್ ದೇರ್ ಸುಷುಮ್ನ ನಾಡಿ ಟು ಅನ್ ಎಕ್ಸ್ಟೆಂಟ್ ದಟ್ ದೇ ಕ್ಯಾನ್ ಆ್ಯಕ್ಚುಲಿ ಆಕ್ಸೆಸ್ ಸಮ್ ಪಾರ್ಟ್ಸ್ ಅಂತ. ದಟ್ಸ್ ವಾಟ್ ಐ ಹ್ಯಾವ್ ಹರ್ಡ್. ಈಗ ನಮ್ಮ ಜೀವನದಲ್ಲಿ ಆರೋಗ್ಯ, ಮನಸ್ಸು ಇವೆಲ್ಲದಕ್ಕೂ ಕಾರಕ ಚಕ್ರಗಳು ಅಂತ ಹೇಳ್ತಾರೆ. ಆ ಚಕ್ರಗಳಲ್ಲಿ ಎನರ್ಜಿ ಡೌನ್ ಆಯಿತು ಅಥವಾ ಅಲ್ಲಿ ವೀಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಜೀವನದ ಮೇಲೆ, ಅಂದರೆ ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ. ಹೌ ಟು ರೀಎನರ್ಜೈಸ್ ಚಕ್ರಗಳನ್ನು ಎನರ್ಜೈಸ್ ಮಾಡೋದು ಹೇಗೆ ನಿಮ್ಮ ಪ್ರಕಾರ? ಓಕೆ, ಚಕ್ರಗಳನ್ನ ಎನರ್ಜೈಸ್ ಮಾಡಬೇಕಾದ್ರೆ ನೀವು, ಲೈಕ್ ಐ ಸೆಡ್, ಬಾಕ್ಸ್ ಬ್ರೀತಿಂಗ್ ಇಸ್ ದ ಬೆಸ್ಟ್ ವೇ, ಆ್ಯಂಡ್ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಪರ್ಟಿಕ್ಯುಲರ್ ಚಕ್ರ. ಫಾರ್ ಎವ್ರಿ ಚಕ್ರ, ಆ್ಯಂಡ್ ಯು ಹ್ಯಾವ್ ಟು ಫೋಕಸ್ ಆನ್ ದಟ್ ಚಕ್ರ ಆ್ಯಂಡ್ ಬ್ರಿಂಗ್ ಯುವರ್ ಅವೇರ್ನೆಸ್ ಟು ಅಪ್ ಟು ದಿಸ್ ಪಾರ್ಟ್. And when you bring it here, that is when you actually do well. Letting go ಬರಬೇಕು. ಸೊ ಕಂಟಿನ್ಯೂಸ್ ಪ್ರಾಕ್ಟೀಸ್. ಇಟ್ ಇಸ್ ಕಂಟಿನ್ಯೂಸ್ ಪ್ರಾಕ್ಟೀಸ್. ಒಂದಿನ ಮಾಡಿ 2 ದಿನ ಮಾಡಿ ಬರೋದಿಲ್ಲ. ಓಕೆ, ಇವತ್ತು ಚಕ್ರ ಡೌನ್ ಆಗಿದೆ, ಇವತ್ತು ಮಾಡ್ತೀನಿ, ಇವತ್ತು ಐ ಗೆಟ್ ಮೈ ಎನರ್ಜೀಸ್. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ದ ಚಕ್ರಾಸ್ ಆರ್ ಯೋರ್ ಗೇರ್ ಸಿಸ್ಟಮ್ ಆಫ್ ಯೋರ್ ಬಾಡಿ. ಸೊ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಬ್ರೀದಿಂಗ್ ಎಕ್ಸಸೈಸ್ ಮೂಲಕನೇ ಚಕ್ರನ ರಿಆಕ್ಟಿವ್ ಮಾಡಬೇಕು ಅಥವಾ ಆಕ್ಟಿವ್ ಮಾಡಬೇಕು. ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದು? ನೀವು ಹೇಳಿದ್ರಿ ಒಂದಿನ ಮಾಡೋದಲ್ಲ ಅಂತ, ಬಟ್ ಸ್ಟಿಲ್ ನಾನು ಇವತ್ತಿನಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕು? ಇಟ್ ಇಸ್ ಕಂಟಿನ್ಯೂಡ್ ಪ್ರೋಸೆಸ್. ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ ಅಗೇನ್. ಸೊ ಇವಾಗ ನೀವು ಟೈಮಿಗೆ ಕೇಳಿದ್ರಲ್ಲ, ಸೊ ಇವಾಗ ಎಲ್ಲರೂ ಹೇಳ್ತಾರೆ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡಬೇಕು, ಕರೆಕ್ಟಾ? ಸೊ ಆ ಟೈಮ್ನಲ್ಲೇ ಎದ್ದು ಪೂಜೆ ಮಾಡಬೇಕು, ಅದೇ ಶ್ರೇಷ್ಠ ಟೈಮು ಅಂತ ಯಾಕೆ ಹೇಳ್ತಾರೆ? ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಅಷ್ಟೇ. ಸೊ ನಿಮಗೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಮಧ್ಯಾಹ್ನನೂ ಮಾಡಿ, ಓಕೆ, ರಾತ್ರಿನೂ ಮಾಡಿ. ಇವಾಗ ಯಾಕೆಂದರೆ ನೀವು ಪೂಜೆ ಮಾಡ್ತಾ ಇರ್ತೀರಾ, ಏನೋ ಮಂತ್ರ ಹೇಳ್ತಾ ಇರ್ತೀರಾ, ಅಲ್ಲಿ ಯಾರೋ ಡೋರ್ ಬೆಲ್ ರಿಂಗ್, ಬಾಗಿಲು ತೆಗಿ, ಯಾರು ಬಂದರು ನೋಡೋ ಅಂತ ಹೇಳ್ತೀರಾ ಯಾರಿಗೋ, ಮತ್ತೆ ಓಕೆ ಕಂಟಿನ್ಯೂ ಮಾಡ್ತೀರಾ ಮಂತ್ರ. ಸೊ ಯುವರ್ ಫೋಕಸ್ ಇಸ್ ಶಿಫ್ಟೆಡ್. ಓಕೆ,
ರೈಟ್. ಸೊ ಅದನ್ನು ಮಾಡದೆ ಒಂದೇ ಒಂದು ನಿಮ್ಮ ಏನು ಹೇಳ್ತಾರೆ ನಿಮ್ಮ ಕಂಪ್ಲೀಟ್ ಫೋಕಸ್ ಯಾವಾಗ ಅದ್ರ ಮೇಲೆ ಇರೋಕ್ಕೆ ಸಾಧ್ಯನೋ ಅವಾಗ ಮಾಡ್ತಾ ಹೋಯಿತು ಅಂತಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಡೆಫಿನೆಟ್ಲಿ ಫೀಲ್ ಬೆಟರ್. ಯು ವಿಲ್ ನೋ ಇಟ್ ಫಾರ್ ಯೋರ್ ಸೆಲ್ಫ್. ಓಕೆ, ಜ್ಯೋತಿಷ್ಯ ನಂಬುವವರಿಗೆ ನೀವು ಕೊಡುವ ಒಂದು ಸಾಲಿನ ಉಪದೇಶ ಏನು? ಓಕೆ, ಯುವರ್ ಡೆಸ್ಟಿನಿ ಕ್ಯಾನ್ ಬಿ ಡಿಕೋಡೆಡ್ ಬಟ್ ಕಾಂಟ್ ಬಿ ಚೇಂಜ್ಡ್. ಕಾಂಟ್ ಬಿ ಚೇಂಜ್ಡ್. ಹಾಂ, ಡೆಸ್ಟಿನಿ ಕ್ಯಾನ್ ಬಿ ಡಿಕೋಡೆಡ್. ಡಿಕೋಡೆಡ್, ಓಕೆ. ಕಾಂಟ್ ಬಿ ಚೇಂಜ್ಡ್. ಓಕೆ, ಜ್ಯೋತಿಷ್ಯ ನಂಬದೇ ಇರೋರಿಗೆ ಏನು ಹೇಳ್ತೀರಿ? ನಮ್ಮದೇ ಇರೋರಿಗೆ ಲಿವ್ ಯುವರ್ ಲೈಫ್ ಆ್ಯಸ್ ಯು ಆರ್. ನಮ್ದಿದ್ರೆ ಇಟ್ ಇಸ್ ಓಕೆ, ನೋ ಪ್ರಾಬ್ಲಮ್. ನಂಬ್ತಾ ಇಲ್ವಾ, ಏನೂ ಆಗಲ್ಲ. ದೇ ಆರ್ ಆ್ಯಕ್ಚುಲಿ ಕರ್ಮ ಪ್ರಧಾನ ಅಂತ ಹೇಳ್ತಾರಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಿಕ್ಕಿದ ದೇವ್ರು ನೋಡ್ಕೊಳ್ತಾನೆ ಅಂತ. ಸೊ ದೇ ಹ್ಯಾವ್ ಆ್ಯಕ್ಚುಲಿ ಲೆಟ್ಟಿಂಗ್ ಗೋ ಹೇಳಿದ್ನಲ್ಲ, ದೇ ಹ್ಯಾವ್ ಆಲ್ರೆಡಿ ಡನ್ ದಟ್. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನೀನು ಮಿಕ್ಕಿದ ದೇವ್ರಿಗೆ ಬಿಟ್ಟಿದ್ದು ಅನ್ನೋದು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಅವರೇ. ಅಂದರೆ ಜ್ಯೋತಿಷ್ಯದ ಬಗ್ಗೆ ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇರುತ್ತೆ. ಅದನ್ನು ನಂಬೇಕಾ ಬೇಡವಾ, ಹೆಂಗೆ ಕೆಲಸ ಮಾಡುತ್ತೆ, ಹೆಂಗೆ ಕೆಲಸ ಮಾಡಲ್ಲ, ಹಿಂಗೆ ಹಲವು ಗೊಂದಲಗಳಿರುತ್ತವೆ. ಆದರೆ ಒಂದಂತೂ ನಿಮ್ಮ ಜೊತೆ ಮಾತನಾಡಿದಾಗ ಅರ್ಥ ಆಗಿದ್ದು, ಮನುಷ್ಯನ ಮನಸ್ಸಿನ ಶಕ್ತಿಗಿಂತ ಯಾವುದೂ ದೊಡ್ಡದಿಲ್ಲ ಅನ್ನೋದಂತೂ ಅರ್ಥ ಆಯಿತು. ಅದರ ಜೊತೆಗೆ ಗ್ರಹಗತಿಗಳು ಕೂಡ ಜೊತೆಗಿದ್ರೆ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತ. ಖಂಡಿತ. ಆ್ಯಕ್ಚುಲಿ ನೀವು ಜಾತಕದ ಪ್ರಕಾರ ಹೇಳಬೇಕು ಅಂತಂದ್ರೂ ಯಾರ ಜಾತಕದಲ್ಲಿ ಚಂದ್ರನ ಪೊಸಿಷನ್ ಚೆನ್ನಾಗಿದೆಯೋ ದೇರ್ಸ್ ಇಸ್ ದ ಬೆಸ್ಟ್. ನೀವು ಕೇಳಿದ್ರಲ್ಲ ಬೆಸ್ಟ್ ಜಾತಕ ಯಾರ್ದು ಅಂತ, ಮೂನ್ ಎಲ್ಲಿ ಸ್ಟ್ರಾಂಗ್ ಆಗಿದೆಯೋ ಅವ್ರದ್ದು ಬೆಸ್ಟ್ ಜಾತಕ ನನ್ನ ಪ್ರಕಾರ. ಯಾಕಂದರೆ ಅವ್ರ ಮನಸ್ಸು ಲೈಕ್ ಮೈಂಡ್ ಇಸ್ ವೆರಿ ಸ್ಟ್ರಾಂಗ್, ಅವರ ವಿಲ್ ಪವರ್ ಸ್ಟ್ರಾಂಗ್ ಇರುತ್ತೆ. ಸೊ ದೇ ಆರ್ ಅನ್ಶೇಕಬಲ್. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಭಾವನಾ, ಇಟ್ ವಾಸ್ ಅ ವಂಡರ್ಫುಲ್ ಆಪರ್ಚುನಿಟಿ. ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು. ಒಂಥರ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಒಂದು ಹಳೆ ಫ್ರೆಂಡ್ನ ಸಿಕ್ಕಿ ಮಾತಾಡ್ಸಿ. ಆ್ಯಕ್ಚುಲಿ ಬರಬೇಕಾದ್ರೆ ಸ್ವಲ್ಪ ನರ್ವಸ್ನೆಸ್ ಇತ್ತು, ಬಟ್ ದೆನ್ ಇಟ್ ವಾಸ್ ಲೈಕ್ ರಿಯಲಿ ನೈಸ್, ವೆಂಟ್ ಥ್ರೂ ವೆರಿ ವೆಲ್. ಥ್ಯಾಂಕ್ ಯು. ನೀವು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಒಳ್ಳೊಳ್ಳೆ ಉದಾಹರಣೆಗಳ ಜೊತೆ ನಮ್ಮ ವೀಕ್ಷಕರಿಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗ್ತೀವಿ. ನಮಸ್ಕಾರ.